ಹರೇ ಕೃಷ್ಣ ಹರಿ ಬೋಲ್ ದಂಡವತ್ ಪ್ರಣಾಮ್ ಎಲ್ಲರಿಗೂ ಇವತ್ತಿನ ಈ ಗೋಪಿ ಸೇನೆಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಸೊ ಒಂದು ವಾರಗಳು ಹೆಂಗೆ ಕಳಿಯುತ್ತೆ ಅಂತ ಗೊತ್ತೇ ಆಗೋದಿಲ್ಲ ನಮ್ಗೆ. ಗೋಪಿ ಸೇನೆ ಕ್ಲಾಸ್ಗೆ ಪ್ರತಿ ಮಂಗಳವಾರ ಆಯ್ತು ಅಂತ ಹೇಳಿ ಶನಿವಾರ ನನಗಂತೂ ಶನಿವಾರದಿಂದನೇ ಕಾತರ ಇರುತ್ತೆ ಅದ್ರದ್ದು ಕ್ಲಾಸ್ ಮಂಗಳವಾರ ಇರುತ್ತೆ ಅಂತ. ಸೊ ಅದೇ ತರ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಸೊ ತಡ ಮಾಡದೆ ಇವತ್ತಿನ ಪ್ರೇಯರ್ಸ್ ಓಪನ್ ಪ್ರೇಯರ್ಸ್ ಇಂದ ಶುರು ಮಾಡೋಣ. ಓಂ ಅಜ್ಞಾನಾತಿಮಿರಾಂಧಸ್ಯ ಜ್ಞಾನಾಂಜನಾ ಶಲಾಕಯಾ ಚಕ್ಷುರ್ ಉನ್ನಲೀತಂ ಏನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಏನ ಭೂತಲೆ ಸ್ವಯಂ ರೂಪಂ ಕದಾ ಮಹ್ಯಂ ದದಾತಿ ಸ್ವಪ್ನಗಾಂತಿಕಂ. ವಂದೇಹಂ ಶ್ರೀ ಗುರು ಶ್ರೀಯುತಾಪದಕಮಲಂ ಶ್ರೀ ಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ सहगणा रघुनाथान्वितां सजीवं साद्वैतं सावधूतं परिजना सहितं कृष्ण चैतन्य देवं श्रीराधा कृष्ण पादान् सहगणा ललिता श्री विशाखान्वितांश्च. हे कृष्णा करुणा सिंधु दीन बंधु जगत्पते गोपेश गोपिका कांता राधा कांता नमोस्तुते. तप्त कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये. वाञ्छा कल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः. नमो विष्णुपदाय कृष्णपृष्ठाय भूतले श्रीमते भक्तिवेदांत स्वामी इति नामिने. नमस्ते सरस्वते देवी गौरवाणी प्रचारिणे निर्विशेष शून्यवादी पाश्चात्य देशधारिणे. जय श्री कृष्ण चैतन्य प्रभु नित्यानंद श्री अद्वैत गदाधरा श्रीवासादि गौर भक्त वृंद. हरे कृष्णा 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 हरे 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 राम 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 हरे हरे. हरे कृष्णा 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 हरे 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 राम 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 हरे हरे. हरे कृष्णा 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 हरे 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 राम 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 हरे हरे. ಸೊ ಇವತ್ತಿನ ಮೊದಲನೇ ಕಾರ್ಯಕ್ರಮ ವೈಷ್ಣವ ಭಜನೆ. ಸೊ ನಮ್ಮೆಲ್ಲರ ಜೊತೆ ಪುಷ್ಪಾ ಮಾತಾಜಿ, ಭಕ್ತಿನಿ ಪುಷ್ಪಾ ಮಾತಾಜಿ ಅವರಿದ್ದಾರೆ. ಸೊ ಅವರು ಇವತ್ತು ನಮ್ಮ ಜೊತೆ ಒಂದು ವೈಷ್ಣವ ಗೀತೆಯನ್ನ ಹಾಡಲಿದ್ದಾರೆ. ಸೊ ಅವರ ಬಗ್ಗೆ ಒಂದು ಸಣ್ಣ ಕಿರುಪರಿಚಯ. ಸೊ ಮಾತಾಜಿ ಅವರು ನಮ್ಗೆಲ್ಲರೂ ತುಂಬಾ ಕಿರುಪರಿಚಯ. ಹಿಸ್ ಗ್ರೇಸ್ ಚಂಪಕಲತಾ ಮಾತಾಜಿ. ಸೊ ಅವರ ಒಂದು ಇದ್ರಲ್ಲಿ ಅವರು ಭಕ್ತರಾಗಿ ಬಂದು ಅವರ ಮನೆ ಸಿದ್ಧಾರ್ಥ್ ಲೇಔಟ್ ಅಂದ್ರೆ ನಮ್ ದಟ್ಕಳ್ಳಿ ಸೆಂಟರ್ ಇಂದ ಸ್ವಲ್ಪ ಜಾಸ್ತಿನೇ ದೂರನೇ ಇದೆ. ಸೊ ಅವರು ನಮ್ಮ ಸೆಂಟರ್ಗೆ ಪ್ರತಿ ಭಾನುವಾರ ಬರಕ್ಕಾಗಲ್ಲ, ಬಟ್ ಅಲ್ಲೇ ಹತ್ರದಲ್ಲಿರೋ ರಾಧಾಕೃಷ್ಣ ಮಂದಿರ್ ಇಸ್ಕಾನ್ ಇನ್ನೊಂದ್ ಸೆಂಟರ್ ಇದೆಯಲ್ಲ, ಅಲ್ಲಿ ಸೆಂಟರ್ಗೆ ಪ್ರತಿ ಭಾನುವಾರ ಸಂಜೆ ಅಲ್ಲಿ ಸತ್ಸಂಗ್ ನಡೆಯುತ್ತೆ. ಅಲ್ಲಿ ಸತ್ಸಂಗ್ಗೆ ಹೋಗ್ತಾರೆ. ಸೊ ಮಾತಾಜಿ ಅವರು ಭಕ್ತಿ ವೃಕ್ಷ ಕ್ಲಾಸ್ಗಳನ್ನ ಅಟೆಂಡ್ ಮಾಡಿ ಮುಗಿಸಿ ಈಗ ತಾವೇ ಒಂದು ಭಕ್ತಿ ಮಂಜರಿಯನ್ನು ಕೂಡ ಶುರು ಮಾಡಿದ್ದಾರೆ. ಮತ್ತೆ ಅವ್ರ ಕೈಲಾದ ಸೇವೆಗಳನ್ನು ದೇವಸ್ಥಾನದಲ್ಲಿ ಹಬ್ಬ ಹರಿದಿನಗಳಿದ್ದಾಗ ಮಾತಾಜಿ ಅವರು ರಾಧಾಕೃಷ್ಣ ಮಂದಿರ್ಗೆ ಬಂದು ಅಲ್ಲಿ ಅಲ್ಲಿ ಏನ್ ರಿಕ್ವೈರ್ಮೆಂಟ್ ಸೇವೆಗಳಿರುತ್ತೋ ಆ ಸೇವೆಗಳನ್ನ ತಗೊಂಡು ಮಾತಾಜಿ ಅಚ್ಚುಕಟ್ಟಾಗಿ ಮಾಡ್ತಾರೆ. ಮತ್ತೆ ನಮ್ ಗೋಪಿ ಸೇನೆಗೆ ಹೇಳೋದಾದ್ರೆ ಅವರು ಯಾವಾಗ್ಲೂ ನಮ್ ಜೊತೆ ನಮ್ ವೈಷ್ಣವ್ ಭಜನ್ ಹಾಡೋದಕ್ಕೆ, ನರಸಿಂಹ ಭಜನೆ ಹಾಡೋದಕ್ಕೆ ಯಾವಾಗ್ಲೂ ಬರ್ತಾ ಇರ್ತಾರೆ ಮುಂದೆ. ಸೊ ವೆಲ್ಕಮ್ ಟು ಗೋಪಿ ಸೇನೆ ಮಾತಾಜಿ. ಅಂಡ್ ಇವತ್ತು ಈ ಒಂದು ಸೇವೆನ ಲಾಸ್ಟ್ ಮೂಮೆಂಟ್ ಅಲ್ಲಿ ಆಕ್ಸೆಪ್ಟ್ ಮಾಡಿ ನಮ್ಗೆಲ್ಲರಿಗೂ ಒಂದು ಹೆಲ್ಪ್ ಮಾಡಿದೀರಾ ಅಂತಾನೆ ಅನ್ಕೋಬೇಕು ಇವತ್ತು. ಸೊ ಥ್ಯಾಂಕ್ ಯು ವೆರಿ ಮಚ್. ಸೊ ಮಾತಾಜಿಗೆ ಒಂದ್ಸಲ ಹರೇ ಕೃಷ್ಣ ಮಹಾಮಂತ್ರ ಹೇಳೋ ಮೂಲಕ ಇವತ್ತಿನ ಈ ಒಂದು ವೈಷ್ಣವ ಭಜನೆಗೆ ಹಾಡಕ್ಕೆ ಕೇಳೋಣ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಓವರ್ ಟು ಯು ಮಾತಾಜಿ.
ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಕೇಳಿಸ್ತೈತಾ? ಹಾ, ಕೇಳಿಸ್ತಿದೆ ಮಾತಾಜಿ. ಎಸ್ ಮಾತಾಜಿ. ಹರೇ ಕೃಷ್ಣ. ಎಲ್ಲ ಗೋಪಿ ಸೇನಾ ಮಾತಾಜಿಯವರಿಗೆ ನನ್ನ ದಂಡವತ್ತ ಪ್ರಣಾಮಗಳು. ಇವತ್ತು ಭಕ್ತಿ ವಿನೋದ ಠಾಕೂರ್ ಅವರ ಕೀರ್ತನೆಯನ್ನ ಹೇಳ್ತಿದ್ದೀನಿ. ಭಕ್ತಿ ವಿನೋದ ಠಾಕೂರ್ ಅವರ ಕೀರ್ತನೆ ಸರ್ವಸ್ವ ತೋಮಾರ್ ಚರಣೆ ಸಂಪಿಯ ಎಂಬ ಕೀರ್ತನೆಯನ್ನು ಭಕ್ತಿ ವಿನೋದ ಠಾಕೂರರು ರಚಿಸಿದ್ದಾರೆ. ಮನುಷ್ಯನಿಗೆ ಶ್ರೀಕೃಷ್ಣ ಚೈತನ್ಯರವರ ಸಾಂಗತ್ಯ ಸಿಗಲಿ ಮತ್ತು ಮನುಷ್ಯನು ಯಾವಾಗಲೂ ಮಹಾಪ್ರಸಾದವನ್ನು ಸೇವಿಸಬೇಕು. ಅದು ಅವರ ಭಕ್ತರ ಅವಶೇಷವಾಗಿರುತ್ತದೆ. ಈ ಪ್ರಸಾದವನ್ನು ಸೇವಿಸುವುದರಿಂದ ಮನುಷ್ಯನು ಪಾಪಗಳಿಂದ ಮುಕ್ತನಾಗಬಹುದು. ಹರೇ ಕೃಷ್ಣ. ಸರ್ವಸ್ವ ತೋಮಾರ್ ಚರಣೆ ಸಂಪಿया ओढेची तोमार घरे. सर्वस्व तोमार चरणे संपिया ओढेची तोमार घरे. तुम्ही तो ठाकूर तोमार कुकुर बोलिया जाना हो मोरे. तुम्ही तो ठाकूर तोमार कुकुर बोलिया जाना हो मोरे. बांधिया निकटे हमारे पालिबे रोहिबो तोमारा द्वारे. बांधिया निकटे हमारे पालिबे रोहिबो तोमारा द्वारे. प्रतिपा जाने रे हसीते नदीबो राखीबो गदेर पारे. प्रतिपा जाने रे हसीते नदीबो राखीबो गदेर पारे. सर्वस्व तोमार चरणे संपिया ओढेची तोमार घरे. तुम्ही तो ठाकूर तोमार कुकुर बोलिया जाना हो मोरे. सर्वस्व तोमार चरणे संपिया ओढेची तोमार घरे. तव निज जना प्रसाद सेविया उच्चिष्ट राखी बेजहा. तव निज जना प्रसाद सेविया उच्चिष्ट राखी बेजहा. हमार भोजन परमानंदे प्रतिदिन हबेतहा. हमार भोजन परमानंदे प्रतिदिन हबेतहा. सर्वस्व तोमार चरणे संपिया ओढेची तोमार घरे. तुम्ही तो ठाकूर तोमार कुकुर बोलिया जाना हो मोरे. सर्वस्व तोमार चरणे संपिया ओढेची तोमार घरे. बोसिया सुइया तोमार चरण चिंती बो सततामी. बोसिया सुइया तोमार चरण चिंती बो सततामी. नाचिते नाचिते निकटे जाइबो झाखो ना डाकिबो तुम्ही. नाचिते नाचिते निकटे जाइबो झाखो ना डाकिबो तुम्ही. सर्वस्व तोमार चरणे संपिया ओढेची तोमार घरे. तुम्ही तो ठाकूर तोमार कुकुर बोलिया जाना हो मोरे. सर्वस्व तोमार चरणे संपिया ओढेची तोमार घरे.
নিজের পোষানা কভু না ভাবিব, রহিব ভাবের ভরে। নিজের পোষানা কভু না ভাবিব, রহিব ভাবের ভরে। বকতি বিনোদ তোমারে পালকা, বলিয়া বরণ করে। বকতি বিনোদ তোমারে পালকা, বলিয়া বরণ করে। सर्वस्व তোমার চরণে সম্পিয়া, পড়েছি তোমার ঘরে। তুমি তো ঠাকুর, তোমার কুকুর, বলিয়া জানা হো মোরে। सर्वस्व তোমার চরণে সম্পিয়া, পড়েছি তোমার ঘরে। हरे कृष्णा हरे कृष्णा, कृष्णा कृष्णा हरे हरे। हरे रामा हरे रामा, रामा रामा हरे हरे। जय प्रभुपदा जय प्रभुपदा, प्रभुपदा श्रील प्रभुपदा। जय गुरुदेवा जय गुरुदेवा, गुरुदेवा जय गुरुदेवा। ಹರೇ ಕೃಷ್ಣ. ಈ ಕೀರ್ತನೆಯ ಅನುವಾದ ಹೀಗಿದೆ. ಈಗ ನಾನು ನನ್ನ ಆಸ್ತಿಯನ್ನೆಲ್ಲ ಒಪ್ಪಿಸಿದ್ದೇನೆ. ನಾನು ನಿನ್ನ ಮನೆಯ ಮುಂದೆ ಸಾಷ್ಟಾಂಗವೆರಗುತ್ತೇನೆ. ನೀನು ಪರಮಪ್ರಭು, ದಯವಿಟ್ಟು ನನ್ನನ್ನು ನಿಮ್ಮ ಮನೆಯ ನಾಯಿ ಎಂದು ಪರಿಗಣಿಸಿ ನನ್ನನ್ನು ಹತ್ತಿರದಲ್ಲಿ ಸರಪಳಿ ಮಾಡಿ ಮತ್ತು ನೀವು ಬಯಸಿದಂತೆ ನನ್ನನ್ನು ಕಾಪಾಡಿಕೊಳ್ಳಿ. ನಾನು ಮನೆ ಬಾಗಿಲಲ್ಲಿಯೇ ಇರುತ್ತೇನೆ ಮತ್ತು ನಿಮ್ಮ ಮನೆಗೆ ಯಾವುದೇ ಶತ್ರುಗಳನ್ನು ಪ್ರವೇಶಿಸಲು ಅನುಮತಿಸುವುದಿಲ್ಲ. ನಾನು ಅವರನ್ನು ನಿಮ್ಮ ಮನೆಯ ಸುತ್ತಲಿನ ಕಂದಕದ ಗಡಿಯಲ್ಲಿ ಇಡುವೆನು. ನಿನ್ನ ನಿನ್ನ ಪ್ರಸಾದವನ್ನು ಗೌರವಿಸಿದ ನಂತರ ನಿನ್ನ ಭಕ್ತರು ಯಾವ ಶೇಷವನ್ನು ಬಿಟ್ಟು ಹೋಗುತ್ತಾರೋ ಅದು ನನ್ನ ದೈನಂದಿನ ಜೀವನಾಧಾರವಾಗಿರುತ್ತದೆ. ಆ ಅವಶೇಷಗಳನ್ನು ಬಹಳ ಸಂಭ್ರಮದಿಂದ ಔತಣ ಮಾಡುತ್ತೇನೆ. ಎದ್ದು ಕುಳಿತಾಗ, ಮಲಗಿರುವಾಗ ನಾನು ನಿರಂತರವಾಗಿ ನಿನ್ನ ಪಾದ ಕಮಲಗಳನ್ನು ಧ್ಯಾನಿಸುತ್ತೇನೆ. ನೀನು ಕರೆದಾಗಲೆಲ್ಲ ನಾನು ತಕ್ಷಣ ನಿನ್ನ ಬಳಿಗೆ ಬರುತ್ತೇನೆ ಮತ್ತು ಉತ್ಸಾಹದಿಂದ ನೃತ್ಯ ಮಾಡುತ್ತೇನೆ. ನನ್ನ ಸ್ವಂತ ನಿರ್ವಹಣೆಯ ಬಗ್ಗೆ ನಾನು ಎಂದಿಗೂ ಯೋಚಿಸುವುದಿಲ್ಲ, ಆದರೆ ಬಹುಸಂಖ್ಯೆಯ ಭಾವ ಪರವಶತೆಯಿಂದ ಸಾಗಿಸಲ್ಪಡುತ್ತೇನೆ. ಭಕ್ತಿ ವಿನೋದನು ನಿನ್ನನ್ನು ತನ್ನ ಏಕೈಕ ಬೆಂಬಲವಾಗಿ ಸ್ವೀಕರಿಸುತ್ತಾನೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ತುಂಬಾ ತುಂಬಾ ಧನ್ಯವಾದಗಳು ಮಾತಾಜಿ. ಸೊ ಈ ಒಂದು ಬಂಗಾಲಿ ಸಾಂಗು ಇದು. ಸೊ ಬೆಂಗಾಲಿ ನಮ್ಗೆ ಟಂಗ್ ಟ್ವಿಸ್ಟಿಂಗ್ಗೆ ತುಂಬಾ ಕಷ್ಟ, ಬಟ್ ಸ್ಟಿಲ್ ನೀವು ತುಂಬಾ ಸುಂದರವಾಗಿ ಈ ಹಾಡನ್ನ ದಿನದಲ್ಲಿ ಪ್ರಾಕ್ಟೀಸ್ ಮಾಡಿ ತುಂಬಾ ಸುಂದರವಾಗಿ ಹಾಡಿದ್ರಿ ಮಾತಾಜಿ. ತುಂಬಾ ತುಂಬಾ ಧನ್ಯವಾದಗಳು ಮಾತಾಜಿ. ಸೊ ನಿಮ್ ಸೇವೆ ಹಿಂಗೆ ನಮ್ ಗೋಪಿ ಸೇನೆಗೆ ಯಾವಾಗ್ಲೂ ಇರ್ಲಿ ಅಂತ ನಾನು ನಿಮ್ನಲ್ಲಿ ಕೇಳ್ಕೊತೀನಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ನಮ್ಗೆ ಲೀಲಾಮಯಿ ಮಾತಾಜಿ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಅವರೇ ನಂಗೆ ಕೀರ್ತನೆನ ಕೊಟ್ರು, ಮತ್ತೆ ಅದ್ರದ್ದು ಅನುವಾದನ ಕೂಡ ನಮ್ಗೆ ಅನುವಾದ. ಹೇಳ್ಕೊಟ್ರು. ತುಂಬಾ ಥ್ಯಾಂಕ್ಸ್ ಮಾತಾಜಿ, ಲೀನಾ ಮಾತಾಜಿ. ಎಸ್. ಹರೇ ಕೃಷ್ಣ ಮಾತಾಜಿ, ತುಂಬಾ ಚೆನ್ನಾಗಿ ಹಾಡಿದ್ರಿ. ಅದು ನಾನು ಹರೇ ಎಷ್ಟು ಕೃಷ್ಣ ಮಾತಾಜಿ. ತುಂಬಾ ಶಾರ್ಟ್ ಟೈಮ್ ಅಲ್ಲಿ ನೀವು ಪ್ರಿಪೇರ್ ಆದ್ರಿ, ಅದು ನಂಗೆ ತುಂಬಾ ಖುಷಿ ಆಯ್ತು. ಅದು ನಾನ್ ಸೇವೆ ಕೇಳಿ ನಾನು ಇಲ್ಲ ಅಂತ ಯಾವತ್ತೂ ಹೇಳೋದಿಲ್ಲ ನೀವು. ಸೊ ಎಸ್ ಮಾತಾಜಿ, ನಾನು ಮಾಡ್ತೀನಿ. ಹೊಸ ಹಾಡಾದ್ರೂ ಆಯ್ತು, ಹಾಡ್ತೀನಿ ಅಂತ ಒಪ್ಕೊಂಡು ಮಾಡ್ತಿರಲ್ಲ, ದಟ್ ಇಸ್ ವೆರಿ ನೈಸ್ ಸೇವಾ ಆಟಿಟ್ಯೂಡ್. ತುಂಬಾ ಥ್ಯಾಂಕ್ಸ್ ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ಲರ್ನಿಂಗ್ ಬೆಂಗಾಲಿ ಹರೇ ಸಾಂಗ್ ಈಸ್ ಆಲ್ಸೋ ಅ ಬಿಗ್ ಟಾಸ್ಕ್ ಮಾತಾಜಿ. ಬೆಂಗಾಲಿ ಸಾಂಗ್ ಈಸಿಯಾಗಿ ಕಲಿಯಕ್ಕಾಗಲ್ಲ, ಬಟ್ ಸ್ಟಿಲ್ ನೀವು ಅದನ್ನ ಪ್ರಯತ್ನ ಮಾಡಿ ತುಂಬಾ ಚೆನ್ನಾಗಿ ಮಾಡಿದ್ರಿ ಮಾತಾಜಿ. ಅಂಡ್ ಈವನ್ ಅದ್ರ ಮೀನಿಂಗು ಕೂಡ ನಮ್ಗೆ ಹೇಳಿದ್ರಿ. ತುಂಬಾ ಸೊಗಸಾಗಿತ್ತು ಅದ್ರ ಮೀನಿಂಗು. ನಾವ್ ಹೆಂಗಿರ್ಬೇಕು ಅನ್ನೋದನ್ನ ಎಷ್ಟ್ ಚೆನ್ನಾಗಿ ಹೇಳಿದ್ದಾರೆ ಅದ್ರಲ್ಲಿ. ಸೊ ನಾವು ಆತರನೇ ಇರೋದಕ್ಕೆ ಟ್ರೈ ಮಾಡೋಣ ಮಾತಾಜಿ. ಹರೇ ಕೃಷ್ಣ. ಸೊ ಮಾತಾಜಿಗೆ ಒಂದ್ಸಲ ಹರೇ ಕೃಷ್ಣ ಹರೇ ಕೃಷ್ಣ ಮಾತಾಜಿ. ಮಾತಾಜಿಗೆ ಒಂದ್ಸಲ ಹರೇ ಕೃಷ್ಣ ಮಾಮಂತ್ರ ಹೇಳೋ ಮೂಲಕ ಧನ್ಯವಾದನ ತಿಳಿಸೋಣ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಕೃಷ್ಣ ಹರೇ ರಾಮ ಹರೇ ಹರೇ ರಾಮ 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 ಹರೇ ರಾಮ 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 ಹರೇ ಹರೇ.
ಥ್ಯಾಂಕ್ ಯು ವೆರಿ ಮಚ್ ಮಾತಾಜಿ. ಎಲ್ಲಾ ಮಾತಾಜಿಗಳಿಗೆ ನನ್ನ ದಂಡವತ್ ಪ್ರಣಾಮಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಥ್ಯಾಂಕ್ ಯು. ಸೊ ತಡ ಮಾಡ್ದೇನೆ ನಮ್ಮ ಇವತ್ತಿನ ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋಣ. ಸೊ ಎಲ್ಲರೂ ತುಂಬಾ ಕಾತರದಿಂದ ಕಾಯುವಂತ ಈ ಒಂದು ಕಾರ್ಯಕ್ರಮ. ಸೊ ಇವತ್ತಿನ ಪ್ರವಚನ ಸೊ ಭಗವದ್ಗೀತೆಯ ಮಹಿಮೆಗಳು. ಸೊ ಈ ಒಂದು ಡಿಸೆಂಬರ್ ಮಂತ್ ಅಲ್ಲಿ ಭಗವದ್ಗೀತೆ ಬಗ್ಗೆ ಎಷ್ಟು ಕೇಳಿದ್ರೂ ಸಾಕಾಗಲ್ಲ. ಯಾಕಂದ್ರೆ ಗೀತಾ ಜಯಂತಿನೂ ಬರುತ್ತೆ ಈ ಮಂತ್ ನಲ್ಲಿ. ಆಮೇಲೆ ಭಗವದ್ಗೀತಾನ ಪೂರ ಪಾರಾಯಣ ಕೂಡ ಮಾಡ್ತೀವಿ ನಾವು ಫುಲ್ಲು. ಸೊ ಹಾಗಾಗಿ ಇದನ್ನ ಡಿಸೆಂಬರ್ ಮಂತ್ ನ ಮ್ಯಾರಥಾನ್ ಮಂತ್ ಅಂತಾನೆ ಕರೀತಾರೆ. ಸೊ ಈ ಒಂದು ತಿಂಗಳನ್ನ ನಾವು ಎಷ್ಟು ಗ್ಲೋರಿಫೈ ಮಾಡಿದ್ ಭಗವದ್ಗೀತೆನ ಈ ತಿಂಗಳಲ್ಲಿ ಎಷ್ಟು ಗ್ಲೋರಿಫೈ ಮಾಡಿದ್ರು ಕಮ್ಮಿನೇ ಅಂತಾನೆ ಅನ್ಕೋಬಹುದು. ಸೊ ಹಾಗಾಗಿ ಇವತ್ತು ಭಗವದ್ಗೀತೆಯ ಮಹಿಮೆನ ನಮ್ಗೆ ಇನ್ನೂ ಹೆಚ್ಚಾಗಿ ತಿಳ್ಸ್ಕೊಡಕ್ಕೆ ನಮ್ ಜೊತೆ ಬರ್ತಾ ಇದ್ದಾರೆ ಹರ್ ಗ್ರೇಸ್ ವರ್ಣಕಾಂತಿ ಹರಿಣಿ ದೇವಿದಾಸಿ ಮಾತಾಜಿ ಅವರು. ಹರೇ ಕೃಷ್ಣ ಮಾತಾಜಿ. ಹರೇ ಹರೇ ಕೃಷ್ಣ. ಕೃಷ್ಣ ದಂಡವತ್ ಪ್ರಣಾಮ. ವೆಲ್ಕಮ್ ಟು ಗೋಪಿಸೇನಾ ಮಾತಾಜಿ. ಸೊ ಇವರ ಬಗ್ಗೆ ಒಂದು ಸಣ್ಣ ಪರಿಚಯ ಎಲ್ಲರಿಗೂ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಮಾತಾಜಿ ಅವರ ಒಂದು ಭಕ್ತಿ ಇದು ನಮ್ಮ ಮೈಸೂರಿನಿಂದಾನೇ ಶುರು ಆಯ್ತು ಅಂತ ಒಂದು ಲೆಕ್ಕದಲ್ಲಿ ನನಗ್ ಗೊತ್ತಿರೋ ಹಂಗೆ. ಯಾಕಂದ್ರೆ ಮಾತಾಜಿ ಅವರು ಸುಭಾಷಿಣಿ ಮಾತಾಜಿಗೆ ಎಲ್ಲಾರ್ಗೂ ತುಂಬಾ ಪರಿಚಯಸ್ಥರು. ಸೊ ಅವರ ಭಕ್ತಿ ಮೈಸೂರಿನಿಂದ ಶುರುವಾಗಿ ಇವಾಗ ಅವರು ಅಟ್ ಪ್ರೆಸೆಂಟ್ ಯಾದವಗಿರಿ ರಾಯಚೂರಿನಲ್ಲಿ ಇದ್ದಾರೆ. ಸೊ ಮಾತಾಜಿ ಅವರು ಯಾದವಗಿರಿಯಲ್ಲಿದ್ದಾರೆ. ಬಟ್ ಅವ್ರ ಭಕ್ತಿ ಸೇವೆ ಎಲ್ಲ ನಡೀತಾ ಇರೋದು ರಾಯಚೂರಿನ ಇಸ್ಕಾನ್ಗೆ. ಸೊ ಮಾತಾಜಿ ಅವರು 2022ರಲ್ಲಿ ಮಾಯಾಪುರ್ನಲ್ಲಿ ಅವರ ಒಂದು ಇನಿಸಿಯೇಷನ್ ಆಯ್ತು. ಅವ್ರ ಕರ್ಮಿ ನೇಮ್ ಬಂದು ಶ್ವೇತಾ ಅಂತ. ಸೊ ಅವರ ಒಂದು ಗುರು ಮಹಾರಾಜ್ ಕೊಟ್ಟಿರೋ ಹೆಸರು ಹರ್ ಗ್ರೇಸ್ ಸುವರ್ಣಕಾಂತಿ ಹರಿಣಿ ದೇವಿದಾಸಿ ಮಾತಾಜಿ ಅಂತ. ಸೊ ಇವರು ತುಂಬಾ ನಾನು ದೇವಸ್ಥಾನಕ್ಕೆ ಬರಕ್ಕೆ ಮುಂಚಿಂದ ಮಾತಾಜಿ ಅವರು ಭಕ್ತಿಯಲ್ಲಿ ಇಲ್ಲಿ ಮೈಸೂರಿನಲ್ಲಿ ಇದ್ರು ಅಂತ ಹೇಳಿ ನಂಗೆ ಸುಭಾಷಿಣಿ ಮಾತಾಜಿಯಿಂದ ಯಾವಾಗ್ಲೂ ಹೇಳ್ತಿರ್ತಾರೆ. ಸೊ ಅವರ ಭಕ್ತಿ ಆಲ್ಮೋಸ್ಟ್ ಸತತವಾಗಿ 8ರಿಂದ 10 ವರ್ಷಗಳಿಂದ ನಡೀತಾ ಇದೆ ಅವರ ಭಕ್ತಿ. ಸೊ ಮಾತಾಜಿ ಅವ್ರಿಗೆ ಒಂದು ಹರೇ ಕೃಷ್ಣ ಮಹಾಮಂತ್ರ ಹೇಳೋ ಮೂಲಕ ಅವ್ರಿಗೆ ಒಂದು ಈ ನಮ್ಮ ಗೋಪಿ ಸೇನೆ ಈ ಒಂದು ಪ್ರವಚನ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಎಸ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ದಂಡವತ್ ಪ್ರಣಾಮ. ಹರೇ ಕೃಷ್ಣ. ಇಲ್ಲಿ ನೆರೆದಿರುವಂತ ಎಲ್ಲಾ ಭಕ್ತರಿಗೆ ನನ್ನ ದಂಡವತ್ ಪ್ರಣಾಮಗಳು. ಎಲ್ಲಾ ಭಕ್ತರ ಪಾದ ಪದ್ಮಗಳಲ್ಲಿ ನಾನು ವಿನಯಪೂರ್ವಕವಾಗಿ ನನ್ನ ಪ್ರಣಾಮಗಳನ್ನ ಅರ್ಪಿಸ್ತಾ ಇದ್ದೀನಿ. ನೀವೆಲ್ರೂ ನನ್ಗೆ ಆಶೀರ್ವಾದ ಮಾಡ್ಬೇಕು. ಭಗವದ್ಗೀತೆ ಬಗ್ಗೆ ಗ್ಲೋರಿಫೈ ಮಾಡೋದಕ್ಕೆ, ಹೇಳೋದಕ್ಕೆ. ನಾವು ಮೊದ್ಲು ತುಂಬಾ ಅದ್ರ ಬಗ್ಗೆ ತಿಳ್ಕೊಂಡು ಎಲ್ಲ ಇದನ್ ಮಾಡಿ ಹೇಳ್ಬೇಕು. ಆದ್ರೆ ಅಷ್ಟು ಕ್ವಾಲಿಫಿಕೇಶನ್ ನನ್ನಲ್ಲಿ ಇಲ್ಲ. ಮಾತಾಜಿಯವರು ಹೇಳ್ಬೇಕು ಅಂತ ನನ್ಗೆ ಸುಭಾಷಿಣಿ ಮಾತಾಜಿ ಒಂದು ಅವಕಾಶ ಕೊಟ್ಟಿದ್ದಾರೆ. ಸೊ ಅದಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ದೀನಿ. ಸೊ ನೀವೆಲ್ಲ ನನ್ಗೆ ಆಶೀರ್ವಾದ ಮಾಡ್ಬೇಕು. ನಿಮ್ಮ ಆಶೀರ್ವಾದದಿಂದಲೇ ಇವತ್ತಿನ ಎಲ್ಲಾ ಕ್ಲಾಸ್ ಗ್ಲೋರಿಫೈ ಮಾಡೋದಕ್ಕೆ ಭಗವದ್ಗೀತೆಯ ಬಗ್ಗೆ ನಿಮ್ಮ ಆಶೀರ್ವಾದದ ಮೇಲೆನೆ ಡಿಪೆಂಡ್ ಆಗಿರುತ್ತೆ. ಸೊ ನಾನು ಒಂದ್ ಚಿಕ್ಕ ಪ್ರೇಯರ್ ಇಂದ ಸ್ಟಾರ್ಟ್ ಮಾಡ್ತೀನಿ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೋ ಶ್ರೀಯುತಾಪದಕಮಲಂ ಶ್ರೀಗುರೋನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ तं ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನೋ ಸುತೆ ದೇವಿ ಪ್ರಣಮಾಮಿ ಪ್ರಿಯ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ
पतितानां पावनेभ्यो वैष्णवेभ्यो नमः। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद। हरे कृष्णा 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 हरे हरे, हरे राम 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 हरे हरे। हरे कृष्ण। ಇವತ್ತು ಭಗವದ್ಗೀತೆಯ ಮಹಿಮೆಗಳ ಬಗ್ಗೆ ತಿಳ್ಕೊತಾ ಇದ್ದೀವಿ. ಫಸ್ಟ್ಗೆ ಭಗವದ್ಗೀತೆ ಭಗವಂತನೇ ಹಾಡಿರುವಂತ ಈ ಗೀತೆ. ಇದ್ರ ಬಗ್ಗೆ ನಮಗ್ ಗೊತ್ತಿಲ್ದೇನೆ ನಾವು ರೆಸ್ಪೆಕ್ಟ್ ಕೊಡ್ತಾ ಇಲ್ಲ. ಭಗವದ್ಗೀತಾ ಮಹಿಮೆ ನಮಗ್ ಗೊತ್ತಾದ್ರೆ ಇನ್ನ ಚೆನ್ನಾಗಿ ನಾವು ಅದನ್ನ ಓದಿ ತಿಳ್ಕೊಂಡು ಒಂದು ನಿಯಮಬದ್ಧವಾಗಿ ನಮ್ಮ ಜೀವನ ನಡೆಸ್ಬೋದು ಅಂತ. ಸೊ ನಾನು ತುಂಬಾ ಕ್ಲಾಸ್ಗಳನ್ನ ಎಲ್ಲ ಬೇರೆ ಸೀನಿಯರ್ಸ್ ಇಂದ ಕೇಳಿರುವಂತದ್ನ ನಿಮ್ ಜೊತೆಗೆ ಹಂಚ್ಕೋತಾ ಇದ್ದೀನಿ. ಏನಾದ್ರೂ ತಪ್ಪಿದ್ರೆ ಕ್ಷಮಿಸ್ಬೇಕು. ಇಲ್ಲಿ ಇರೋರೆಲ್ಲರೂ ನನ್ನ ಸೀನಿಯರ್ಸೇ, ಇಲ್ಲಿ ಹೇಳೋಕೆ ಯೋಗ್ಯತೆ ಏನೂ ಇಲ್ಲ. ಆದ್ರೆ ಒಂದು ಅವಕಾಶ ಕೊಟ್ಟಿದ್ದಾರೆ, ಅದಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ದೀನಿ ಅಷ್ಟೇ. ಸೊ ಭಗವದ್ಗೀತೆ ಅಂತಂದ್ರೆ ಭಗವಂತನ ಹಾಡು. ಎಲ್ಲಾರು ದುಃಖದಲ್ಲಿ ಇರುವಂತವ್ರಿಗೆ ಉಪಶಮನ ಕೊಡೋದಕ್ಕೆ ಭಗವಂತ ಈ ಹಾಡನ್ನ ಹಾಡಿದ್ದು. ಇದು ಅರ್ಜುನನಿಗೆ ಹೇಳಿದ್ದು. ನಾವು ಸಾಮಾನ್ಯವಾಗಿ ಹಾಡು ಯಾಕೆ ಕೇಳ್ತೀವಿ ಅಂತಂದ್ರೆ, ನಮಗೇನನ್ನ ದುಃಖದ ಸ್ಥಿತಿನಲ್ಲಿರುವಾಗ, ನಮಗೇನಾದ್ರೂ ಬೇಜಾರಾದಾಗ ನಾವೇನ್ ಮಾಡ್ತೀವಿ, ಏನಾದ್ರೂ ಮ್ಯೂಸಿಕ್ ಕೇಳಿದ್ರೆ ನಮ್ಗೆ ಸಮಾಧಾನ ಆಗತ್ತೆ, ಏನಾದ್ರೂ ಹಾಡ್ ಕೇಳಿದ್ರೆ ನಮ್ಗೆ ಖುಷಿ ಅನ್ಸತ್ತೆ ಅಂತ ನಾವೇನ್ ಮಾಡ್ತೀವಿ, ಹಾಡನ್ನ ಕೇಳೋದಕ್ಕೆ ತುಂಬಾ ಇಷ್ಟಪಡ್ತೀವಿ. ಆಮೇಲೆ ಹಾಡ್ನಲ್ಲಿ ಕೇಳೋದ್ರಿಂದ, ಅದ್ರಲ್ಲಿ ನಾವು ಲೀನ ಆಗೋದ್ರಿಂದ ನಮ್ಗೇನಾಗತ್ತೆ, ಒಂಥರ ಖುಷಿ ಮನ್ಸಿಗೆ, ಒಂಥರ ಸಂತೃಪ್ತಿ ಅನ್ಸತ್ತೆ ಅಂತ. ಆದ್ರೆ ಭಗವಂತ ಈ ಹಾಡ್ನ ಅರ್ಜುನನ್ಗೆ ಯುದ್ಧ ಭೂಮಿನಲ್ಲಿ ನಿಂತಿರುವಾಗ, ಅರ್ಜುನ ತುಂಬಾ ಮೆಂಟಲಿ ಸ್ಟ್ರೆಸ್ ನಲ್ಲಿ, ಆಮೇಲೆ ಅರ್ಜುನನ್ಗೆ ತುಂಬಾ ಟೆನ್ಷನ್, ಯಾವ ಡಿಸಿಷನ್ ತಗೋಬೇಕು, ಏನ್ ಮಾಡ್ಬೇಕು ಏನು ಗೊತ್ತಾಗ್ತಾ ಇಲ್ಲ. ತುಂಬಾ ಕ್ವಶನ್ಸ್ ಇತ್ತು ಅರ್ಜುನನ್ ಮನ್ಸಲ್ಲಿ, ತುಂಬಾ ಅಂದ್ರೆ ತುಂಬಾ ಡೌಟ್ಸ್ ಇತ್ತು. ಆ ಡೌಟ್ಸ್ ನ ಕ್ಲಿಯರ್ ಮಾಡೋದಕ್ಕೆ ಭಗವಂತ ಒಂದು ಮಧುರವಾಗಿ ಹಾಡನ್ನ ಹಾಡಿ ಅವ್ರಿಗೆ ತುಂಬಾ ಫಿಲಾಸಫಿ ಅನ್ನೋದ್ಕಿನ ಇದು ಸಂಸ್ಕೃತ ಹಂಗೆ ಹಿಂಗೆ ಅಂತ ಜನರ ಮನಸ್ಸಿನಲ್ಲಿದೆ. ಇದು ಸಂಸ್ಕೃತದಲ್ಲಿ ನಮ್ಗೆ ಪ್ರಭುಪಾದರು ಯಥಾರೂಪದಲ್ಲಿ ಕೊಟ್ಟಿದ್ದಾರೆ, ಈಸಿಯಾಗಿ ನಮ್ಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ, ಈಸಿಯಾಗಿ ಇದನ್ನ ನಮ್ಮ ಜೀವನದಲ್ಲಿ ಹೇಗೆ ಅಳವಡಿಸ್ಕೊಂಡು ನಾವು ಖುಷಿಯಾಗಿ ಸಂತೋಷವಾಗಿ ಜೀವನ ಮಾಡ್ಬೋದು ಅಂತ ಪ್ರಭುಪಾದ್ ನಮ್ಗೆ ಇದನ್ನ ಆಸ್ ಇಟ್ ಈಸ್ ಅಂತ ಕೊಟ್ಟಿದ್ದಾರೆ. ನಮ್ಗೆ ಕಷ್ಟ ಅನ್ನೋಕಿನ ನಮ್ಗೆ ಓದ್ತಾ ನಮ್ಗೆ ಇದ್ರದ್ದು ಸ್ವಾದನ ನಾವು ಅನುಭವಿಸ್ಬೋದು, ಈಸಿಯಾಗಿ ನಾವು ಅರ್ಥ ಮಾಡ್ಕೋಬಹುದು. ಸೊ ಅದಕ್ಕೆ ಆ ಮಹಿಮೆ ಎಲ್ಲ ಇವತ್ತು ಕೇಳಿಸ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾ ಇದೀವಿ. ಕೆಲವೊಂದ್ ಟೈಮ್ ಎಲ್ಲ ಏನ್ ಹೇಳ್ತಾರೆ, ಇದು ಮಿಥಾಲಜಿ, ಇದು ಒಂದು ಸುಮ್ನೆ ಫ್ಯಾಕ್ಟ್, ಈ ತರ ಫ್ಯಾಕ್ಟ್ ಅಲ್ಲ ಇದೆಲ್ಲ, ಈ ತರ ಎಲ್ಲ ಭಗವದ್ಗೀತೆ ಬಗ್ಗೆ ತುಂಬಾ ಇದ್ರಾಗಿ ಹೇಳ್ತಾರೆ. ಆದ್ರೆ ಭಗವದ್ಗೀತಾ ಅಂತಂದ್ರೆ ಇದು ಯಾಕೆ ನಾವು ತಗೋಬೇಕು ಅಂತಂದ್ರೆ, ಇವಾಗ ನಮ್ಗೆ ಎಲ್ರೂ ಒಂದು ಟೆನ್ಷನ್ ಪ್ರತಿಯೊಬ್ರು ಫೇಸ್ ಮಾಡ್ತಾ ಇದೀವಿ ಡೇ ಟು ಡೇ ಲೈಫ್ ನಲ್ಲಿ. ನಮ್ಗೆ ತುಂಬಾ ಟೆನ್ಷನ್ ಇದೆ, ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಹೆಂಗ್ ಮಾಡ್ಕೋಬೇಕು ಗೊತ್ತಿಲ್ಲ. ಅದಕ್ಕೋಸ್ಕರ ಭಗವಂತ ಫ್ರೀ ಆಫ್ ಕಾಸ್ಟ್ ನಲ್ಲಿ ಈ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ಫಸ್ಟ್ ಕೋರ್ಸ್ ಸ್ಟಾರ್ಟ್ ಮಾಡಿದ್ದೇ ಭಗವಂತ ಭಗವದ್ಗೀತೆಯಿಂದ. ಸೊ ಇದ್ರದ್ದು ಲಾಭನ ನಾವು ಪಡ್ಕೋಬೇಕು. ಪ್ರತಿಯೊಬ್ಬರಿಗೂ ಭಗವದ್ಗೀತೆನಲ್ಲಿ ಏನ್ ಹೇಳಿದಾರಂತೆ, ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಈ ತರ ಏನು ಬಂದಿಲ್ಲ ನಮ್ಗೆ. ಭಗವಂತ ಏನ್ ಹೇಳ್ತಾ ಇದಾರೆ, ಬರೀ ನಾವು ಹೆಂಗೆ ಜೀವನ ಮಾಡ್ಬೇಕು, ಹೆಂಗೆ ಖುಷಿಯಾಗಿ ನಾವು ಸಂತೋಷವಾಗಿ ಈ ಜೀವನನ ನಡೆಸ್ಬೇಕು,
ಸಂತೋಷಮಯವಾಗಿ ನಾವು ಯಾವ ರೀತಿ ನಮ್ಮ ಬದುಕನ್ನ ರೂಢಿಸ್ಕೋಬೇಕು, ಹೆಂಗೆ ನಾವು ಬದುಕ್ಬೇಕು, ಅದಕ್ಕೋಸ್ಕರ ಭಗವಂತ ನಮ್ಗೆ ಇದು ಒಂದು ಮ್ಯಾನುವಲ್ ತರ ಭಗವದ್ಗೀತಾನ ಕೊಟ್ಟಿರೋದು. ಮ್ಯಾನುವಲ್ ಅಂದ ತಕ್ಷಣ ನಾವೆಲ್ಲ ಕಡೆ ತುಂಬಾ ಸತಿ ಎಕ್ಸಾಂಪಲ್ಸ್ ಕೇಳಿದೀವಿ, ಮ್ಯಾನುವಲ್ ಅಂತ. ಒಂದ್ ವಸ್ತುನ ನಾವ್ ಹೆಂಗೆ ಬಳಸ್ಬೇಕು ಅಂತ ನಮ್ಗೆ ಕೊಟ್ಟಿರುವಂತ ಒಂದು ಮ್ಯಾನುವಲ್ ಭಗವದ್ಗೀತೆ. ಆದ್ರೆ ನಾವು ಏನಾದ್ರೂ ಒಂದು ಸಿಂಪಲ್ ಆಗಿ ಅರ್ಥ ಮಾಡ್ಕೋಬೇಕಂತಂದ್ರೆ, ಯಾವ್ದಾದ್ರು ಒಂದು ಪ್ರಾಡಕ್ಟ್ ತುಂಬಾ ಖರೀದಿ ಅಂದ್ರೆ ಜಾಸ್ತಿ ಪ್ರೈಸ್ ಇರುವಂತ ಒಂದು ಪ್ರಾಡಕ್ಟ್ ನಾವು ಮನೆಗ್ ತಗೊಂಡ್ ಬಂದ್ವಿ ಅಂತಂದ್ರೆ, ಅದನ್ನ ಎಷ್ಟು ಜೋಪಾನವಾಗಿ ಹೆಂಗೆ ಯೂಸ್ ಮಾಡ್ಕೊಂತೀವಿ, ಅಷ್ಟೇ ಜೋಪಾನವಾಗಿ ನಾವು ಈ ಶರೀರನ ಆತ್ಮನ ನೋಡ್ಕೋಬೇಕು ಅಂತ ಭಗವಂತ ನಮ್ಗೆ ಕೊಟ್ಟಿರುವಂತ ಒಂದು ಮ್ಯಾನುವಲ್ ಇದು. ಶರೀರ ಹೆಂಗ್ ನೋಡ್ಕೋಬೇಕಂತಾನು ಇದೆ, ಆತ್ಮನ ಹೆಂಗ್ ನೋಡ್ಕೋಬೇಕು ಅಂತಾನು ಇದೆ. ಪ್ರತಿಯೊಂದು ಇದ್ರಲ್ಲಿ ಇದೆ. ಆ ಮ್ಯಾನುವಲ್ಗೆ ತಕ್ಕಂತೆ ನಾವು ನೋಡ್ಕೊಂಡ್ವಿ ಅಂತಂದ್ರೆ, ಇದು ನಮ್ಗೆ ಸಿಕ್ಕಿರುವಂತಹ ಪ್ರೈಸ್ಲೆಸ್ ಗಿಫ್ಟ್ ಮಾನವ ಶರೀರ. ಇದನ್ನ ನಾವು ತುಂಬಾ ಸುಲಭವಾಗಿ ಸುಖಮಯವಾಗಿ ನಾವು ಮಾಡ್ಬೋದು ಅಂತ ಭಗವಂತ ಹೇಳ್ತಾ ಇದ್ದಾರೆ. ಆಮೇಲೆ ಇನ್ನ ನಮ್ಗೆ ಎಲ್ರಿಗೂ ಏನ್ ಡೌಟ್ ಇದೆ ಮನ್ಸಲ್ಲಿ ಅಂತಂದ್ರೆ, ನಾವು ಗೀತಾ ಓದ್ಬಿಟ್ರೆ ವೈರಾಗಿಗಳಾಗ್ಬಿಡ್ತೀವೇನೋ, ನಾವು ತ್ಯಾಗಿಗಳಾಗ್ಬಿಡ್ತೀವೇನೋ, ಸೊ ಬೇಡ ಮನೆಯಲ್ಲಿ, ಯುದ್ಧಗಳಾಗ್ಬಿಡತ್ತೇನೋ, ಬೇಡ ಮನೆಯಲ್ಲಿ ಅಂತ ತುಂಬಾ ಜನ ಭಗವದ್ಗೀತೆಯಿಂದ ಹಿಂದೆ ಸರಿತಾ ಇದ್ದಾರೆ. ಆದ್ರೆ ಭಗವಂತ ಅರ್ಜುನನಿಗೆ ಹೇಳಿದ್ದು, ಅರ್ಜುನ ಏನಾದ್ರೂ ಸನ್ಯಾಸಿನ ಅಲ್ಲ, ಒಬ್ಬ ಗೃಹಸ್ಥ. ಆ ಗೃಹಸ್ಥನ್ಗೆ ಯಾಕೆ ಭಗವಂತ ಸೆಲೆಕ್ಟ್ ಮಾಡ್ಕೊಂಡ್ರು? ನಾರದ್ ಮುನಿಗೆ ಹೇಳ್ಬೋದಿತ್ತಲ್ಲ, ಬೇರೆ ಯಾರಿಗಾದ್ರೂ ಹೇಳ್ಬೋದಿತ್ತಲ್ಲ ಭಗವದ್ಗೀತೆ. ಅರ್ಜುನನಿಗೆ ಯಾಕೆ ಹೇಳಿದ್ರು ಅಂತಂದ್ರೆ, 99.99% ಕಲಿಯುಗದಲ್ಲಿ ನಾವು ಗೃಹಸ್ಥರೇ ಇರ್ತಾರೆ. ಅದಕ್ಕೋಸ್ಕರ ಪ್ರತಿಯೊಬ್ಬರಿಗೂ ಬೆನಿಫಿಟ್ ಸಿಗ್ಲಿ ಅಂತ ಭಗವಂತ ಆ ಅರ್ಜುನ ಮುಖಾಂತರ ನಮ್ಗೆಲ್ಲ ಕೊಡ್ತಾ ಇದ್ದಾರೆ ಭಗವಂತ. ಫಾರ್ ಎಕ್ಸಾಂಪಲ್, ಇವಾಗ ಒಂದ್ ಮನೆಯಲ್ಲಿ ಇಬ್ರು ಮಕ್ಳಿದ್ರು ಅಂತಂದ್ರೆ, ಒಬ್ಬ ದೊಡ್ಡ ಮಗ ಇರ್ತಾರೆ, ಒಬ್ರು ಸಣ್ಣ ಮಗ ಇರ್ತಾರೆ ಅಂತ ಅನ್ಕೊಳ್ಳೋಣ. ಅವಾಗ ತಾಯಿ ಡೈರೆಕ್ಟ್ಲಿ ಸಣ್ಣ ಮಗನ್ಗೆ ಬೈದ್ ಬಿಡೋದಿಲ್ಲ. ಅವಾಗ ಅವ್ರ ಏನ್ ಮಾಡ್ತಾರ, ದೊಡ್ಡ ಮಗನ್ಗೆ ಹೇಳ್ತಾರೆ. ದೊಡ್ಡ ಮಗನ್ ಆ ರಿಯಾಕ್ಷನ್ ಎಲ್ಲ ದೊಡ್ಡ ಮಗನಿಗೆ ತೋರಿಸ್ತಾರೆ. ಹಿಂಗೆ ದುಡ್ಡು ಹಿಂಗ್ ಖರ್ಚು ಮಾಡ್ತೀರಾ, ಹಿಂಗ್ ಮಾಡ್ಬಾರ್ದು, ಹಂಗೆ ಅಂತ ಜೋರಾಗಿ ಆ ತಾಯಿ ದೊಡ್ಡ ಮಗನ್ಗೆ ಹೇಳ್ದಾಗ, ಆ ಸಣ್ಣ ಮಗ ಏನ್ ಮಾಡ್ತಾನ, ಜಸ್ಟ್ ಅದನ್ನ ನೋಡಿ ತಿಳ್ಕೊಂಡ್ಬಿಡ್ತಾನೆ. ಆ ವಿಚಾರ ಡೈರೆಕ್ಟ್ಲಿ ಸಣ್ಣ ಮಗನ್ಗೆ ಹೇಳೋಕ್ಕಿಂತ ಮುಂಚೆ ದೊಡ್ಡ ಮಗನ್ಗೆ ಯಾಕೆ ಹೇಳ್ತಾರಂತಂದ್ರೆ, ಅವ್ರಿಗೆ ಇದನ್ ಬೇರ್ ಮಾಡೋಕೆ ಶಕ್ತಿ ಇಲ್ಲ ಅಂತ ಹೇಳಿ. ಸೊ ಹಂಗೆ ಭಗವದ್ಗೀತಾ, ಈ ಭಗವಂತ ನಮ್ಗೆ ಅರ್ಜುನನ ಮುಖಾಂತರ ನಮ್ಗೆ ಹೇಳ್ತಾ ಇದ್ದಾರೆ. ಆದ್ರೆ ಇದು ಪರ್ಸನಲಿ ನಮ್ಗಾಗಿ ಕಳಿಸಿರುವಂತ ಒಂದು ಲವ್ ಲೆಟರ್ ಅಂತಾನು ಹೇಳ್ಬೋದು ಭಗವದ್ಗೀತಾ. ಯಾಕಂತಂದ್ರೆ ಭಗವದ್ಗೀತಾ ಭಗವಂತ ನಮ್ಗೆ ಕಳಿಸ್ತಾ ಇರುವಂತ ಪ್ರೇಮ ಪತ್ರ. ಯಾಕಂತಂದ್ರೆ, ನೀನು ಹಿಂಗಿರು, ಇಲ್ಲಿ ನಿನ್ಗೆ ಇಷ್ಟು ಗುಣಗಳಿವೆ, ಇಷ್ಟು ಮಾಯಾಬಲ ಇದೆ, ಇದನ್ನೆಲ್ಲಾ ನೀನು ದಾಟ್ಬೇಕಂದ್ರೆ ತುಂಬಾ ಕಷ್ಟ ಆಗತ್ತೆ. ಮಮ ಮಾಯಾ ದುರತ್ಯ, ತುಂಬಾ ಕಷ್ಟ ಇದೆ ಇಲ್ಲಿ, ನೀನು ಹಿಂಗಿರ್ಬೇಡ, ನೀನು ಸತ್ವಗುಣದಲ್ಲಿ ಬಾ, ಇಷ್ಟು ಗುಣಗಳಿವೆ, ನೀನ್ ಇಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ, ನಿನಗೆ ಇಲ್ಲಿ ತೊಂದರೆ ಪಡ್ತೀಯಾ, ಸೊ ಅದಕ್ಕೋಸ್ಕರ ನೀನ್ ಈ ಗುಣನ ಬೆಳೆಸ್ಕೊ, ನೀನ್ ಹಿಂಗಿರು, ಈ ರೀತಿ ಜೀವನ ಮಾಡು, ಆವಾಗ ನನ್ನ ಹತ್ರಕ್ ಬರ್ತೀಯ, ನೀನು ಇವಾಗ್ಲೂ ಚೆನ್ನಾಗಿರ್ತೀಯ, ಮುಂದೆನೂ ಸುಖವಾಗಿರ್ತೀಯ ಅಂತ ಭಗವಂತ ಒಂದೊಂದು ಸ್ಟೆಪ್ಸ್ ಕೂಡ ನಮ್ಗೆ ಈ ಹೇಳ್ತಾ ಬರ್ತಾ ಇದ್ದಾರೆ. ಭಗವದ್ಗೀತೆನಲ್ಲಿ 18 ಚಾಪ್ಟರ್ಸ್ ಇದೆ. 18 ಚಾಪ್ಟರ್ಸ್ ಅಲ್ಲಿ ಭಗವಂತ ಹೇಳಿರೋದು 575 ಶ್ಲೋಕ ಭಗವಂತ ಹೇಳಿರೋದು. ಆಮೇಲೆ ಆ 575 ಶ್ಲೋಕದಲ್ಲಿ 200 ಶ್ಲೋಕಗಳು ಭಗವಂತ ನೀನು ಹಿಂಗ್ ಇಲ್ಲಿ ಮಿಸ್ಟೇಕ್ ಮಾಡ್ಕೋಬೇಡ, ಅಡ್ರೆಸ್ ಕೊಡ್ತಾನೆ. ನೀನ್ ನನ್ನ ಹತ್ರಕ್ ಬರ್ತೀಯ, ಇಲ್ಲಿ ಬಾ, ಹಿಂಗ್ ಮಾಡು, ಅವಾಗ ನೀನ್ ನನ್ನ ಹತ್ರಕ್ ಬರ್ತೀಯ, ವಾಪಸ್ ಹೋಗೋದಿಲ್ಲ, ನೀನ್ ಮತ್ತೆ ಕಷ್ಟಪಡೋದ್, ಮತ್ತೆ ಜನನ ಮರಣ ಈ ಚಕ್ರಗಳಲ್ಲಿ ಬೀಳೋ ಅವಶ್ಯಕತೆ ಇಲ್ಲ. ಈ ರೀತಿ ಭಗವಂತ 200 ಶ್ಲೋಕದಲ್ಲಿ ಇದನ್ನೇ ಹೇಳಿದ್ದಾರೆ. ಯಾಕೆ ಬಾರಿ 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 ಭಗವಂತ ನೀನ್ ನನ್ ಕಡೆ ಬಾ, ನನ್ ಕಡೆ ಬರೋ ಅಡ್ರೆಸ್ ಕೊಡ್ತಾ ಇದ್ದಾರೆ. ಗೋಲೋಕಧಾಮ ಹಿಂಗಿದೆ, ಇಲ್ಲಿ ಬಂದ್ರೆ ಮತ್ತೆ ವಾಪಸ್ ಹೋಗೋದಿಲ್ಲ ಅಂತಂದ್ರೆ, ಭಗವಂತನ್ಗೆ ಆ ಜೀವಿ ಮೇಲೆ ಅಷ್ಟು ಪ್ರೀತಿ ಇದೆ, ತುಂಬಾ ಪ್ರಾಣ ಭಗವಂತನ್ಗೆ. ಒಂದು ಯಾರಾದ್ರೂ ಮನೆ ಬಿಟ್ಟು ಹೋದ್ರೆ ಮಕ್ಕಳು, ಅವರು ತಂದೆ ತಾಯಿ ಖುಷಿಯಾಗಿರೋದಕ್ ಸಾಧ್ಯನಾ? ಸೊ ಅದಕ್ಕೆ ಭಗವಂತ
ಇದು ಒಂದು ನಮ್ಗೆ ಈ ರೀತಿ ಈ ಹಾಡಿನ ಮುಖಾಂತರ ನಮ್ಗೆ ತಿಳಿಸ್ಕೊಡ್ತಾ ಇದ್ದಾರೆ ಭಗವಂತ. ಹಿಂಗಿದೆ ಧಾಮ, ವಾಪಸ್ ನನ್ ಧಾಮಕ್ ಬಂದ್ರೆ ಮತ್ತೆ ನೀನ್ ವಾಪಸ್ ಹೋಗೋ ಅವಶ್ಯಕತೆ ಇಲ್ಲ ಅಂತ. ಆಮೇಲೆ ತುಂಬಾ ಜನ ನಾವು ಬುಕ್ ಡಿಸ್ಟ್ರಿಬ್ಯೂಷನ್ ಅದು ಮಾಡಕ್ ಹೋದಾಗ್ಲೂ ತುಂಬಾ ಜನ ಕೇಳ್ತಾ ಇದ್ದಾರೆ, ನಾವು ವೇದಗಳನ್ನ ಓದ್ಬೋದಾ, ವೇದಗಳ ಐತಾ, ಭಗವದ್ಗೀತಾ ಮಾರ್ತಾ ಇರ್ತೀವಿ, ಇದನ್ನೆಲ್ಲ ಕೇಳಕ್ ಬರ್ತಾ ಇರ್ತಾರೆ. ವೇದಗಳನ್ನೆಲ್ಲ ಓದಬೇಕು ಅಂತಂದ್ರೆ ನಮ್ಗೆ 5 ಲಕ್ಷ ಶ್ಲೋಕಗಳಿವೆ. ನಮ್ಗೆ ಸಿಂಪಲ್ ಆಗಿ 700 ಶ್ಲೋಕ ಅರ್ಥ ಮಾಡ್ಕೊಳಕ್ ಆಗ್ತಾ ಇಲ್ಲ. ಅದನ್ನೆಲ್ಲ ಎಲ್ಲಿ ಓದಿ ನಾವು ಅರ್ಥ ಮಾಡ್ಕೋತೀವಿ? ಅದಕ್ಕಾಗಿ ಭಗವಂತ ನಮ್ಗೆ ಏನ್ ಮಾಡ್ಕೊಟ್ಟಿದಾರಂದ್ರೆ ಬ್ರೀಫ್ ಆಗಿ ಇದನ್ನ ಒಂದೇನ್ ಹೇಳ್ಬೋದು ಅಂತಂದ್ರೆ, ಒಂದು ಅರಣ್ಯದಲ್ಲಿ ನದಿಗಳಿವೆ, ಪ್ರಾಣಿಗಳಿವೆ, ಪಕ್ಷಿಗಳಿವೆ, ವೃಕ್ಷಗಳಿವೆ, ಒಳ್ಳೆ ಸ್ಮೆಲ್ ಕೊಡುವಂತ ಫ್ಲವರ್ಸ್ ಇವೆ, ಮಾಮೂಲಿ ಫ್ಲವರ್ಸ್ ಇದೆ, ಕಲರ್ಸ್ ಅದರಲ್ಲಿ ಭಗವಂತ ನಮಗೇನ್ ಮಾಡಿದಾರಂತಂದ್ರೆ ಒಳ್ಳೆ ಫ್ಲವರ್ಸ್ ನ ಸೆಲೆಕ್ಟ್ ಮಾಡಿ ಒಂದು ಗಾರ್ಲ್ಯಾಂಡ್ ಮಾಡಿದ್ರೆ ಹೆಂಗಿರತ್ತೋ ಹಂಗೆ ಈ ಭಗವದ್ಗೀತಾನ ನಮ್ಗೆ ಕೊಟ್ಟಿದ್ದಾರೆ. ಸೊ ಎಲ್ಲಾ ವೇದಗಳಲ್ಲಿ, ಎಲ್ಲಾ ಶಾಸ್ತ್ರಗಳಲ್ಲಿ ಇರುವಂತ ಒಂದು ಒಳ್ಳೆ ಇದು ಪಾರ್ಟ್ ಏನಿದೆ, ಎಲ್ಲಾದ್ರಿಂದನೂ ತೆಗೆದು ಕೊಟ್ಟಿರುವಂತ ಒಂದು ಬ್ಲೆಸ್ಸಿಂಗ್ ನಾವು ಭಗವಂತನಿಂದ ಪಡೆದಿರುವಂತದ್ದು ಈ ಭಗವದ್ಗೀತೆ. ಇನ್ನು ನಮ್ಗೆ ಅರ್ಥ ಆಗ್ಬೇಕು ಅಂತಂದ್ರೆ ಭಗವದ್ಗೀತಾ ಸ್ಟಾರ್ಟಿಂಗ್ ನಲ್ಲಿ ಶಂಕರಾಚಾರ್ಯರು ಹೇಳಿರುವಂತ ಸರ್ವೋಪನಿಷದೋ ಗಾವೋ ದೋಗ್ಧಾ ಗೋಪಾಲನಂದನ, ಸರ್ವ ಉಪನಿಷದೋ ಗಾವೋ, ಎಲ್ಲಾ ಶಾಸ್ತ್ರಗಳಿಂದ ತೆಗ್ದಿರುವಂತ ಆ ಒಂದು ಸಾರ ಭಗವದ್ಗೀತೆ ಅಂತ ಹೇಳ್ತಾರೆ. ಅದನ್ನ ಭಗವಂತ ಹಾಲಿನ ಮುಖಾಂತರ ಆ ಹಾಲ್ನ ಕರೆದು ಅರ್ಜುನನಿಗೆ ಕೊಡ್ತಾ ಇದ್ದಾರೆ. ಅರ್ಜುನ ಅದನ್ನ ಕುಡಿದು ಎಂಜಾಯ್ ಮಾಡ್ತಾ ಇದ್ದಾನೆ ಅಂತ ಭಗವಂತ ಶಂಕರಾಚಾರ್ಯರು ಹೇಳ್ತಾ ಇದ್ದಾರೆ. ಆಮೇಲೆ ಶಿವ ಪಾರ್ವತಿ ಕೂಡ ಹೇಳ್ತಾ ಇದ್ದಾರೆ ಈ ಮಾತನ್ನ. ಆ ರೀತಿ ಈ ಭಗವದ್ಗೀತಾ ಇಷ್ಟು ಕಷ್ಟಪಡೋ ಅವಶ್ಯಕತೆ ಇಲ್ಲ ಅಂತ ಭಗವಂತ ನಮ್ಗೆ ತುಂಬಾ ಸ್ವೀಟ್ ಆಗಿ ಕೊಡ್ತಾ ಇದ್ದಾರೆ. ಆಮೇಲೆ ಇನ್ನ ನಮ್ಗೆ ಅರ್ಥ ಆಗುವಂಗಂತಂದ್ರೆ ತುಂಬಾ ಹಾಲಿದೆ, ಫುಲ್ ಕ್ರೀಮ್ ಇರುವಂತ ಹಾಲು. ಆ ಹಾಲ್ನ ಕುದಿಸಿ ಮಾಡಿದ್ರೆ ಏನಾಗತ್ತೆ? ರಬಡಿ ಆಗತ್ತೆ. ಆಮೇಲೆ ಅದನ್ನ ಇನ್ನೊಂದ್ ಸ್ವಲ್ಪ ಕುದಿಸಿ ಮಾಡಿದ್ರೆ ಏನಾಗತ್ತೆ? ಒಂದು ಖೋವಾ ತರ ಆಗತ್ತೆ. ಆ ಖೋವಾ ಹೆಂಗಿರತ್ತೋ ಹಂಗೆ ಈ ಭಗವದ್ಗೀತಾ ಖೋವಾ ಎಷ್ಟು ಸ್ವೀಟ್ ಆಗಿರುತ್ತೆ, ಎಷ್ಟು ಮಧುರವಾಗಿರುತ್ತೆ. ಸೊ ಆ ರೀತಿ ಈ ಭಗವದ್ಗೀತಾ ಇದೆ. ಸೊ ಅದಕ್ಕೆ ಭಗವದ್ಗೀತಾ ನಮ್ಮ ಮೇಲೆ ಯಾವ ರೀತಿ ಪರಿಣಾಮ ಬೀರತ್ತೆ, ನಮ್ಮನ್ನ ಹೆಂಗ್ ಚೇಂಜ್ ಮಾಡತ್ತೆ ಅಂತಂದ್ರೆ, ದಿನ ನಾವು ಇದನ್ನ ನಾವು ದಿನ ಸ್ನಾನ ಹೆಂಗ್ ಮಾಡ್ತೀವೋ ಹಂಗೆ ನಮ್ಗೆ ಗೀತಾ ಮಹಾತ್ಮ್ಯದಲ್ಲಿ ಹೇಳ್ತಾರೆ, ಮಲಿನೇ ಮೋಚನಂ ಪುಂಸ ಜಲ ಸ್ನಾನಂ ದಿನೇ. ಈ ತರ ನಾವು ದಿನ ನಾವು ಡೈಲಿ ನಾವು ನಮ್ಮ ಮೈ ಮೇಲೆ ಸ್ನಾನ ಮಾಡಿ ಹೆಂಗೆ ನಾವು ಕ್ಲೀನ್ ಆಗ್ತಾ ಇದೀವೋ ಹಂಗೆ ಡೈಲಿ ನಾವು ಭಗವದ್ಗೀತಾ ಓದೋದ್ರಿಂದ ನಮ್ಮ ಮನ್ಸಲ್ಲಿರೋ ಮಲಿನ ಎಲ್ಲ ಹೋಗ್ಬೇಕು ಅಂತ ಭಗವದ್ಗೀತೆಯ ಉಪಯೋಗ ಪಡ್ಕೋಬೇಕು ಅಂತ ಈ ಶಂಕರಾಚಾರ್ಯರು ಅದನ್ನ ಬರೀತಾರೆ. ಮಲಿನೇ ಮೋಚನಂ ಪುಂಸ ಜಲಸ್ನಾನಂ ದಿನೇ ಸಕೃತ್ ಗೀತಾಮೃತ ಸ್ನಾನಂ ಸಂಸಾರ ಮಲನಾಶನಂ. ಸಂಸಾರದ ಮಲನಾಶನ ಮಾಡುವಂತ ಶಕ್ತಿ ಭಗವದ್ಗೀತೆಗಿದೆ. ಆಮೇಲೆ ಹೆಂಗೆ ನಾವು ಈ ಸ್ಟ್ರೆಸ್ ಇಂದ ಇದರಿಂದ ಹೆಂಗೆ ಹೊರಗ್ ಬರ್ಬೇಕು ಅಂತ ಇದ್ರಲ್ಲಿ ತುಂಬಾ ಪಾಯಿಂಟ್ಸ್ ಇದ್ರಲ್ಲಿ ಇದೆ. ಆಮೇಲೆ ಯಾಕೆ ಯಾರ್ಯಾರು ಓದಿದ್ರು ಇದನ್ನ, ಯಾರ್ಯಾರಿಗೆ ಏನೇನ್ ಪ್ರಯೋಜನ ಆಯ್ತು ಅಂತಂದ್ರೆ, ಫಸ್ಟ್ ನಮ್ಗೆ ಮಹಾತ್ಮ ಗಾಂಧಿ ಅವರು ನಮ್ಗೆ ಹೇಳ್ತಾರೆ, ಎಲ್ಲಾರ್ದು ಭಗವದ್ಗೀತೆನಲ್ಲಿ ಲಾಸ್ಟ್ ನಲ್ಲಿ ಇದೆ ಇದು ಮಹಾತ್ಮ ಗಾಂಧೀಜಿ ಹೇಳಿರುವಂತದ್ದು. ಯಾವಾಗ ಸಂಶಯಗಳು ನಮಗ್ ಬೆನ್ ಹತ್ತುತ್ತವೆ, ಯಾವಾಗ ನಿರಾಶೆಯಾಗಿ ಧಾರೆಯಾಗಿ ಎದುರಾದಾಗ, ದಿಗಂತದಲ್ಲಿ ಇನ್ನಾವ ಆಶಾ ಕಿರಣಗಳು ಮೂಡಿ ಬಾರದಿದ್ದಾಗ ನಾನು ಭಗವದ್ಗೀತೆಗೆ ಮೊರೆ ಹೋಗುತ್ತೇನೆ. ಅದು ನನಗೆ ಸ್ವಾಂತನ ನೀಡಿ
ಸಹಿಸಲಾಗದ ದುಃಖ ದುಮ್ಮಾನಗಳ ನಡುವೆಯೂ ಹರ್ಷಚಿತ್ತನಾಗುವಂತೆ ಮಾಡುತ್ತದೆ. ಗೀತಾ ಧ್ಯಾನ ಮಾಡುವವರಿಗೆ ಅದರಿಂದ ದಿನನಿತ್ಯ ನವೋಲ್ಲಾಸ ಮತ್ತು ನವನವ ಅರ್ಥಗಳು ಹೊರಹೊಮ್ಮುತ್ತವೆ. ನಾವು ದುಃಖ ದುಮ್ಮಾನದಲ್ಲಿದ್ದೀವಿ, ಸಂಶಯಗಳು ಬೆನ್ನತ್ತಾವ, ನಿರಾಶ್ರಿತರಾಗಿದ್ದೀವಿ. ಅವಾಗ ಆ ಗಾಂಧೀಜಿಯವ್ರು ಹೇಳ್ತಾ ಇದ್ದಾರೆ, ಅವಾಗ ನಾವೇನ್ ಮಾಡ್ಬೇಕು? ಭಗವದ್ಗೀತೆಗೆ ಮೊರೆ ಹೋಗ್ಬೇಕು. ತುಂಬಾ ಜನ, ಆಲ್ಬರ್ಟ್ ಐನ್ಸ್ಟೀನ್, ಆಮೇಲೆ ತುಂಬಾ ಜನ ಈ ಭಗವದ್ಗೀತೆಯನ್ನ ತಗೊಂಡು ತುಂಬಾ ಜನ ಅಂತಂದ್ರುನು ಎಷ್ಟು ಜನ ಅಂತ ನಮಗ್ ಡೌಟ್ ನಮ್ಗೆ ಅನ್ಸ್ಬೋದು. ಆದ್ರೆ ಒಂದು ಸಮುದ್ರದ ನೀರನ್ನ ನಮ್ಗೆ ಹೆಂಗೆ ಎಣಸಕ್ ಆಗೋದಿಲ್ವೋ ಅಷ್ಟು ಜನ ಇದ್ರದ್ದು ಆಶ್ರಯ ತಗೊಂಡು ತಮ್ಮ ಜೀವನವನ್ನ ಸಕ್ಸಸ್ಫುಲ್ ಮಾಡ್ಕೊಂಡಿದ್ದಾರೆ. ಹೆಂಗೆ ಅಂತ ಹೇಳಿದ್ರೆ, ಫಸ್ಟ್ ಇಂದ ಭಗವಂತ ಸೂರ್ಯ ಸೃಷ್ಟಿ ಸ್ಟಾರ್ಟ್ ಆದಾಗಿಂದ ಭಗವಂತ ಇದನ್ನ ಹೇಳ್ಕೊಂತ ಬಂದಾಗಿಂದ ನಾವು ಕೌಂಟ್ ಮಾಡಿದ್ರೆ ನಮ್ಮ ಪರಂಪರೆ ಮತ್ತೆ ನಮ್ಮ ಭಕ್ತರು ಮತ್ತೆ ಇವಾಗ ಇಷ್ಟು ಜನಕ್ಕೆ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದೀವಿ, ಅವ್ರ ಎಲ್ರೂ ಜೀವನ ಸಕ್ಸಸ್ಫುಲ್ ಆಗ್ತಾ ಇದೆ. ಅದಕ್ಕೇನೆ ನಮ್ಮ ಇಸ್ಕಾನ್ ಭಗವದ್ಗೀತಾ ಆಸ್ ಇಟ್ ಈಸ್ ಅದಕ್ಕೆ ಅಷ್ಟು ಶ್ರೇಷ್ಠವಾಗಿದೆ, ಅದಕ್ಕೆ ಅಷ್ಟು ಸೇಲ್ ಆಗ್ತಾ ಇದೆ ಅಂತ ಹೇಳ್ಬೋದು. ಮತ್ತೆ ಇದನ್ನ ಹೆಂಗೆ ನಂಬೋದು? ನಮ್ಗೆ ಒಂದು ಡೌಟ್ ಬರುತ್ತೆ, ಭಗವದ್ಗೀತಾ ಭಗವಂತನೇ ಹೇಳಿದ್ದು, ನಮ್ಗೆ ಹೆಂಗೆ ನಂಬಿಕೆ ಬರ್ಬೇಕು? ನಮ್ಗೆ ನಂಬಿಕೆ ಬರೋದಿಲ್ಲ ಅಲ್ಲ, ಭಗವಂತನೇ ಹೇಳಿದ್ದು ನಿಜಾನ, ಹಂಗೆ ಹಿಂಗೆ ತುಂಬಾ ಡೌಟ್ಸ್ ಇರುತ್ತೆ. ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಇವಾಗ ಹಿಸ್ ಹೋಲಿನೆಸ್ ರಾಧಾನಾಥ್ ಸ್ವಾಮಿ ಮಹಾರಾಜ್ ಹೇಳಿರುವಂತದ್ದಿದು. ಜೈಪುರದಲ್ಲಿ ರಾಧಾ ಗೋವಿಂದ್ ಜಿ ಇದ್ದಾರೆ. ಅವರು ಶ್ರೀ ಸಂಪ್ರದಾಯದವರು ಆ ಟೆಂಪಲ್ನ ಅವ್ರು ಮಾಡ್ಕೋಬೇಕು ಅಂತ ಅವರು ಅದನ್ನ ಮುಂದುವರಿಸ್ಬೇಕು ಅಂತ ಕೇಳ್ಕೊಳ್ತಾ ಇರ್ತಾರೆ. ಆದ್ರೆ ಆ ಜೈಪುರದ ರಾಜ ಏನಿರ್ತಾರೆ, ತುಂಬಾ ಚೈತನ್ಯ ಮಹಾಪ್ರಭು ಅಂದ್ರೆ, ಗೌಡಿಯ ವೈಷ್ಣವರಂದ್ರೆ ಅವ್ರಿಗೆ ತುಂಬಾ ಇಷ್ಟ ಇರುತ್ತೆ. ಅವರು ಕಿಂಗ್ಗೆ ಏನ್ ಅನ್ಸುತ್ತಂದ್ರೆ, ಹೆಂಗಾದ್ರೂ ಮಾಡಿ ಇದು ಗೌಡಿಯ ವೈಷ್ಣವ ಸಂಪ್ರದಾಯದವ್ರಿಗೆ ಕೊಡ್ಬೇಕು ಅಂತ ಅವ್ರ ಮನ್ಸಲ್ಲಿ ಬರುತ್ತೆ. ಸೊ ಅವ್ರೇನ್ ಮಾಡ್ತಾರಂದ್ರೆ, ಶ್ರೀಲ ವಿಶ್ವನಾಥ ಚಕ್ರವರ್ತಿ ಠಾಕೂರ್ಗೆ ಮೆಸೇಜ್ ಕಳಿಸ್ತಾರೆ, ಈ ರೀತಿ ಇದೆ, ಸೊ ಹೆಂಗಾದ್ರೂ ಮಾಡಿ ನೀವು ಬಂದು ಇದನ್ನ ನೀವು ಮುಂದುವರೆಸ್ಕೊಂಡು ಹೋಗ್ಬೇಕು ಅಂತ ನನ್ಗೆ ಆಸೆ ಇದೆ ಅಂತ ಕಿಂಗ್ ಅವ್ರಿಗೆ ಒಂದು ಲೆಟರ್ ಕೊಡ್ತಾರೆ. ಕೊಟ್ಟಾಗ ಶ್ರೀಲ ವಿಶ್ವನಾಥ್ ಚಕ್ರವರ್ತಿ ಠಾಕೂರ್ಗೆ ಒಬ್ಬ ಪ್ರಿಯವಾದಂತ ಶಿಷ್ಯರಿರ್ತಾರೆ, ಅವರು ಬಲದೇವ್ ವಿದ್ಯಾಭೂಷಣ್ ಆಚಾರ್ಯರು. ಅವ್ರೇನ್ ಮಾಡ್ತಾರೆ, ಅವಾಗ ವಿಶ್ವನಾಥ್ ಚಕ್ರವರ್ತಿ ಠಾಕೂರ್ಗೆ ಏಜ್ ಆಗ್ಬಿಟ್ಟಿರತ್ತೆ. ಸೊ ಅದಕ್ಕೆ ಅವ್ರೇನ್ ಮಾಡ್ತಾರ, ಸರಿ ಹಂಗಂದ್ರೆ ಅಂತ ಹೇಳಿ ಆ ಬಲದೇವ್ ವಿದ್ಯಾಭೂಷಣ್ ಆಚಾರ್ಯರನ್ನ ಕಳಿಸ್ತಾರೆ ಜೈಪುರ್ಗೆ. ಹೋಗಿ ಇವಾಗ ನೀನು ಆ ಟೆಂಪಲ್ನ ಈ ಗೌಡಿಯ ವೈಷ್ಣವ ಸಂಪ್ರದಾಯದಲ್ಲಿ ಮುಂದುವರಿಬೇಕು, ಹೆಂಗಾದ್ರೂ ಆಗಿ ಇದನ್ನ ಹೆಂಗಾದ್ರೂ ಮಾಡಿ ನಡ್ಸ್ಕೊಂಡು ಹೋಗ್ಬೇಕು, ನೀನ್ ಇದಕ್ ಹೋಗಿ ಅಲ್ಲಿ ಮೀಟಿಂಗ್ ಇದೆ ಅಂತ ಅಟೆಂಡ್ ಮಾಡಿ ಬಾ ಅಂತ ಕಳಿಸ್ತಾರೆ. ಸೊ ಅದಕ್ಕೆ ಇವರು ವಿಶ್ವನಾಥ್ ಚಕ್ರವರ್ತಿಯ ಕಳ್ಸಿದ ಪ್ರಕಾರ ಬಲದೇವ್ ವಿದ್ಯಾಭೂಷಣ್ ಅಲ್ಲಿಗೆ ಬರ್ತಾರೆ. ಬಂದು ಸಭೆ ನಡೆದಿರತ್ತೆ, ಕಿಂಗ್ ಇರ್ತಾರೆ, ಆಮೇಲೆ ಶ್ರೀ ಸಂಪ್ರದಾಯದವರು ಒಂದ್ ಕಡೆ, ಬಲದೇವ್ ವಿದ್ಯಾಭೂಷಣ್ ಒಂದ್ ಕಡೆ ಇರ್ತಾರೆ. ಅವಾಗ ಅಲ್ಲಿ ಸ್ವಲ್ಪ ವಾದ ವಿವಾದಗಳಾಗತ್ತೆ. ಏನಂತಂದ್ರೆ, ನಿಮ್ಮ ಗೌಡಿಯ ವೈಷ್ಣವ ಪರಂಪರೆಗೆ ಯಾವುದೇ ವೇದಾಂತ ಸೂತ್ರಗಳಿಲ್ಲ, ಸೊ ಅದಕ್ಕೋಸ್ಕರ ಇಲ್ಲಿಗೆ ಇದನ್ನ ಸ್ಟಾಪ್ ಮಾಡಿ ನಮ್ಗೆ ಕೊಟ್ಬಿಡಿ ಅಂತ ಕಿಂಗ್ಗೆ ಈ ತರ ಎಲ್ಲಾ ಹೇಳ್ಬಿಟ್ಟು ಅವ್ರದ್ದು ಎಲ್ಲಾ ತೋರಿಸಿ ಈ ತರ ಸ್ಟಾಪ್ ಮಾಡ್ಬೇಕು ಅಂತ ಅವ್ರೆಲ್ಲ ಡಿಸೈಡ್ ಮಾಡ್ಬಿಡ್ತಾರೆ. ಅವಾಗ ಕಿಂಗ್ ಹೇಳ್ತಾರೆ, ಒಂದ್ ಚಾನ್ಸ್ ಕೊಡೋಣ ಅಂತ. ಅವಾಗ ಬಲದೇವ್ ವಿದ್ಯಾಭೂಷಣ್ ಹೇಳ್ತಾರೆ, ಯಾರು ಹೇಳಿದ್ರು ನಿಮ್ಗೆ ನಮ್ಗೆ ವೇದಾಂತ ಸೂತ್ರಗಳು ಇಲ್ಲ ಅಂತ ಯಾರು ಹೇಳಿದ್ರು ಅಂತ ಅವ್ರು ಹೇಳ್ತಾರೆ. ಇದೇ ನಾನು 7 ದಿವಸದಲ್ಲಿ ನಿಮ್ಗೆ ತಂದು ಕೊಡ್ತೀನಿ ಅಂತ ಅವರು ಮಾತು ಕೊಡ್ತಾರೆ. ಬಲದೇವ್ ವಿದ್ಯಾಭೂಷಣ್ ಆಚಾರ್ಯರು ಅಲ್ಲಿ ಮಾತು ಕೊಟ್ಟು ಹೋಗ್ತಾರೆ. ಹೋಗಿ ರಾಧಾ ಗೋವಿಂದ ಎದುರುಗಡೆ, ಜೈಪುರದಲ್ಲಿ ರಾಧಾ ಗೋವಿಂದ ಟೆಂಪಲ್ ತುಂಬಾ ಚೆನ್ನಾಗಿದೆ, ಎಷ್ಟು ಜನ ಭಕ್ತರು ಬರ್ತಾರೆ ಅಲ್ಲಿ.
ಅವರೆಲ್ಲ ಎಷ್ಟು ಭಕ್ತಿಯಿಂದ ಇದಾರೆ ಜೈಪುರದಲ್ಲಿ ಅಂತಂದ್ರೆ, ನಮ್ಮ ಮೂಲ ವಿಗ್ರಹಗಳೆಲ್ಲ ಅಲ್ಲೇ ಇರೋದು. ಅವ್ರಿಗೆ ಸಾಮಾನ್ಯವಾಗಿ ಅವರು ಭಕ್ತಿ ಮಾಡ್ತಾ ಇದ್ದಾರೆ. ಅವರು ಎಷ್ಟು ಸರಳವಾಗಿ ಅವರು ಜೀವನ ಮಾಡ್ತಾ ಇದ್ದಾರೆ, ಎಷ್ಟು ಸರಳವಾಗಿ ಭಕ್ತಿ ಮಾಡ್ತಾ ಇದ್ದಾರೆ ಅದು ಅನಿಸ್ತು. ನಮ್ಗೆಲ್ಲ ಸ್ವಲ್ಪ ಇಲ್ಲಿ ಎಲ್ಲಾ ಜನಕ್ಕೂ ಭಕ್ತಿ ಅಂದ್ರೆ ಒಂದು ದೇವಸ್ಥಾನಕ್ ಹೋಗೋದಂದ್ರೆ ಒಂಥರ ಏನೋ ಚೀಪ್ ಆಗಿ ಥಿಂಕ್ ಮಾಡ್ತಾ ಇರ್ತಾರೆ. ಆದ್ರೆ ಅಲ್ಲಿ ಜನ 4 ಗಂಟೆಗೆ ಮಂಗಳಾರತಿಗೆ ಓಡಿ ಓಡಿ ಬರ್ತಾ ಇರ್ತಾರೆ ಗೋಪಿನಾಥನ್ಗೆ. ಅದು ಗಮನಿಸ್ದೆ ನಾನು ಜೈಪುರದಲ್ಲಿ. ಆಮೇಲೆ ಅಲ್ಲಿ ಜನ ಅಷ್ಟು ಕಾತರರಾಗಿರ್ತಾರೆ ರಾಧಾ ಗೋವಿಂದ ನೋಡೋದಕ್ಕೆ. ಅಲ್ಲಿ ಬಲ್ದೇವ್ ವಿದ್ಯಾಭೂಷಣ್ ಆ ಟೆಂಪಲ್ಗೆ ಹೋಗಿ ಅಲ್ಲಿ ಕುತ್ಕೊಂಡು ಪ್ರೇ ಮಾಡ್ಕೊಂತಾರೆ ಮನ್ಸಲ್ಲಿ. ರಾಧಾ ಗೋವಿಂದ್ಜಿ, ನನಗ್ ಗೊತ್ತಿಲ್ಲ, ಗುರು ಇಲ್ಲಿ ಕಳ್ಸಿದ್ದಾರೆ, ನಾನು ಹೆಂಗಾದ್ರೂ ಮಾಡಿ ಇದನ್ನ ಮಾಡ್ಬೇಕು, 7 ದಿವಸ ಟೈಮ್ ತಗೊಂಡಿದ್ದೀನಿ, ಇಷ್ಟ್ರಲ್ಲಿ ನಾನು ಎಲ್ಲ ಮುಗಿಸ್ಕೊಡ್ಬೇಕು ಅಂತ ಹೃದಯದಿಂದ ಪ್ರಾರ್ಥನೆ ಮಾಡ್ತಾರೆ. ಮಾಡಿದ್ಮೇಲೆ ಅವ್ರಿಗೆ ಕನ್ಸಲ್ಲಿ ರಾಧಾ ಗೋವಿಂದ ಬಂದ್ ಹೇಳ್ತಾರೆ, ಸರಿ, ನೀನೇನ್ ಇದನ್ ಮಾಡ್ಕೋಬೇಡ, ನಾನು ನಿನಗೆ ನಿನ್ ಹೃದಯದಿಂದ ಹೇಳೋದಕ್ ಸ್ಟಾರ್ಟ್ ಮಾಡ್ತೀನಿ, ಅವಾಗ ನೀನ್ ಬರಿತಾ ಹೋಗು ಅಂತ ಹೇಳ್ತಾರೆ. ಅವಾಗ ಆ ಟೆಂಪಲ್ ಅಲ್ಲಿ ಕುತ್ಕೊಂಡು ಬಲ್ದೇವ್ ವಿದ್ಯಾಭೂಷಣ್ ಆಚಾರ್ಯರು ಬರ್ದಿದ್ದಾರೆ ಎಲ್ಲಾ ವೇದಾಂತ ಸೂತ್ರಗಳು, ನಮ್ದು ಭಗವದ್ಗೀತಾ ಎಲ್ಲ ನಮ್ದು ಬರ್ದು ಲಾಸ್ಟ್ಗೆ ಎಲ್ಲಾ ತಗೊಂಡು ಹೋಗಿ ಅವ್ರಿಗೆ ತೋರ್ಸಿದಾಗ ಆ ಸಭೆನಲ್ಲಿ ಮತ್ತೆ ಎಲ್ಲಾರು ಗ್ಯಾದರ್ ಆಗ್ತಾರೆ, ಎಲ್ಲಾರು ನೋಡ್ತಾರೆ. ವೇದಾಂತ ಸೂತ್ರಗಳೆಲ್ಲ ರೆಡಿ ಇರುತ್ತೆ. ಸ್ವಯಂ ಭಗವಂತ ಹೇಳಿರುವಂತ ವೇದಾಂತ ಸೂತ್ರ, ಗೋವಿಂದಜಿ ಹೇಳಿರುವಂತ ವೇದಾಂತ, ಗೋವಿಂದಜಿ ಹೇಳಿರುವಂತ ಭಗವದ್ಗೀತೆ, ಇದು ಅದ್ರಲ್ಲಿ ನಮ್ದು ಭಗವದ್ಗೀತೆನೂ ಬರುತ್ತೆ. ತಗೊಂಡ್ ಹೋಗಿ ತೋರ್ಸಿದವಾಗ ಅಲ್ಲಿ ರಾಜರ್ಗೆ ತುಂಬಾ ಖುಷಿ ಆಗತ್ತೆ. ಆಯ್ತು, ಇನ್ನ ಇದು ಟೆಂಪಲ್ ಗೌಡಿಯ ಸಂಪ್ರದಾಯಕ್ಕೆ ಹೋಗತ್ತೆ ಅಂತ ಅವ್ರು ತುಂಬಾ ಖುಷಿ ಪಡ್ತಾರೆ. ಆಮೇಲೆ ಅಲ್ಲಿ ಸ್ತ್ರೀ ಸಂಪ್ರದಾಯದವ್ರು ಯಾರಲ್ಲಿ ಇದ್ರೋ ಅವರು ಬಲ್ದೇವ್ ವಿದ್ಯಾಭೂಷಣ್ ಆಚಾರ್ಯರಿಗೆ ಸರೆಂಡರ್ ಆಗ್ಬಿಡ್ತಾರೆ, ಶರಣಾಗ್ಬಿಡ್ತಾರೆ. ಇನ್ಮೇಲಿಂದ ನೀವೇ ನಮ್ಗೆ ಗುರು, ನಿಮ್ ಕೆಳಗೆ ನಾವ್ ಇದನ್ ಮಾಡ್ತೀವಿ ಅಂತ ಅವರು ಇದಕ್ಕೆ ವಿದ್ಯಾಭೂಷಣ್ ಅವ್ರಿಗೆ ಶರಣಾಗ್ಬಿಡ್ತಾರೆ. ಆಮೇಲೆ ಅದೇ ರೀತಿ ನಮ್ಗೆ ಇವಾಗ ಸಿಕ್ಕಿರುವಂತ ಭಗವದ್ಗೀತೆ, ಭಗವದ್ಗೀತೆ ಸ್ಟಾರ್ಟಿಂಗ್ ನಲ್ಲಿ ನೋಡಿದ್ರೆ ನಿಮ್ಗೆ ಕಾಣಿಸುತ್ತೆ, ಗೀತಾ ಬಲ್ದೇವ್ ವಿದ್ಯಾಭೂಷಣ್ ಅಂತ ಇದು ಬರುತ್ತೆ ನೋಡ್ರಿ, ಅದು ಸ್ಟಾರ್ಟಿಂಗ್ ಅಲ್ಲಿ ಇದೆ, ಗೋವಿಂದ ಭಾಷಾ ಅಂತ ಬರುತ್ತೆ. ಇದನ್ನ ವಿದ್ಯಾಭೂಷಣ್ ಅವರು ಬರ್ದಿರೋದು ಅಂತ. ಸೊ ಅದಕ್ಕೆ ಇದನ್ನ ಯಾಕೆ ಹೇಳ್ದೆ ಸ್ಟೋರಿ ಅಂತಂದ್ರೆ, ನಮ್ಗೆ ಡೌಟ್ ಇರತ್ತೆ, ಭಗವದ್ಗೀತಾ ಕರೆಕ್ಟಾ, ಇದು ಭಗವಂತ ಹೇಳಿದ್ದ, ಇದು ನಂಬೋದಾ, ನಮ್ಗೆ ತುಂಬಾ ಕ್ವಶನ್ಸ್ ಬರ್ತಾ ಇರತ್ತೆ. ಅದಕ್ಕೆ ಈ ಪಾಸ್ಟ್ ಟೈಮ್ ಹೇಳ್ದೆ. ಸೊ ನಾವು ನಮ್ಮ ಆಚಾರ್ಯರು, ನಮ್ಮ ಗುರುಗಳು ನಮ್ಗೆ ಸಾಮಾನ್ಯವಾದಂಥದ್ದು ಕೊಟ್ಟಿಲ್ಲ, ತುಂಬಾ ಬೆಲೆ ಬಾಳುವಂಥದ್ದು, ತುಂಬಾ ಅದಕ್ಕೆ ಬೆಲೆ ಕಟ್ಟಕ್ ಆಗದೆ ಇರುವಂತದ್ದು ನಮಗ್ ಕೊಟ್ಟಿದ್ದಾರೆ. ಆದ್ರೆ ನಮ್ಗೆ ಅದ್ರದ್ದು ಬೆಲೆ ಗೊತ್ತಿಲ್ಲ. ಯಾವಾಗ ನಾವ್ ಅದನ್ನ ಅರ್ಥ ಮಾಡ್ಕೋತೀವಿ ಅವಾಗ ನಮ್ಗೆ ಅರ್ಥ ಆಗತ್ತೆ. ಆದ್ರೆ ತುಂಬಾ ಜನ ಏನಂತಾರೆ, ಇವಾಗ ಓದ್ಬಾರ್ದು ಭಗವದ್ಗೀತಾ, ಇಷ್ಟು ಸಣ್ಣ ವಯಸ್ಸಲ್ಲಿ ಓದಿದ್ರೆ ವೈರಾಗಿಗಳಾಗ್ಬಿಡ್ತೀರಾ ಅಂತ ಹೇಳ್ತಾರೆ. ಆಮೇಲೆ ತುಂಬಾ ರೀಸನ್ಸ್ ಹೇಳ್ತಾ ಇರ್ತಾರೆ. ಆದ್ರೆ ಒಂದೇ ಹೇಳೋದು, ಯಾವಾಗ ಏಜ್ ಆದ್ಮೇಲೆ ಕಣ್ ಕಾಣಿಸ್ತಾ ಇರೋದಿಲ್ಲ, ಶಕ್ತಿ ಇರೋದಿಲ್ಲ, ಬುದ್ಧಿ ಇರೋದಿಲ್ಲ, ಅವಾಗ ಭಗವದ್ಗೀತೆ ತೆಗೆದು ಓದಿದ್ರೆ ನಮ್ಗೇನ್ ಅರ್ಥ ಆಗತ್ತೆ. ಅದಕ್ಕೋಸ್ಕರ ಚಿಕ್ಕ ಮಕ್ಳಿಂದ ಚಿಕ್ಕ ವಯಸ್ಸಿನಲ್ಲೇ ನಾವು ಭಗವದ್ಗೀತಾ ಓದೋದಕ್ಕೆ ಶುರು ಮಾಡ್ಬೇಕು, ಹೇಳ್ಬೇಕು ಬೇರೆಯವ್ರಿಗೆಲ್ಲ ಅಂತ ಸೊ ಅದಕ್ಕೆ ಭಗವಂತ ಪ್ರೀತಿಯಿಂದ ನಮ್ಗೋಸ್ಕರ ಸ್ಪೆಷಲ್ ಆಗಿ ಏನ್ ಹೇಳ್ಬೇಕು ಅಂತಂದ್ರೆ, ಒಂದು ತಾಯಿ ತನ್ನ ಪ್ರೀತಿಯಾದಂತ ಮಗುವಿಗೆ ಇತ್ತಪ್ಪ ಅಂತಂದ್ರೆ ಅವಾಗ ಏನ್ ಮಾಡ್ತಾರೆ, ಏನಾದ್ರೂ ಅಡ್ಗೆಗಳು ಮಾಡಿದಿದ್ರೆ ಅದನ್ನ ಸೈಡಿಗೆ ತೆಗ್ದಿಡ್ತಾರೆ, ಎಲ್ಲಾ ಮಾಡಿರ್ತಾರೆ, ಅದ್ರಲ್ಲಿ ಸ್ಪೆಷಲ್ ಆಗಿರುವಂತದ್ದು ಏನಾದ್ರೂ ಇತ್ತಪ್ಪ ಅಂತಂದ್ರೆ, ರಸಗುಲ್ಲ, ರಸಮಲೈ ಇಷ್ಟ ಅಂತಂದ್ರೆ ಅದನ್ನ ಹೆಂಗ್ ಮಾಡಿ ತೆಗ್ದಿಟ್ಟಿರ್ತಾರಲ್ಲ ಸೈಡಿಗೆ, ಆ ರೀತಿ ತೆಗ್ದಿಟ್ಟಿರುವಂತ ಭಗವದ್ಗೀತಾ ಇದು. ಇದನ್ನ ಯಾವ ಕಡೆಯಿಂದ, ಇವಾಗ ಅದೇ ರಸಗುಲ್ಲನ ಯಾವ ಕಡೆಯಿಂದ ಬೈಟ್ ಮಾಡಿದ್ರು ಅದು ಸಿಹಿ ಹಂಗೆ ಇರತ್ತೆ. ಆ ಭಗವದ್ಗೀತಾನು ಹಂಗೆ ಇದೆ.
ನಾವ್ ಯಾವ್ದೇ ಶ್ಲೋಕ ತಗೊಳ್ಳಿ, ಏನೇ ತಗೊಳ್ಳಿ, ಇದು ನಮ್ಗೋಸ್ಕರ, ನನ್ಗಾಗಿ, ಇದು ನನ್ಗೆ ಭಗವಂತ ಈ ರೀತಿ ಹೇಳ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಶಾಂತಿಯ ಸೂತ್ರ ಅಂತ ಹೇಳಿ 5.29 ಭಗವಂತ ಹೇಳ್ತಾ ಇದ್ದಾರೆ, ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ ಸುಹೃದ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿ ಮೃಚ್ಛತಿ. ಅಂದ್ರೆ ನಿಮ್ಗೆಲ್ಲಾ ಎಲ್ಲಾ 14 ಲೋಕಗಳಿಗೂ, ಎಲ್ಲಾ ದೇವಿ ದೇವತೆಗಳಿಗೂ ಪರಮ ಪ್ರಭು ನಾನೇ. ಭಗವಂತ ಅದ್ರಲ್ಲಿ ಹೇಳ್ತಾ ಇದ್ದಾರೆ, ಎಲ್ಲಾ ಇದಕ್ಕೂ, ದೇವತೆಗಳಿಗೂ, ಎಲ್ಲಾ ಲೋಕಗಳಿಗೂ, ಎಲ್ಲದಕ್ಕೂನು ಪರಮ ಪ್ರಭು ನಾನೇ ಅಂತ ಭಗವಂತ ಇಲ್ಲಿ ಒಪ್ಕೊಳ್ತಾ ಇದ್ದಾರೆ. ತುಂಬಾ ಜನಕ್ಕೆ ಕ್ವಶನ್ ಮಾರ್ಕ್ ಇರುತ್ತೆ. ಕ್ರಿಶ್ಚಿಯನ್ಸು, ಮುಸ್ಲಿಮ್ಸು ಅವ್ರವ್ರ ಧರ್ಮನ ಬಿಟ್ಬಿಟ್ಟು ಭಗವದ್ಗೀತೆನ ಯಾಕೆ ಓದ್ತಾ ಇದ್ದಾರೆ ಅಂತ. ಅದಕ್ಕೆ ಆನ್ಸರ್ ಇದೆ. ಯಾಕಂತಂದ್ರೆ ಪರಮ ಪ್ರಭು ನಾನೇ ಅಂತ ಭಗವಂತ ಅಲ್ಲಿ ಒಪ್ಕೊಳ್ತಾ ಇದ್ದಾರೆ. ಸೊ ಅದಕ್ಕಾಗಿ ಆಮೇಲೆ ಇದರಲ್ಲಿ ಇರುವಂತಹ ಕ್ಲೂಸ್ ಅಂಡ್ ಹಿಂಟ್ಸ್ ಹೆಂಗಿದೆ ಅಂತಂದ್ರೆ ತುಂಬಾ ನಮ್ಗೆ ಆನಂದ ಕೊಡುವಂಥದ್ದು. ಸ್ವಲ್ಪ ಓದಿದ್ರು ಭಗವದ್ಗೀತೆ, ಅದೇ ರಸಗುಲ್ಲ, ಯಾವ ಕಡೆಯಿಂದ ಕಡಿದ್ರು, ಯಾವ ಕಡೆಯಿಂದ ನಾವು ಇದನ್ ಮಾಡಿದ್ರು, ಚೀವ್ ಮಾಡಿದ್ರು ಅದು ಸ್ವೀಟ್ನೆಸ್ಸೇ ಕೊಡುತ್ತೆ. ಆಮೇಲೆ ಭಗವದ್ಗೀತಾ ಓದೋದ್ರಿಂದ ಲಾಭ ಏನು ಅಂತಂದ್ರೆ ಶೋಕ ಮೋಹ ಭಯವರ್ಜಿತ. ಇದು ಭಗವದ್ಗೀತಾ ಮಹಾತ್ಮೆಯಲ್ಲಿ ಬರುತ್ತೆ. ಯಾರಾದ್ರೂ ಇದನ್ನ ಓದಿದ್ರೆ ಅವರಿಗೆ ಶೋಕ ಮೋಹ ಭಯ ಇರೋದಿಲ್ಲ. ಯಾಕಂತಂದ್ರೆ ಮೋಹ ಅಂತಂದ್ರೆ ನಾವೇನಾದ್ರೂ ಕಳ್ಕೊಂಡ್ರೆ ನಮ್ಗೇನ್ ಅನ್ಸ್ಬೇಕು ಅವಾಗ? ಏನನ್ನ ಕಳ್ಕೊಂಡ್ರೆ ಭಗವಂತ ಇದ್ರಲ್ಲಿ ಹೇಳ್ತಾ ಇದ್ದಾನೆ, ನಿನ್ನ ಕರ್ಮದಲ್ಲಿ ಇಷ್ಟ ಟೈಮ್ ವರ್ಗೂ ಇತ್ತು, ಇವಾಗ ಇಲ್ಲ. ಭಗವಂತ ಇದನ್ನ ಹೇಳ್ತಾ ಇರೋದು. ಸೊ ಅದಕ್ಕೆ ನಾನು ಮೋಹ ಪಡಬಾರ್ದು. ಆಮೇಲೆ ಶೋಕ ಅಂತಂದ್ರೆ ಭಗವಂತ ಕೊಡ್ಬೇಕಂದ್ರೆ ನಾನು ಕೊಡ್ತಿದ್ದ, ಇಲ್ಲಂದ್ರೆ ಇಲ್ಲ. ಇವಾಗ ನಾವು ಕೆಲವೊಂದು ನಾವ್ ಏನಾದ್ರೂ ನನ್ಗೆ ಹಿಂಗೆ ಆಗ್ಬೇಕಿತ್ತು, ಹಂಗೆ ಆಗ್ಬೇಕಿತ್ತು ಅಂತ ತುಂಬಾ ಜನ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಮಾಡ್ತಾ ಇರ್ತಾರೆ. ಸೊ ಅದಕ್ಕೆ ಅವಾಗ ಹಿಂಗೆ ಆಗ್ಬೇಕಿತ್ತು, ಹಂಗೆ ಆಗ್ಬೇಕಿತ್ತು ಅನ್ನೋದ್ಕಿನ ಭಗವಂತ ಹೇಳ್ತಾ ಇದ್ದಾರೆ ಸುಹೃದಂ ಸರ್ವಭೂತಾನಾಂ. ಅಂದ್ರೆ ಭಗವಂತನ್ಗಿಂತಲೂ ನಮ್ಮನ್ನ ಟೇಕ್ ಕೇರ್ ಮಾಡೋರು ಯಾರು ಇಲ್ಲ. ಸುಹೃದಂ ಸರ್ವಭೂತಾನಾಂ ಅಂತಂದ್ರೆ ನಾನು ಎಲ್ಲಾ ಜೀವಿಗಳ ಮೇಲೇನು ನನ್ನ ಕೃಪೆ, ಎಲ್ಲಾ ಜೀವಿಗಳ ಮೇಲೇನು ಭಗವಂತನ ಕೃಪೆ ಇದೆ. ಯಾರು ಅವನ್ಗೆ ಪಾರ್ಶಾಲಿಟಿ ಮಾಡ್ತಾ ಇಲ್ಲ. ಭಗವಂತ ಯಾವ ಜೀವಾತ್ಮಗೂ ಪಾರ್ಶಾಲಿಟಿ ಮಾಡ್ತಾ ಇಲ್ಲ. ಅದಕ್ಕೋಸ್ಕರ ಭಗವಂತ ಆ ಶ್ಲೋಕದಲ್ಲಿ ಹೇಳ್ತಾ ಇದ್ರೆ ಸುಹೃದಂ ಸರ್ವಭೂತಾನಾಂ. ಅವಾಗ ನಮಗೇನ್ ಅನ್ಸುತ್ತೆ? ಶೋಕ ಪಡಬಾರ್ದು. ನಾವು ಶೋಕ ಪಡೋ ಅವಶ್ಯಕತೆನೇ ಇಲ್ಲ. ಭಯ ಆಟೋಮ್ಯಾಟಿಕ್ಲಿ ಇವೆರಡು ಹೋಯ್ತಪ್ಪ ಅಂತಂದ್ರೆ ಭಯ ಹೊರಟೋಗುತ್ತೆ. ಹೆಂಗೆ ನಾವು ಭಗವದ್ಗೀತಾ ಓದ್ತಾ ಹೋಗ್ತೀವಿ, ಆಟೋಮ್ಯಾಟಿಕ್ಲಿ ನಮ್ಗೆ ಭಯ ಅನ್ನೋದು ಕಡಿಮೆ ಆಗ್ಬಿಡುತ್ತೆ. ಮುಂದೇನು, ಅವಾಗೇನು, ಇವಾಗೇನು ಅನ್ನೋ ಅವಶ್ಯಕತೆನೇ ಇಲ್ಲ. ನೋಡ್ರಿ, ಇವಾಗ ನಮ್ಗೆ ಒಂದು ಒಳ್ಳೆ ಪ್ಲೇಟ್, ಆ ಪ್ಲೇಟ್ ಅಲ್ಲಿ ತುಂಬಾ ವೆರೈಟೀಸ್ ಇದೆ. ತುಂಬಾ ಅಂದ್ರೆ ತುಂಬಾ ವೆರೈಟೀಸ್ ಇದೆ. ಆವಾಗ ನಾವು ಆ ವೆರೈಟೀಸ್ ನ ತಿಂದು ಆಸ್ವಾದನೆ ಮಾಡೋದ್ ಬಿಟ್ಬಿಟ್ಟು ನಾವೇನ್ ಮಾಡ್ತಾ ಇದೀವಿ? ಎಲ್ಲರೂ ಪಾಸ್ಟ್ ಬಗ್ಗೆ ಯೋಚನೆ ಮಾಡ್ತೀವಿ. ಪಾಸ್ಟ್ ಅವಾಗ ಹಂಗಾಯ್ತು, ಹಿಂಗಾಯ್ತು, ನನ್ಗ ಅದು ಸಿಗ್ಲಿಲ್ಲ, ಇದು ಸಿಗ್ಲಿಲ್ಲ. ಮತ್ತೆ ನೆಕ್ಸ್ಟ್ ಈ ಸಬ್ಜಿ ಬೇಡ, ನೆಕ್ಸ್ಟ್ ಬೇರೆ ಸಬ್ಜಿ ಇದ್ರೆ ಚೆನ್ನಾಗಿತ್ತು, ಹಂಗೆ ಹಿಂಗೆ ಅಂತ ಬರೀ ಪಾಸ್ಟ್ ಅಂಡ್ ಫ್ಯೂಚರ್ ಇರೋದ್ನ ಬಿಟ್ಬಿಟ್ಟು ಇವಾಗ ನಮ್ ಥಾಲಿನಲ್ಲಿ ಪನ್ನೀರ್ ಸಬ್ಜಿ, ಒಳ್ಳೆ ಪೂರಿ, ರಸಗುಲ್ಲ, ಜಾಮೂನ್, ಈ ತರ ಎಲ್ಲಾ ಪ್ಲೇಟ್ ನಲ್ಲಿ ರೆಡಿ ಇದೆ. ನಾವಿವಾಗ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಇದ್ರೆ ಇದನ್ನ ಚೆನ್ನಾಗಿ ಆಸ್ವಾದನೆ ಮಾಡ್ಬೋದು. ಸೊ ಭಗವಂತ ಭಗವದ್ಗೀತೆನಲ್ಲಿ ಅದೇ ಹೇಳ್ತಾ ಇದ್ದಾರೆ. ಪಾಸ್ಟ್ ಅಂಡ್ ಫ್ಯೂಚರ್ ಬಗ್ಗೆ ನಾವು ಇದನ್ನ ಮಾಡೋ ಅವಶ್ಯಕತೆ ಇಲ್ಲ. ರಿಸಲ್ಟ್ ಬಗ್ಗೆ ನಾವು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ ನಿನ್ ಕರ್ಮನ ನೀನ್ ಸ್ಟಾರ್ಟ್ ಮಾಡು ಅಂತ ಭಗವಂತ ಹೇಳ್ತಾ ಇದ್ದಾರೆ. ಆಮೇಲೆ ಇನ್ನ ಒಂದು ಏನಂತಂದ್ರೆ ಭಕ್ತರಾಗ್ಬಿಟ್ರೆ ನಾವು ವೈರಾಗಿಗಳಾಗ್ಬಿಡ್ತೀವಿ, ನಮ್ಗೆ ಹಂಗೆ ಹಿಂಗೆ ಅಂತ ನಾವು ಭಗವಂತ ಸನ್ಯಾಸಿ ಆಗುವಂತ ಅರ್ಜುನನಿಗೆ ಹೇಳಲಿಲ್ಲ. ಭಗವಂತ ಅರ್ಜುನನಿಗೆ ಏನ್ ಹೇಳಿದ್ರಂತಂದ್ರೆ, ನೀನು ಯುದ್ಧ ಮಾಡು, ನಿನ್ನ ಆಸ್ತಿನ ಪಡ್ಕೋ, ನೀನು ಧರ್ಮ ರಕ್ಷಣೆ ಮಾಡು. ನಿನ್ನ ಕರ್ತವ್ಯ ಏನು? ಕ್ಷತ್ರಿಯ ಧರ್ಮ. ನೀನು ಕ್ಷತ್ರಿಯ ಇದ್ದೀಯ ಅಂತ ಅವನ ಧರ್ಮದ ಬಗ್ಗೆ ಭಗವಂತ ಹೇಳ್ತಾ ಇದ್ದಾರೆ.
ಅಂದ್ರೆ ನಮ್ಮ ಧರ್ಮ ನಾವು ಪಾಲನೆ ಮಾಡ್ಬೇಕು ಅಂತ ಭಗವಂತ ಹೇಳ್ತಾ ಇದ್ದಾರೆ, ಅರ್ಜುನನ ಮುಖಾಂತರ ನಮ್ಗೆ ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ಒಂದ್ಸತಿ ಭಕ್ತಿ ತೀರ್ಥ ಸ್ವಾಮಿ ಮಹಾರಾಜರು ಮೀಟ್ ಮಾಡಕ್ಕೆ ಸಚ್ಚಿದಾನಂದ ಸ್ವಾಮಿ ಮಹಾರಾಜರು ಅಲ್ಲಿಗೆ ಬರ್ತಾರೆ. ಬಂದು ಕೇಳ್ತಾರೆ, ಮಹಾರಾಜ್ರೆ, ಯಾವಾಗ್ಲೂ ನಾನು ಒಳ್ಳೆಯವನಾಗಿರ್ಬೇಕು, ಆಮೇಲೆ ಯಾವಾಗ್ಲೂ ನಾನು ಒಳ್ಳೇದನ್ನೇ ಮಾಡ್ಬೇಕು, ಏನ್ ಮಾಡ್ಬೇಕು ಅಂತ ಒಳ್ಳೆ ಥಾಟ್ಸ್ ಬರ್ಬೇಕು, ನಂದು ಪರಿಶುದ್ಧವಾಗಿರ್ಬೇಕು ನನ್ನ ಜೀವನ, ಅದಕ್ಕೆ ನಾನು ಏನ್ ಮಾಡ್ಬೇಕು ಅದಕ್ಕೆ ಆನ್ಸರ್ ಮಾಡಿ ಅಂತ ಹೇಳ್ತಾರೆ. ಅವಾಗ ಭಕ್ತಿ ತೀರ್ಥ ಸ್ವಾಮಿ ಮಹಾರಾಜ್ ಹೇಳ್ತಾರೆ, ಅವರೇ ಕ್ವಶನ್ ಮಾಡ್ತಾರೆ ಅವ್ರಿಗೆ, ಏನಂತಂದ್ರೆ ಇವಾಗ ಎರಡು ನಾಯಿಗಳು ಕಚ್ಚಾಡ್ತಾ ಇದೆ, ಅವಾಗ ಏನಾಗತ್ತೆ ಅಂತ ಕೇಳ್ತಾರೆ. ಅವಾಗ ಸಚ್ಚಿದಾನಂದ ಸ್ವಾಮಿಗೆ ಅರ್ಥ ಆಗ್ಲಿಲ್ಲ, ಏನು ಗೊತ್ತಾಗ್ಲಿಲ್ಲ ನನಗೆ, ನಾನ್ ಪ್ರಶ್ನೆ ಮಾಡಿದ್ದೊಂದು, ಮಹಾರಾಜ್ ಈ ತರ ಕೇಳ್ತಾ ಇದಾರಲ್ಲ ಅಂತ ಅವ್ರ ಮನ್ಸಲ್ಲಿ ಕ್ವಶನ್ ಬಂತು, ಬಟ್ ಅದಕ್ಕೆ ಆನ್ಸರ್ ಅವ್ರಿಗೆ ಬರ್ತಾ ಇಲ್ಲ. ಅವ್ರು ಹೇಳ್ತಾರೆ, 2 ನಾಯಿಗಳು ಕಚ್ಚಾಡ್ತಾ ಇದ್ರೆ ಏನಾಗತ್ತೆ ಅಂತ ಸುಮ್ನಾಗ್ಬಿಡ್ತಾರೆ. ಆಮೇಲೆ ಭಕ್ತಿ ತೀರ್ಥ ಸ್ವಾಮಿ ಮಹಾರಾಜ್ ಹೇಳ್ತಾರೆ, 2 ನಾಯಿಗಳು ಅಂದ್ರೆ ಒಂದು ಒಳ್ಳೇದು, ಎರಡನೇದು ಕೆಟ್ಟದ್ದು. ನಮ್ಮ ಹೃದಯದಲ್ಲಿ ಕೂಡ ನಮ್ಗೆ ಅಂಥ 2 ನಾಯಿಗಳಿದೆ. ಹೆಂಗಂತಂದ್ರೆ ನಾವು ಏನನ್ನ ಮಾಡ್ತಾ ಇದ್ರೆ ನಮ್ಗೆ ಒಂದ್ ಮನ್ಸು ಹೇಳ್ತಾ ಇರತ್ತೆ ಇದು ಕರೆಕ್ಟ್, ಇನ್ನೊಂದ್ ಮನ್ಸು ಹೇಳ್ತಾ ಇರತ್ತೆ ಇದು ತಪ್ಪು ಅಂತ ನಮ್ಗೆ ಆಗ್ತಾ ಇರತ್ತ. ಆ 2 ನಾಯಿಗಳ ಜಗಳದಲ್ಲಿ ಯಾರು ವಿನ್ ಆಗ್ತಾರೆ ಅಂತ ಮತ್ತೆ ಕೇಳ್ತಾರೆ. ಅವಾಗ ಸಿಂಪಲ್ ಏನಂತಂದ್ರೆ, ಯಾರಿಗೆ ಜಾಸ್ತಿ ಪೋಷಣೆ ಇದೆ, ಯಾರು ಜಾಸ್ತಿ ಶಕ್ತಿಶಾಲಿಯಾಗಿದ್ದಾರೆ ಅವ್ರು ಮಾತ್ರ ವಿನ್ ಆಗೋದಕ್ ಸಾಧ್ಯ ಅಂತ ಹೇಳ್ತಾರೆ. ಸೊ ಆಮೇಲೆ ಇವ್ರು ಹೇಳ್ತಾರೆ, ಭಕ್ತಿ ತೀರ್ಥ ಸ್ವಾಮಿ ಹೇಳ್ತಾರೆ, ನಾವು ಯಾವ ಮನ್ಸಿಗೆ ಜಾಸ್ತಿ ಪೋಷಣೆ ಕೊಡ್ತೀವಿ, ಅಂದ್ರೆ ಒಳ್ಳೆ ಮನ್ಸಿಗೆ ಎಷ್ಟು ಪೋಷಣೆ ಕೊಡ್ತೀವಿ ಅವಾಗ ಏನಾಗತ್ತೆ, ಅದು ಆ ರೀತಿ ನಡವಳಿಕೆಯಿಂದ ಮುಂದುವರಿತೀವಿ. ಸೊ ಹಂಗೆ ನಾವು ಒಳ್ಳೆ ರೀತಿ ಆಗ್ಬೇಕು ಅಂತಂದ್ರೆ ಭಕ್ತರ ಸಂಘದಲ್ಲಿ ಶಾಸ್ತ್ರನ ನಾವು ಬೇಸ್ ಮಾಡ್ಕೊಂಡ್ರೆ ನಮ್ಗೆ ಬುದ್ಧಿ ಭಗವಂತ ಆಟೋಮ್ಯಾಟಿಕ್ಲಿ ಕೊಡ್ತಾ ಹೋಗ್ತಾರೆ. 10.10 ಹೇಳ್ತಾರಲ್ಲ, ತೇಷಾಂ ಸತತ ಯುಕ್ತಾನ ಭಜತಾಂ ಪ್ರೀತಿ ಪೂರ್ವಕಂ ದದಾಮಿ ಬುದ್ಧಿ ಯೋಗಂ ತಂ ಏನ ಮಾಮುಪಯಾಂತಿತೆ. ಭಗವಂತ, ನಾವು ಯಾರು ಭಗವಂತನ್ಗೆ ಪ್ರೀತಿ ಪೂರ್ವಕವಾಗಿ ಇದನ್ನ ಸೇವೆ ಮಾಡ್ತಾರೋ ಅವ್ರಿಗೆ ಆಟೋಮ್ಯಾಟಿಕಲಿ ಭಗವಂತ ನಾಲೆಜ್ ಕೊಡ್ತಾ ಹೋಗ್ತಾರೆ. ಸೊ ಅದು ಹೇಳ್ತಾ ಇದ್ದಾರೆ, ನಾವು ನಮ್ಮ ಜೀವನದಲ್ಲಿ ಆ ಒಳ್ಳೆ ಸಾಂಗತ್ಯನ ಎಷ್ಟು ತಗೋತೀವಿ ಅವಾಗ ನಮ್ಮ ಮನ್ಸಲ್ಲಿರೋ ಒಳ್ಳೆ ಅನ್ನೋ ಇದು ಜಾಸ್ತಿ ಆದಾಗ ನಮ್ಗೇನಾಗತ್ತೆ, ಕೆಟ್ಟ ಅನ್ನೋ ಒಂದು ಇದ್ರದ್ದು ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಅದಕ್ಕೆ ನಮ್ಗೆ ಭಕ್ತಿ ತೀರ್ಥ ಸ್ವಾಮಿ ಮಹಾರಾಜ್ ಸಿಂಪಲ್ ಆಗಿ ಅದನ್ನ ಹೇಳಿದ್ರು. ಸೊ ಅದಕ್ಕೋಸ್ಕರ ನಾವು ಜಾಸ್ತಿ ಶಾಸ್ತ್ರನ ನಾವ್ ಎಷ್ಟು ನಾವು ತಗೋತೀವಿ ಅಷ್ಟು ನಾವು ಸಿಂಪಲ್ ಆಗಿ ಈಸಿಯಾಗಿ ನಾವು ಲೈಫ್ ನ ಲೀಡ್ ಮಾಡ್ಬೋದು. ನಮ್ಮೊಳಗಿರುವಂತ ಕೆಟ್ಟದ್ರ ಜೊತೆಗೆ ಇದನ್ ಮಾಡ್ಬೋದು. ಇವಾಗ ನಮ್ಗೆ ಜಪ ಮಾಡ್ಬೇಕಂದ್ರೆ ಮನ್ಸಾಗ್ತಾ ಇರೋದಿಲ್ಲ, ಟಿವಿ ನೋಡ ಅಂತ ಇರತ್ತೆ ಮನ್ಸು, ಇದು ಕೆಟ್ಟ ಮನ್ಸು. ಆದ್ರೆ ಒಳ್ಳೆ ಮನ್ಸು ಏನ್ ಹೇಳುತ್ತೆ, ಅವಾಗ ಜಪ ಮಾಡ್ಬೇಕು, ಭಗವದ್ಗೀತಾ ಓದ್ಬೇಕು, ಇದು ಒಳ್ಳೆ ಮನ್ಸು. ಯಾವಾಗ ನಾವು ಹೆಚ್ಚು ಭಕ್ತರ ಸಂಘದಲ್ಲಿ ಇರ್ತೀವಿ, ಯಾವಾಗ ಜಾಸ್ತಿ ಶಾಸ್ತ್ರಗಳ ಅಧ್ಯಯನ ಮಾಡ್ತಾ ಇರ್ತೀವಿ, ಅವಾಗ ನಮ್ಗೆ ಏನಾಗತ್ತೆ, ಆ ಕೆಟ್ಟ ಮನಸ್ಸನ್ನ ಡಾಮಿನೇಟ್ ಮಾಡೋದಕ್ಕೆ ಈ ಒಳ್ಳೆ ಮನ್ಸು ನಮ್ಗೆ ಪ್ರೋತ್ಸಾಹ ಕೊಡುತ್ತೆ. ಸೊ ಅದಕ್ಕೋಸ್ಕರ ನಾವು ಮಹಾರಾಜ್ ಹೇಳಿರೋ ತರ ಇದಕ್ಕೋಸ್ಕರ ಭಕ್ತರ ಸಂಘನ ನಾವು ತಗೊಂಡು ಶಾಸ್ತ್ರಗಳನ್ನ ತಗೊಂಡು ನಾವು ಮುಂದುವರಿಬೇಕು. ಮತ್ತೆ ಇನ್ನೂ ಅನ್ಸತಿ, ಏಕನಾಥ್ ಅವ್ರ ಹತ್ರ ಒಬ್ರು ಭಕ್ತರು ಬರ್ತಾರೆ, ಬಂದು ಕೇಳ್ತಾರೆ, ನಿಮ್ಗೆ ಯಾವಾಗ್ಲೂ ಪಾಪ ಮಾಡ್ಬೇಕಂತ ಅನ್ಸದಿಲ್ವಾ, ನೀವ್ ಯಾವಾಗ್ಲೂ ಪಾಪ ಮಾಡಿಲ್ವಾ ಅಂತ ಕೇಳ್ತಾರೆ ಏಕನಾಥ್ಗೆ. ಅವ್ರು ಹೇಳ್ತಾರೆ, ನಿನ್ಗೆ ಇವಾಗ ಟೈಮ್ 7 ದಿವಸ ಐತೆ, ನೀನ್ 7 ದಿವಸದಲ್ಲಿ ಸಾಯ್ತೀಯ, ನೀನ್ ಟೈಮ್ ವೇಸ್ಟ್ ಮಾಡ್ಕೊಳ್ದಂಗೆ ಇವಾಗ ಹೋಗು, ನೀನ್ 7 ದಿವಸದಲ್ಲಿ ನಿನಗ್ ಮರಣ ಇದೆ,
ಪುಣ್ಯ ಕೆಲಸಗಳನ್ನ ಮಾಡ್ಕೊಂಡು ಭಗವದ್ಧಾಮಕ್ಕೆ ಹೋಗೋದಕ್ಕೆ ಪ್ಲಾನ್ ಮಾಡ್ಕೊ ಅಂತ ಹೇಳ್ಬಿಡ್ತಾರೆ. ಅವಾಗ ಆ ವ್ಯಕ್ತಿ ಏನ್ ಮಾಡ್ತಾರ, ಹೌದಾ 7 ದಿವಸದಲ್ಲಿ ಇವಾಗ ನನಗ್ ಸಾವು ಬರುತ್ತಾ ಅಂತ ಅವರು ಬೇಗ ಎಲ್ಲಾ ತನ್ನ ಹತ್ರ ಇರೋದು ಏನೋ ಆಸ್ತಿ ಅವು ಇವು ಎಲ್ಲ ನೋಡ್ಕೊಂಡು ಎಲ್ಲ ಇದನ್ ಮಾಡ್ಕೊಂಡು ಹೇಳೋದು, ಎಲ್ಲಾ ಏನೇನಿತ್ತು ಎಲ್ಲ ಹೆಂಡತಿಗೆ ಒಪ್ಸಿ ಎಲ್ಲ ಇದನ್ ಮಾಡಿ ಆಮೇಲೆ 7ನೇ ದಿನ ಏಕನಾಥ್ ಅವ್ರ ಗುರುಜಿ ಅವ್ರ ಹತ್ರಕ್ ಬರ್ತಾರೆ. ಏನ್ ಮಾಡ್ದೆ ನೀನು ಈ 7 ದಿವಸ ಏನ್ ಮಾಡ್ದೆ ಅಂತ ಕೇಳ್ದಾಗ ಅವ್ರು ಹೇಳ್ತಾರೆ, ನಾನು ಏನು ಪಾಪನೇ ಮಾಡಿಲ್ಲ. ಯಾಕಂತಂದ್ರೆ ಈ 7 ದಿವಸದಲ್ಲಿ ನನಗೆ ಎಲ್ಲಿ ಏನ್ ಮಾಡ್ಬಾರ್ದು, ನನಗೆ ಟೈಮ್ ಕಡಿಮೆ ಇದೆ, ಈ ಟೈಮ್ ನಲ್ಲಿ ನಾನು ಪುಣ್ಯ ಕೆಲ್ಸನೇ ಮಾಡ್ಬೇಕು ಅಂತ ನಾನು ಪುಣ್ಯದ ಕಡೆನೆ ಗಮನ ಕೊಟ್ಟೆ. ನನಗೆ ಎಷ್ಟು ಟೈಮ್ ಇದೆ ಅಂತ ಅವ್ರು ಕೇಳ್ತಾರೆ. ಅವಾಗ ಏಕನಾಥ್ ಸ್ವಾಮಿ ಮಹಾರಾಜ್ ಅವರು ಹೇಳ್ತಾರೆ, ಆಚಾರ್ಯರು ಏನ್ ಹೇಳ್ತಾರಂತಂದ್ರೆ, ನಮ್ಗೆ ಮರಣ ಖಂಡಿತ ನಿನ್ಗಿವಾಗ ಇಲ್ಲ ಬಿಡು, ಮರಣ ಇಲ್ಲ ಅಂತ ಅವ್ರಿಗೆ ಹೇಳ್ತಾರೆ. ಆದ್ರೆ ನಮ್ ನಾವು ತಿಳ್ಕೊಬೇಕು, ಯಾವಾಗಾದ್ರೂ ಒಂದು ದಿನ ಸಾವು ಖಚಿತ. ಅವಾಗ ಏನಾಗತ್ತೆ, ನಮ್ಮ ಪಾಪಗಳನ್ನ ಮಾಡುವಂತ ಪ್ರವೃತ್ತಿ ಕಡಿಮೆ ಆಗತ್ತೆ. ಸೊ ಅವ್ರಿಗೆ ಅದನ್ನೇ ಹೇಳಿದ್ರು, ಏಕನಾಥ್ ಗುರುಜಿ ಅವ್ರಿಗೆ ಅದನ್ನೇ ಹೇಳಿದ್ರು, ಯಾವಾಗ ಸಾವು ಖಚಿತ ನಮ್ಗಿದೆ ಅಂತ ಗೊತ್ತಾದ್ಮೇಲೆ ಪಾಪ ಮಾಡೋ ಪ್ರವೃತ್ತಿ ಹೆಂಗೆ ಈ 7 ದಿನದಲ್ಲಿ ನೀನ್ ಕಂಟ್ರೋಲ್ ಮಾಡೋಕಾಯ್ತು, ಹಂಗೆ ನಾವು ಎಲ್ಲಿವರೆಗೂ ಇರ್ತೀವಿ ನಮ್ ಟೈಮ್ ನಮ್ಗೆ ಗೊತ್ತಿಲ್ಲ. ಆ ಟೈಮ್ ಯಾವಾಗ ಬರುತ್ತೆ ಅಂತ ನಮಗ್ ಗೊತ್ತಿಲ್ಲ. ಸೊ ಆ ಟೈಮ್ ಬರೋಕ್ಕಿಂತ ಮುಂಚೆ ನಾವು ರೆಡಿ ಆಗ್ಬೇಕು ಅಂತ ಅವ್ರಿಗೆ ಹೇಳ್ತಾರೆ. ಸೊ ಅದಕ್ಕೆ ರೂಪ ಗೋಸ್ವಾಮಿ ಅದಕ್ಕೆ ಹೇಳ್ತಾರೆ, ಯಾರು ಭಗವದ್ಗೀತಾ ಓದ್ತಾರೆ ಅವರೊಬ್ಬರೇ ಭಾಗ್ಯವಂತರು, ಅವರೊಬ್ಬರೇ ಪುಣ್ಯವಂತರು ಅಂತ ಒಂದು ಪದ್ಯದಲ್ಲಿ ಹೇಳ್ತಾರೆ. ಅಹೋ ಬಿರ ಸಕಲೆ ವಿದೂರಯತೆ ಅಂತಂದ್ರೆ ಕಲಿಯ ಕ್ಲೇಶ ಅವ್ರ ಮೇಲೆ ಆಗೋದಿಲ್ಲ ಅಂತ. ಸುಧಾರ ಮಧುರಂ ಪದೇ ಅಂದ್ರೆ ಅವರು ಎಷ್ಟೇ ಹಾಟ್ ಸಮ್ಮರ್ ಇದ್ರು ಅವರ ಸ್ಥಿತಿ ಹೆಂಗಿರತ್ತಂದ್ರೆ, ಒಂದು ಏರ್ ಕಂಡೀಷನರ್ ನಲ್ಲಿ ಇದ್ರೆ ಹೆಂಗಿರತ್ತೋ ಆ ರೀತಿ ಇರತ್ತೆ. ದಿನೇ ಚಂದ್ರ ಶೀತಲೆ ಅಂದ್ರೆ ಅವ್ರಿಗೆ ಚಂದನ ಲೇಪ ಮಾಡ್ಕೊಂಡ್ರೆ ಎಷ್ಟು ಶೀತಲ ಅನ್ಸತ್ತೋ ಅಷ್ಟು ಕೂಲ್ ಆಗಿ ಅವರು ಜೀವನ ಮಾಡ್ತಾ ಇರ್ತಾರೆ. ಯಶೋದಾ ತನಯಸ್ಯ ಗೀಯತೆ ಅಂತಂದ್ರೆ ಯಶೋದನ ಪುತ್ರ ಹಾಡಿರುವಂತ ಈ ಹಾಡನ್ನ ಯಾರು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿರ್ತಾರೋ ಅವ್ರಿಗೆ ಈ ಕ್ಲೇಶಗಳು ಈ ಎಲ್ಲಾ ಇದು ನಮ್ಗೆ ಟಚ್ ಮಾಡೋದಕ್ ಆಗೋದಿಲ್ಲ ಅಂತ ರೂಪ ಗೋಸ್ವಾಮಿ ಇದನ್ನ ಹೇಳ್ತಾ ಇದ್ದಾರೆ. ಆಮೇಲೆ 7.2 ಭಗವದ್ಗೀತಾ 7.2 ನಲ್ಲಿ ಭಗವಂತ ಹೇಳ್ತಾ ಇದ್ದಾರೆ ಇದರಲ್ಲಿ, ಆ 7.2 ಇದ್ರೆ ರೆಫರ್ ಮಾಡ್ಕೊಳ್ರಿ. ಏನ್ ಹೇಳ್ತಾರಂತಂದ್ರೆ, ಈ ಒಂದು ಜ್ಞಾನ ತಿಳ್ಕೊಂಡ್ಬಿಟ್ರೆ, ಭಗವದ್ಗೀತೆಯ ಜ್ಞಾನ ಒಂದು ತಿಳ್ಕೊಂಡ್ಬಿಟ್ರೆ ಬೇರೆ ಜ್ಞಾನ ತಿಳ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಅನುವಾದ ಓದ್ತೀನಿ, ಸ್ವಲ್ಪ ಇದನ್ ಮಾಡ್ಕೊಳ್ಳಿ. ಈಗ ನಾನು ನಿನಗೆ ಇಂದ್ರಿಯ ಗೋಚರವಾದ ಜ್ಞಾನವನ್ನು, ಆಧ್ಯಾತ್ಮಿಕ ಜ್ಞಾನವನ್ನು ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ. ಇದನ್ನು ತಿಳಿದುಕೊಂಡ ಮೇಲೆ ನೀನು ತಿಳಿದುಕೊಳ್ಳಬೇಕಾದದ್ದು ಏನೂ ಇರುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಭಗವದ್ಗೀತಾ ಒಂದು ಜ್ಞಾನ ತಿಳ್ಕೊಂಡ್ಬಿಟ್ರೆ ಮತ್ತೆ ತಿಳ್ಕೊಳ್ಬೇಕಾದಂಥದ್ದು, ತಿಳಿದುಕೊಳ್ಳಬೇಕಾದಂಥದ್ದು ಯಾವುದೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಭಗವಂತ ಅರ್ಜುನನಿಗೆ ಯಾಕೆ ಹೇಳಿದ್ರು ಅಂತಂದ್ರೆ, ಭಗವಂತನ ಭಕ್ತ ಪ್ಲಸ್ ಅವನು ಸ್ನೇಹಿತ ಆಗಿದ್ದ. ಆಮೇಲೆ ಅರ್ಜುನನ್ಗೆ ಇನ್ನೊಂದು ಕ್ವಾಲಿಟಿ ಇತ್ತು. 9.1 ಚಾಪ್ಟರ್ ನಲ್ಲಿ ಹೇಳ್ತಾರೆ, ಇದಂ ತೂತೆ ಗುಹ್ಯತಮಂ ಪ್ರವಕ್ಷ್ಯಾಮ್ಯಾನಸೂಯವೇ ಜ್ಞಾನಂ ವಿಜ್ಞಾನ ಸಹಿತಂ ಯಜ್ಞಾತ್ವಾ ಮೋಕ್ಷಸೇ ಅಶುಭಾತ್. ಅಂದ್ರೆ ಅರ್ಜುನನಲ್ಲಿ ಒಂದು ಕ್ವಾಲಿಟಿ ಇತ್ತು, ಏನಂತಂದ್ರೆ ಅಸೂಯೆ ಇರ್ಲಿಲ್ಲ.
ಅದಕ್ಕೋಸ್ಕರ ಅರ್ಜುನನ್ನೇ ಸೆಲೆಕ್ಟ್ ಮಾಡ್ಕೊಂಡು ಅರ್ಜುನನಿಗೆ ಭಗವಂತ ಹೇಳಿದ್ದು. ಸೊ ನಮ್ಗೆ ಭಗವದ್ಗೀತೆ ಅರ್ಥ ಆಗ್ತಾ ಇಲ್ಲ ಅಂತಂದ್ರೆ ಅದು ನಮ್ಮಲ್ಲಿ ದೋಷ ಇದೆ, ಭಗವದ್ಗೀತೆನಲ್ಲಿ ದೋಷ ಇಲ್ಲ. ನಾವು ಅದನ್ನ ಅರ್ಥ ಮಾಡ್ಕೋಬೇಕು. ಆದ್ರೆ ನಮ್ಗೆ ಒಂದು ಪ್ಲಸ್ ಏನಂತಂದ್ರೆ ಆ ಭಕ್ತರಿಂದ ನಾವು ಕೇಳಿ ಆಮೇಲೆ ನಾವು ಸ್ವತಃ ಇದನ್ನ ಓದ್ತಾ ಹೋದ್ರೆ ನಮ್ಗೆ ಅರ್ಥ ಆಗೇ ಆಗತ್ತೆ. ಅದೇ ಸತತ ಪ್ರಯತ್ನ ಇರ್ಬೇಕು. ಯಾವ್ದಾದ್ರೂ ಒಂದು ಕಾರ್ಯ ಮಾಡ್ಬೇಕು ಅಂತಂದ್ರೆ ನಾವು ಅದಕ್ಕೆ ಎಷ್ಟು ಎಫರ್ಟ್ ಹಾಕ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನಾವು ನಮ್ದು ಎಫರ್ಟ್ ಹೆಂಗಿರ್ಬೇಕು ಅಂತಂದ್ರೆ ಇದನ್ನ ಅರ್ಥಕೋಬೇಕು, ಇದನ್ನ ತಿಳ್ಕೋಬೇಕು, ಇದನ್ನ ಜೀವನದಲ್ಲಿ ಅಳವಡಿಸ್ಕೋಬೇಕು. ಆ ರೀತಿ ನಾವು ಭಗವದ್ಗೀತನ ಓದೋದಕ್ಕೆ ಪ್ರಯತ್ನ ಪಟ್ರೆ ಭಗವಂತ ಖಂಡಿತ ನಮ್ಗೆ ಹೆಲ್ಪ್ ಮಾಡ್ತಾರೆ. ಅದಕ್ ತಕ್ಕಂತೆ ಗುರುಗಳನ್ನ ನಮ್ಗೆ ಕಳ್ಸಿ ನಮ್ಗೆ ಸಹಾಯ ಮಾಡೇ ಮಾಡ್ತಾನೆ ಭಗವಂತ. ಇದು ಭಗವಂತ ನಮಗೋಸ್ಕರ ಒಂದು ಪ್ರೀತಿಯಿಂದ ಕಳ್ಸಿರುವಂಥದ್ದು. ಇದ್ರ ಜೊತೆಗೆ ಗುರುಗಳನ್ನು ಕಳ್ಸಿದ್ದಾರೆ. ನೀವ್ ಯಾರನ್ನಾದ್ರೂ ಬೇಸ್ ಮಾಡ್ಕೋಬಹುದು, ನಿಮ್ ಶಿಕ್ಷಾ ಗುರು ಆಗಿರ್ಬೋದು, ಯಾರನ್ನಾದ್ರದ್ದು ಸಹಾಯ ತಗೊಂಡು ನಾವು ಓದಿದ್ರೆ ನಮ್ ಖಂಡಿತ ಅರ್ಥ ಆಗೇ ಆಗತ್ತೆ. ಭಗವಂತ ಪ್ರತಿ ಜೀವಿಗೆ ಕರುಣೆ, ದಯೆ ಭಗವಂತನ್ಗೆ ಪ್ರತಿ ಜೀವಿಯ ಮೇಲೆ ಇದೆ. ಇದಕ್ಕೆ ಇನ್ನೊಂದು ಉದಾಹರಣೆ ಏನಂತಂದ್ರೆ ಒಂದ್ಸತಿ ಅಪ್ಪ ತುಂಬಾ ಬ್ಯುಸಿ ಇರ್ತಾರೆ ಕೆಲ್ಸದಲ್ಲಿ. ಆ ಮಗನ್ಗೆ ಆ ಅಜ್ಜಿ ಮನೆಗ್ ಹೋಗ್ಬೇಕಂತ ತುಂಬಾ ಇಷ್ಟ ಇರುತ್ತೆ. ಅಜ್ಜಿ ಮನೆಗ್ ಹೆಂಗಾದ್ರೂ ಹೋಗ್ಬೇಕಂತ ಸತಾಯಿಸ್ತಾ ಇದ್ರೆ ಆ ಅಪ್ಪ ಹೇಳ್ತಾರೆ, ಇಲ್ಲ ನಾನ್ ತುಂಬಾ ಬ್ಯುಸಿ ಇದ್ದೀನಿ ವರ್ಕ್ ನಲ್ಲಿ, ನೀನು ಹೋಗ್ತೇನೋ ಹೋಗು, ಆದ್ರೆ ಬೇರೆ ಯಾರನ್ನಾದ್ರೂ ಕರ್ಕೊಂಡು ಹೋಗು ಅಂತ. ಅದಕ್ ಮಗನ್ಗೆ ಸಿಟ್ಟಾಗ್ಬಿಡುತ್ತೆ. ಸಿಟ್ಟಾಗಿ ಅವನ್ ಹೇಳ್ತಾನೆ, ಇಲ್ಲ ನಾನು ಒಬ್ನೇ ಹೋಗ್ತೀನಿ, ನನಗ್ ಯಾರು ಬೇಡ, ನಾನು ಒಬ್ನೇ ಹೋಗ್ತೀನಿ ಅಂತ ಹೇಳ್ತಾನೆ. ಸರಿ ಅಂತ ಅಪ್ಪ ಹೇಳ್ತಾರೆ, ಸರಿ ಹಂಗಾದ್ರೆ ಹೋಗ್ಬಾ, ನನ್ಗೆ ತುಂಬಾ ಬ್ಯುಸಿ ಇದೀನಿ ನಾನು, ಮೀಟಿಂಗ್ ಬೇರೆ ಇದೆ, ಸರಿ ಅಂತ ಹೇಳ್ದವಾಗ ಆ ಮಗ ಅಪ್ಪನ ಹತ್ರ ದುಡ್ಡು ತಗೋತಾನೆ, ಟಿಕೆಟು ಎಲ್ಲ ತಗೊಂಡ್ಮೇಲೆ ಆ ಅಪ್ಪ ಒಂದ್ ಲೆಟರ್ ಕೊಡ್ತಾರೆ. ಒಂದ್ ಲೆಟರ್ ಕೊಟ್ಮೇಲೆ ಸರಿ ನಿನಗೆ ಯಾವಾಗಾದ್ರೂ ಭಯ ಆದ್ರೆ ಈ ಲೆಟರ್ನ ಓಪನ್ ಮಾಡಿ ನೋಡು ಅಂತ. ಸೊ ಎಲ್ಲ ಇಟ್ಕೋತಾನೆ. ಟ್ರೈನಲ್ಲಿ ಹೋಗ್ತಾ ಇರ್ತಾರೆ. ಹೋಗುವಾಗ ತನ್ಗೆ ಸ್ವಲ್ಪ ಹೊತ್ತೇನ್ ಅನ್ಸೋದಿಲ್ಲ. ಅಲ್ಲಿ ಮತ್ತೆ ಜನ ಹತ್ತೋದು, ಇಳಿಯೋದು, ಹೋಗೋದು, ಬರೋದು, ಬೇರೆ ಬೇರೆ ಜನ ನೋಡಿದ ತಕ್ಷಣ ತನ್ಗೆ ತುಂಬಾ ಭಯ ಅನ್ಸೋದಕ್ ಶುರು ಆಗುತ್ತೆ. ಆಮೇಲೆ ತನ್ಗೆ ನೆನ್ಪಾಗತ್ತೆ, ಏನೋ ಒಂದು ಲೆಟರ್ ಕೊಟ್ಟಿದ್ರಲ್ಲ, ಆ ಲೆಟರ್ನ ತೆಗೆದು ನೋಡೋಣ ಅಂತ, ಏನಿದೆ ಅಂತ ತೆಗೆದು ನೋಡ್ತಾರೆ. ನೋಡಿದ್ಮೇಲೆ ಆ ಲೆಟರ್ ಅಲ್ಲಿ ಏನಿರತ್ತಂದ್ರೆ ಈ ಪಕ್ಕದ ಕಂಪಾರ್ಟ್ಮೆಂಟ್ ನಲ್ಲಿ ನನ್ನ ಅಸಿಸ್ಟೆಂಟ್ ಇದ್ದಾನೆ, ನೀನು ಭಯ ಪಡೋ ಅವಶ್ಯಕತೆ ಇಲ್ಲ, ನೀನ್ ಸ್ಟೇಷನ್ ಅಲ್ಲಿ ಇಳಿಯುವಾಗ ಅವ್ರು ಬಂದು ನಿನ್ನನ್ನ ಇದನ್ ಮಾಡ್ತಾರೆ, ಇಲ್ಲ ನೀ ಫೋನ್ ಮಾಡಿದ್ರೆ ಅವ್ರು ನಿನ್ ಹತ್ರ ಬರ್ತಾರೆ ಅಂತ ಅದ್ರಲ್ಲಿ ಲೆಟರ್ ಇರತ್ತೆ. ಆ ಲೆಟರ್ ಓದಿದ ತಕ್ಷಣ ಆ ಹುಡ್ಗಂಗೆ ತುಂಬಾ ರಿಲೀಫ್ ಆಗ್ಬಿಡುತ್ತೆ. ಭಯ ಎಲ್ಲ ಹೊರಟೋಗಿ, ಅಯ್ಯೋ ಹೌದ್, ಹಾಗಂದ್ರೆ ಇವಾಗ ನೆಕ್ಸ್ಟ್ ಸ್ಟೇಷನ್ಗೆ ನಾ ಇದು ಮಾಡಿದ್ರೆ ಅವ್ರು ಬರ್ತಾರೆ, ನನಗೆ ಹೆಲ್ಪ್ ಮಾಡಿ ನಾನು ಹೋಗ್ಬೋದು ಅಂತ ಆ ಮಗು ವಿಚಾರ ಮಾಡುತ್ತೆ. ಆಮೇಲೆ ಇದು ಏನು ಅಂತಂದ್ರೆ ನಮ್ ಜೀವನದಲ್ಲಿ ಭಗವದ್ಗೀತಾ ಭಗವಂತ ಈ ರೀತಿ ನಾವು ಅಲ್ಲಿ ಅಹಂಕಾರ ಪಟ್ಟು ನಾನ್ ಹೋಗ್ಬೇಕು, ನಾನೇ ಒಡೆ ಆಗ್ಬೇಕು, ನಾನೇ ಕಿಂಗ್, ನಾನೇ ಅನ್ಭವಿಸ್ಬೇಕು, ಭಗವಂತ ಯಾಕೆ ಅಂತ ಅನ್ಕೊಂಡದ್ದಕ್ಕೆ ನಮ್ಗೆ ಇಲ್ಲಿ ಬಂದಿದೀವಿ. ಇಲ್ಲಿ ಬಂದಿದ್ಕೆ ಭಗವಂತ ಸುಮ್ನೆ ಕಳ್ಸಿಲ್ಲ, ನಮ್ಗೆಲ್ಲಾ ಅರೇಂಜ್ಮೆಂಟ್ ಮಾಡಿನೂ ಕಳ್ಸಿದ್ದಾರೆ. ಏನಂತಂದ್ರೆ ಭಗವದ್ಗೀತಾ ಇದೆ, ಗುರು ಇದ್ದಾರೆ, ಅವ್ರ ಅಸಿಸ್ಟೆಂಟ್ ಗುರು, ನಮ್ಮನ್ನ ಕರ್ಕೊಂಡ್ ಹೋಗೋದಕ್ಕೆ ಅವ್ರು ರೆಡಿ ಇದ್ದಾರೆ. ಆದ್ರೆ ನಾವು ಬರೀ ಮಾಡ್ಬೇಕಾಗಿರೋದು ಇಷ್ಟೇ. ನಾವು ನಂಬಿಕೆ ಇಲ್ಲ, ಅಪ್ಪನ ಮೇಲೇನೂ ನಂಬಿಕೆ ಇಲ್ಲ, ಆ ಗುರು ಮೇಲೇನು, ಇವ್ರ ಅಸಿಸ್ಟೆಂಟ್ ಮೇಲೇನೂ ನಂಬಿಕೆ ಇಲ್ಲ, ಕರ್ಕೊಂಡು ಹೋಗ್ತಾರೋ ಇಲ್ಲೋ ಅಂತ ಹೇಳಿ. ಆ ಹುಡ್ಗ ಯಾವ ರೀತಿ ಅವ್ರ ಆಶ್ರಯ ತಗೊಂಡು ಹೆಂಗೋದ್ರು, ಆ ಭಗವದ್ಗೀತೆ ಕೂಡ ನಮ್ಗೆ ಹಂಗೆ ಹೇಳ್ತಾ ಇದೆ. ನಾವು ಕೂಡ ಭಗವದ್ಗೀತೆಗೆ ಶರಣಾಗ್ಬೇಕು, ಗುರುಗೆ ಶರಣಾಗ್ಬೇಕು. 2.7 ಎಲ್ಲಾ ಟೆನ್ಷನ್ ಅಲ್ಲಿ ಎಲ್ಲಾ ಇದ್ರಿಂದನೂ ಅರ್ಜುನ ಹೇಳ್ದವಾಗ, ಅರ್ಜುನ ಎಲ್ಲಾ ಪೂರ್ತಿ ಕನ್ಫ್ಯೂಷನ್ ಅಲ್ಲಿ ಇದ್ದಾಗ
ಕೃಷ್ಣನ್ಗೆ ನಾನ್ ನಿನ್ಗೆ ಸರೆಂಡರ್ ಆಗ್ಬಿಟ್ಟಿದೀನಿ. ನನ್ಗೆ ಇವಾಗ ಚಿತ್ತ ಸ್ವಾಸ್ಥ್ಯ ನನ್ ಕೆಲ್ಸ ಮಾಡ್ತಾ ಇಲ್ಲ. ನೀನ್ ಹೆಂಗ್ ಹೇಳ್ತೀಯೋ ನಾನ್ ಹಂಗ್ ಕೇಳ್ತೀನಿ, ನಾನ್ ನಿನಗೆ ಸರೆಂಡರ್ ಅಂತ ಯಾವಾಗ ಹೇಳ್ತಾನೋ ಅವಾಗ ಭಗವಂತ ಶುರು ಮಾಡ್ತಾರೆ ಹೇಳೋದಕ್ಕೆ. ಸೊ ಹಿಂಗಿದೆ ಅಂತ. ಆ ಆ ರೀತಿ ನಾವು ಕೂಡ ಯಾವಾಗ ಸರೆಂಡರ್ ಆಗ್ತೀವಿ ಭಗವಂತನ್ಗೆ, ಯಾವಾಗ ಭಗವದ್ಗೀತಾ ಇದು ನಮ್ಗೆ ಪರ್ಫೆಕ್ಟ್ ನಾಲೆಜ್, ಇದರಿಂದ ನಮ್ಗೆ ಎಷ್ಟು ಲಾಭ ಇದೆ ಅಂತ ನಾವ್ ಯಾವಾಗ ಓದಿ ಯಾವಾಗ ಅರ್ಥೈಸ್ಕೊಳಕ್ ನೋಡ್ತೀವೋ ಅವಾಗ ತಾನೇ ರಿವೀಲ್ ಮಾಡ್ತಾ ಹೋಗ್ತಾನೆ ಭಗವಂತ. ಎಲ್ಲಾನು ನಮ್ಗೆ ಅರ್ಥೈಸಕ್ಕೆ ರೆಡಿ, ಎಲ್ಲಾ ತಯಾರಿದೆ, ಆದ್ರೆ ನಾವು ತಗೊಳ್ಳೋದಕ್ಕೆ ಇಷ್ಟು ಇದನ್ ಮಾಡ್ತಾ ಇಲ್ಲ. ನಮ್ಗೆ ಏನಾದ್ರೂ ಲೋಪದೋಷಗಳಿದ್ರೆ ಕೇವಲ ನಮ್ಮಲ್ಲೇ, ಅದು ಭಗವದ್ಗೀತೆನಲ್ಲಂತೂ ಏನೂ ಇಲ್ಲ. ಅದಕ್ಕೋಸ್ಕರ ಈ ತಿಂಗಳ ನಾವು ಪೂರ್ತಿ ಬುಕ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾನೆ ಇರ್ತೀವಿ. ಎಲ್ ನೋಡಿದ್ರು ಏನಪ್ಪ ಇವ್ರು ಈ ರೀತಿ ಬುಕ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ, ಎಲ್ ನೋಡಿದ್ರು ಇವರೇ ಇರ್ತಾರೆ ಅಂತ ತುಂಬಾ ಜನ ನಮ್ಗೆ ಅನ್ನೋರು ಇರ್ತಾರೆ. ಎಲ್ ನೋಡಿದ್ರು ನೀವೇ ಇರ್ತಿರಲ್ಲ ಅಂತಾನು ಕೇಳ್ತಾ ಇರ್ತಾರೆ. ಆದ್ರೆ ನಾವ್ ಯಾಕೆ ಇದನ್ ಮಾಡ್ತಾ ಇದೀವಿ ಅಂತಂದ್ರೆ, ಒಬ್ರು ಮೊನ್ನೆ ಅಂದ್ರು, ಲಾಸ್ಟ್ ಶ್ಲೋಕ ತೋರಿಸಿ ಈ ತರ ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ ಅಂತ ಇದನ್ನ ನಾವು ಹೇಳಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರೆ, ನೀವ್ ಯಾಕೆ ಇದನ್ನೆಲ್ಲ ಹೇಳ್ತೀರಾ? ಆ ಸಿರಿ ಸಂಪತ್ತು ಐಶ್ವರ್ಯ ಎಲ್ಲ ನೀವೇ ಇಟ್ಕೊಳ್ರಿ, ನಮ್ಗೆ ಯಾಕೆ ಕೊಡೋದಕ್ ಬರ್ತೀರಾ ಅಂತಂದ್ರೆ, ಅವಾಗ ಈ ತರ ಹೇಳಿದ್ವಿ. ಏನಂತಂದ್ರೆ ನಮ್ಗೆ ಜಾಸ್ತಿ ಆಗಿದೆ. ಆಕ್ಚುಲಿ ನಮ್ಗೆ ಇದು ಬೇರೆಯವ್ರಿಗೆಲ್ಲ ಕೊಡ್ಬೇಕು ಅನ್ನೋ ಒಂದ್ ಇದರಿಂದ ನಾವು ಹಂಚಕ್ ಬರ್ತಾ ಇದೀವಿ. ಅದಕ್ಕೋಸ್ಕರ ನಾವು ಬುಕ್ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದೀವಿ ಅಂತ ಹೇಳಿದ್ವಿ. ಅದೇ ರೀತಿ ಇದ್ರದ್ದು ಇದ್ರದ್ದು ಏನು ನಾವು ಬೆನಿಫಿಟ್ಸ್ ತಗೊಂಡಿದೀವೋ ಇದನ್ನ ಮತ್ತೆ ಬೇರೆಯವ್ರಿಗೆ ಕೊಡೋದ್ರಿಂದ ತುಂಬಾ ಲಾಭ ಇದೆ. ಎಷ್ಟು ನಾವು ಹೆಚ್ಚು ಹೆಚ್ಚು ನಾವು ಭಗವದ್ಗೀತಾ ಕೊಡ್ತೀವೋ ಅಷ್ಟು ನಮ್ಗೆ ಭಕ್ತಿನಲ್ಲಿ ಇನ್ನ ಶಕ್ತಿ ಜಾಸ್ತಿ ಆಗತ್ತೆ. ಒಂದ್ಸತಿ ಫಾರಿನ್ ನಲ್ಲಿ ಬುಕ್ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಕೀರ್ತನೆ ಮಾಡ್ತಾ ತುಂಬಾ ಜನ ಇದ್ರಂತೆ. ತುಂಬಾ ಜನ ಅಲ್ಲಿ ಇದು ಡಾನ್ಸ್ ಮಾಡ್ತಾ ಕೀರ್ತನೆ ಮಾಡ್ತಾ ಒಂದ್ ಕಡೆ ಸ್ಟಾಲ್ ಹಾಕೊಂಡು ಭಗವದ್ಗೀತಾ ಇಟ್ಕೊಂಡು ಒಂದ್ ಕಡೆ ಇದ್ರು. ಇನ್ನೊಂದ್ ಕಡೆ ಒಬ್ಬ ಕ್ರಿಶ್ಚಿಯನ್ ವ್ಯಕ್ತಿ ಅವರು ಕೂಡ ಪ್ರಚಾರ ಮಾಡ್ತಾ ಇದ್ರು ಅವ್ರ ಧರ್ಮದ ಬಗ್ಗೆ. ಈ ತರ ಚರ್ಚ್ ಇದೆ, ಇಲ್ಲಿ ಬರ್ರಿ ಅಂತ. ಇವ್ರನ್ನ ಇವ್ರನ್ನ ಗಮನಿಸಿದ್ರು. ಅವರು ನೋಡಿ ಆಮೇಲೆ ಹೋಗ್ತಾರೆ, ಮನೆಗೆ ಹೋಗಿ ಕುತ್ಕೊಂಡವಾಗ ಅವ್ರಿಗೆ ಅನಿಸ್ತು ಅವರಲ್ಲಿ ಏನೋ ಒಂದು ತೇಜಸ್ ಇದೆ, ಅವ್ರ ಮುಖದಲ್ಲಿ ಏನೋ ಒಂದು ನೆಮ್ಮದಿ ಇದೆ, ಏನೋ ಒಂದು ಸಂತೋಷ. ಇದನ್ನ ನನ್ನಲ್ಲಿ ಕಾಣಿಸ್ತಾ ಇಲ್ಲ. ನಾನು ಪ್ರಚಾರ ಮಾಡ್ತಾ ಇದ್ದೀನಿ ತುಂಬಾ ವರ್ಷದಿಂದ, ಆದ್ರೆ ನನ್ಗೆ ಯಾಕೋ ಇದು ಸಿಗ್ತಾ ಇಲ್ಲ ಅಂತ ಅವ್ರು ಹೋಗಿ ಅವ್ರನ್ನ ಕೇಳ್ತಾರಂತೆ. ಆ ಬುಕ್ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇರುವಂತ ವ್ಯಕ್ತಿಗೆ ಹೋಗಿ ಕೇಳ್ತಾರಂತೆ, ಏನು ನಿಮ್ಗೇನು ಹಿಂಗ್ಯಾಕೆ ನೀವು ಸಂತೋಷವಾಗಿರ್ತೀರ, ಯಾಕೆ ನಿಮ್ ಸೀಕ್ರೆಟ್ ಏನು ಅಂತ ಕೇಳಿದವಾಗ ಅವ್ರು ಹೇಳ್ತಾರಂತೆ, ಭಗವದ್ಗೀತಾ ಕೊಡ್ತಾರಂತೆ ಅವ್ರಿಗೆ. ಭಗವದ್ಗೀತಾ ಕೊಟ್ಮೇಲೆ ಇದೇ ಸೀಕ್ರೆಟ್ ಅಂತ ಆ ಭಗವದ್ಗೀತಾ ತಗೊಂಡು ಹೋಗಿ ಅವ್ರು ಓದಕ್ ಸ್ಟಾರ್ಟ್ ಮಾಡಿ ಓದಿದ್ಮೇಲೆ ಅವ್ರಿಗೆ ತುಂಬಾ ಒಂದು ಆನಂದ. ಪ್ರಭುಪಾದ್ ಹೇಳ್ತಾರೆ, ಪ್ರತಿ ಕಡೆ ಪ್ರಭುಪಾದ್ ಹೇಳ್ತಾರೆ, ಒಂದು ಶ್ಲೋಕ ಅಲ್ಲ, ಅರ್ಧ ಶ್ಲೋಕ ಅಲ್ಲ, ಒಂದು ವರ್ಡ್ ಆದ್ರೂ ನಾವು ತಿಳ್ಕೊಂಡ್ವಿ ಅಂತಂದ್ರೆ ನಮಗ್ ತುಂಬಾ ಆನಂದ ಆಗತ್ತೆ. ಭಗವದ್ಗೀತಾ ಶ್ಲೋಕ ಪಠಣೆ ಮಾಡ್ತಾ ಇದ್ರೆ ನಮ್ಗೆ ಆನಂದ ಆಗತ್ತೆ, ತಿಳ್ಕೊಳ್ಳೋದ್ ಬೇಡ, ಬರೀ ಶ್ಲೋಕ ಪಠಣ. ಯಾಕಂತಂದ್ರೆ ಇದು ಭಗವಂತನ ವಾಣಿ. ಭಗವದ್ಗೀತೆಗೂ ಭಗವಂತನ ಇದಕ್ಕೂ ಏನೂ ಇದೇ ಇಲ್ಲ, ಏನು ಡಿಫರೆನ್ಸೇ ಇಲ್ಲ, ಅಷ್ಟು ವಿರೋಧ. ಅದಕ್ಕೆ ಪ್ರಭುಪಾದ್ ಹೇಳಿರೋದು, ಒಂದು ವರ್ಡ್ ನಾವ್ ಅರ್ಥ ಮಾಡ್ಕೊಂಡ್ರು ನಾವು ಖುಷಿ, ನಮ್ ಮನ್ಸಿಗೆ ಶಾಂತಿ ನೆಮ್ಮದಿ ಆಟೋಮ್ಯಾಟಿಕಲಿ ಆಗತ್ತೆ ಅಂತ. ಸೊ ಹಂಗೆ ಈ ವ್ಯಕ್ತಿ ಆ ಭಗವದ್ಗೀತಾ ತೆಗೆದು ಓದಿದ್ಮೇಲೆ ತಂತಾನೆ ತನಗೆ ಆನಂದ ಬರಕ್ ಸ್ಟಾರ್ಟ್ ಆಯ್ತು. ಆಮೇಲೆ ಇವ್ರು ಹೋಗಿ ಆ ಟೆಂಪಲ್ಗೆ ಜಾಯಿನ್ ಆಗಿ ಅವರು ಕೂಡ ಒಂದು ಟೆಂಪಲ್ ಪ್ರೆಸಿಡೆಂಟ್ ಆಗಿ ಅವರು ಕೂಡ ಪ್ರಚಾರ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರಂತೆ. ಅಷ್ಟು ಪವರ್ ಇದೆ ಭಗವದ್ಗೀತೆಗೆ. ತುಂಬಾ ಜನ ಸೂಸೈಡ್ ಮಾಡ್ಕೊಳ್ತಾ ಇರ್ತಾರೆ, ತುಂಬಾ ಜನ ಅಂತವ್ರ ಕೈಗೆಲ್ಲ ಭಗವದ್ಗೀತಾ ಸಿಕ್ಕಿ ತುಂಬಾ ಜನಕ್ಕೆ ಒಳ್ಳೇದಾಗಿದೆ. ಇನ್ನೂ ಒಂದ್ಸತಿ ಒಬ್ಬ ಭಕ್ತ ಹೆಂಗಾದ್ರೂ ಮಾಡಿ ಇಷ್ಟು ಬುಕ್ಸ್ ಡಿಸ್ಟ್ರಿಬ್ಯೂಟ್ ಮಾಡ್ಬಿಡ್ಬೇಕು ಅಂತ ಅವ್ರಿಗೆ ಒಂದು ಟಾರ್ಗೆಟ್ ಇತ್ತು. ಅವಾಗ ಅವ್ರ ಏನ್ ಮಾಡ್ತಾರೆ, ಭಗವದ್ಗೀತಾ ಎಲ್ಲ ಇದನ್ ಮಾಡಕ್ಕೆ ಡಿಸ್ಟ್ರಿಬ್ಯೂಟ್ ಮಾಡಕ್ ಹೋದವಾಗ ಒಬ್ರ ಹತ್ರ ಹೋಗಿ ಹೇಳ್ತಾರೆ,
ಭಗವದ್ಗೀತಾ ತಗೊಳ್ಳಿ ಪ್ಲೀಸ್ ತಗೊಳ್ಳಿ ಅಂತ ಹೇಳ್ತಾರೆ. ಅವರು ಇಲ್ಲ ಇಲ್ಲ ಅಂತ ಹೇಳ್ತಾರೆ. ತಗೊಳ್ಳಿ, ಯಾರಿಗಾದ್ರೂ ಗಿಫ್ಟ್ ಕೊಡಿ, ಯಾರಿಗಾದ್ರೂ ನಿಮ್ಗೆ ಯಾರು ಸಿಗ್ತಾರೋ ಅವ್ರಿಗೆ ಗಿಫ್ಟ್ ಕೊಡ್ರಿ, ಆದ್ರೆ ತಗೊಳ್ರಿ ಅಂತ ಅವ್ರಿಗೆ ಹೇಳಿ ಕೊಟ್ಟವಾಗ 10 ಬುಕ್ಸ್ ಕೊಡ್ತಾರೆ ಅವರು. ಆ 10 ಬುಕ್ಸ್ ನ ತಗೊಂಡು ಹಂಚ್ತಾರೆ ಎಲ್ಲರಿಗೂ. ಸರಿ ಆಯ್ತು ಬಿಡು ಅಂತ ಒಂದು ಲಾಸ್ಟಿಗೆ ಉಳಿಯತ್ತೆ. ಆ ಒಂದು ಬುಕ್ ನ ತಗೊಂಡೋಗಿ ಮನೇಲಿ ಹಿಂಗೆ ಟೇಬಲ್ ಮೇಲೆ ಇಟ್ಟಿರ್ತಾರೆ. ಇಟ್ಟಿದ್ಮೇಲೆ ಅವ್ರ ಅಪ್ಪ ಬರ್ತಾರೆ. ಬಂದು ನೋಡ್ದವಾಗ ಈ ಟೇಬಲ್ ಮೇಲೆ ಯಾರಿದು ಬುಕ್ ತಂದಿದ್ದು ಅಂತ. ಇದು ಅವ್ರು ಕ್ರಿಶ್ಚಿಯನ್ ಇರ್ತಾರೆ. ಸೊ ಇದು ನಮ್ದು ಅಲ್ಲ, ಇದನ್ನ ಯಾಕೆ ತಗೊಂಬಂದಿದ್ಯಾ ಅಂತ ಅವ್ರೇನ್ ಮಾಡ್ತಾರ, ಅದನ್ನ ಬಿಸಾಕ್ತಾರೆ ಹೀಗೆ ಬಾಲ್ಕನಿನಲ್ಲಿ. ಬಿಸಾಕ್ದವಾಗ ಅದೇ ಕೆಳಗಡೆ ಫ್ಲೋರ್ ನಲ್ಲಿ ಒಬ್ರು ಅದೇ ಟೈಮ್ಗೆನೆ ಈ ಜೀವನದಲ್ಲಿ ಏನೈತೆ, ಏನ್ ಮಾಡ್ಬೇಕು, ಯಾಕೆ ಬದುಕಿರ್ಬೇಕು, ಏನ್ ನೆಮ್ಮದಿ ಐತೆ, ಏನ್ ಸುಖ ಐತೆ ಅಂತ ಅವ್ರ ಮನ್ಸಲ್ಲಿ ಅದೇ ಬರ್ತಾ ಇರತ್ತೆ. ಬಿಸ್ನೆಸ್ ಲಾಸ್ ಆಗಿರತ್ತೆ. ಸೊ ಅವ್ರು ಅದ್ರ ಬಗ್ಗೆನೇ ಥಿಂಕ್ ಮಾಡ್ತಾ ಇರ್ತಾರೆ. ಅವಾಗ ಭಗವಂತ ನೀನ್ ಇದ್ರೆ ನನಗ್ ನಿಜವಾಗ್ಲೂ ಸೊಲ್ಯೂಷನ್ ಬೇಕು, ನನಗ್ ಸೊಲ್ಯೂಷನ್ ಕೊಡು ನೀನು ಅಂತ ಈ ರೀತಿ ಹ್ಯಾಂಡ್ಸ್ ಈ ರೀತಿ ಹಿಂಗ್ ಮಾಡ್ಕೊಂಡು ಹಿಂಗ್ ಇದನ್ ಮಾಡ್ತಾ ಇರುವಾಗ ಕರೆಕ್ಟ್ ಆಗಿ ಆ ಭಗವದ್ಗೀತಾ ಬುಕ್ ಬಂದು ಅವ್ರ ಕೈನಲ್ಲಿ ಬೀಳುತ್ತೆ. ಅವಾಗ ಅವ್ರಿಗೆ ಅನ್ಸತ್ತೆ, ಅಯ್ಯೋ ಏನಿದು ಬುಕ್, ಏನಿದು, ಯಾಕೆ ಹಿಂಗೆ, ಎಲ್ಲಿಂದ ಬಂತು ಅಂತ ಅವ್ರು ನೋಡ್ತಾರೆ. ಆದ್ರೆ ಅರ್ಥ ಆಗೋದಿಲ್ಲ. ಸರಿ ಅಂತ ಅವ್ರು ಏನ್ ಮಾಡ್ತಾರ, ಇರ್ಲಿ ಬಿಡು ಅಂತ ಬಂದಿದೆ ಅಲ್ಲ ಏನೋ ಒಂದ್ ಬುಕ್ ಓದಿದ್ರೆ ಆಯ್ತು ಅಂತ ಸ್ಟಾರ್ಟ್ ಮಾಡ್ತಾರ. ಅದ್ರಲ್ಲಿ ಬಿಸ್ನೆಸ್ ಟ್ರಿಕ್ಸ್ ಎಲ್ಲ ಇದೆ. ಯಾರಿಗಾದ್ರೂ ನಾವು ಮೋಸ ಮಾಡ್ಬಾರ್ದು, ಹೆಂಗಿರ್ಬೇಕು, ಒಂದು ಬಿಸ್ನೆಸ್ ನ ಹೆಂಗ್ ಇದನ್ ಮಾಡ್ಕೋಬೇಕು, ಎಲ್ಲಾ ಪಾಪದ ಪ್ರತಿಕ್ರಿಯೆ ಎಲ್ಲ ಅದ್ರಲ್ಲಿ ನೋಡಿ ಅವ್ರು ಅದೇ ರೀತಿ ಅಪ್ಲೈ ಮಾಡ್ತಾ ಅವ್ರ ಬಿಸ್ನೆಸ್ ಎಲ್ಲ ಡೆವಲಪ್ ಆಯ್ತು. ಬರೀ 6 ತಿಂಗಳಲ್ಲಿ ಡೆವಲಪ್ ಆದ್ಮೇಲೆ ಅವ್ರೇನ್ ಅನ್ಕೊಂಡ್ರು, ಸರಿ ಹಂಗಂದ್ರೆ ಹೆಂಗಿದ್ರು ಟೆಂಪಲ್ಗೆ ಹೋಗ್ತಾ ಇದೀನಿ, ಬರ್ತಾ ಇದೀನಿ, ಅವ್ರಿಗೆ ಒಂದ್ ಮಾತ್ ಕೇಳ್ತೀನಿ, ಕೀರ್ತನೆ ಮಾಡಕ್ಕೆ ನಮ್ಮ ಮನೆಗ್ ಕರೆದ್ರಾಯ್ತು ಅಂತ ಒಂದ್ಸತಿ ಅವರು ಇದು ಮಾಡ್ತಾರೆ. ಡಿವೋಟೀಸ್ನೆಲ್ಲ ಕರೆಸ್ಬಿಟ್ಟು ಸಂಕೀರ್ತನೆ ಮಾಡೋಣ ಅಂತ ಸಂಕೀರ್ತನೆ ಎಲ್ಲ ಸ್ಟಾರ್ಟ್ ಮಾಡಿದಾಗ, ಸೊ ಅಲ್ಲಿ ಅವ್ರನ್ನ ನೇಬರ್ಸ್ನೆಲ್ಲರನ್ನು ಕರೆದಾಗ ಆ ಬುಕ್ ಮೇಲಿಂದ ಯಾರು ಚಲ್ಲಿದ್ರು ಅವರೂ ಬರ್ತಾರೆ. ಬಂದು ಅದ್ರಲ್ಲಿ ಜಾಯಿನ್ ಆಗ್ತಾರೆ. ಜಾಯಿನ್ ಆದ್ಮೇಲೆ ಅವ್ರು ಕೇಳ್ತಾರೆ, ನೀವ್ ಹಿಂಗಿರ್ಲಿಲ್ಲಲ್ಲ, ನಿಮ್ಗೆ ಯಾರು ಹೇಳಿದ್ರು ಇದ್ರ ಬಗ್ಗೆ, ಟೆಂಪಲ್ ಬಗ್ಗೆ ಯಾರು ಇದನ್ನೆಲ್ಲ ನಿಮ್ಗೆ ಇದನ್ ಮಾಡಿದ್ರು ಅಂತಂದಾಗ ಅವ್ರು ಹೇಳ್ತಾರೆ, ಅವಾಗ ನಾನೇ ಈ ಬುಕ್ನ ಮೇಲಿಂದ ಚೆಲ್ದೆ, ಅದೇ ನಿಮ್ ಕೈಗೆ ಸಿಕ್ಕಿದ್ದು ಅಂತ ಆ ಹುಡ್ಗಿಗೆ ಎಲ್ಲ ರೀಕಾಲ್ ಆಗತ್ತೆ. ಆಮೇಲೆ ಸರಿ ಅಂತ ಸೊ ಇವರು ಎಲ್ಲರೂ ಚೇಂಜ್ ಆಗಿ ಆ ಪೂರ್ತಿ ಇದನ್ನೆಲ್ಲ ಚೇಂಜ್ ಮಾಡಿದ್ರಂತೆ. ಅವರು ಪೂರ್ತಿ ಕೃಷ್ಣಮಯ ಮಾಡಿದ್ರಂತೆ. ಸೊ ಎಲ್ರೂ ಬದಲಾಗಿ ಅಲ್ಲಿ ಪ್ರಚಾರ ನಡೀತಾ ಇದೆ. ಸೊ ಒಂದು ಬುಕ್ ಹೋಗೋದು ಎಷ್ಟು ಇಂಪಾರ್ಟೆಂಟ್ ಅಂತ ಇದರಿಂದ ನಾವು ತಿಳ್ಕೊಬಹುದು. ಸೊ ತುಂಬಾ ಜನ ಇದರಿಂದ ಲಾಭ ಪಡೀತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಇದನ್ನ ನಾವು ಕೊಡ್ಬೇಕು. ಇದು ಪ್ರಭುಪಾದರ ಗೆ ಇಷ್ಟ ಆಗ್ಬೇಕು ಅಂತಂದ್ರೆ ನಾವು ಕೊಡ್ಬೇಕು. ಸೊ ಅವ್ರಿಗೆ ನಾವು ಎಷ್ಟು ಇದನ್ ಮಾಡಿದ್ರು ಋಣಿಯಾಗಿರ್ತೀವಿ. ಅದಕ್ಕೋಸ್ಕರ ಈ 1 ತಿಂಗಳು ನಾವು ತುಂಬಾ ಉತ್ಸಾಹದಿಂದ ಬುಕ್ ಡಿಸ್ಟ್ರಿಬ್ಯೂಷನ್ ಮಾಡ್ಬೇಕು. ಆಮೇಲೆ ಯಾರು ಭಗವದ್ಗೀತಾ ಓದ್ತಾರೆ ಅವರಿಗೆ ಹಿಂದಿನ ಪಾಪ ಕರ್ಮಗಳು ಅವ್ರ ಮೇಲೆ ಪರಿಣಾಮ ಬೀರೋದಿಲ್ಲ ಅಂತ ಗೀತಾ ಮಹಾತ್ಮ್ಯದಲ್ಲಿ ಫಸ್ಟ್ ಅಲ್ಲಿ ಹೇಳ್ತಾರೆ. ಗೀತಾಧ್ಯಾಯನ ಶೀಲಸ್ಯ ಪ್ರಾಣಾಯಾಮ ಪರಸ್ಯ ಚ ನೈವ ಸಂತಿ ಹಿ ಪಾಪಾನಿ ಪೂರ್ವ ಜನ್ಮ ಕೃತಾನಿ ಚ ಅಂತ ಫಸ್ಟ್ ಇದ್ರಲ್ಲಿ ಬರುತ್ತೆ. ಇದ್ರ ಅರ್ಥ ಏನಂತಂದ್ರೆ, ಯಾರು ಭಗವದ್ಗೀತೆಯನ್ನ ಶ್ರದ್ಧೆಯಿಂದ ಯಾರ ಅಧ್ಯಯನ ಮಾಡ್ತಾರೆ ಅವರಿಗೆ ಹಿಂದಿನ ಪಾಪಕರ್ಮಗಳು, ಅವ್ರ ಜನ್ಮದಲ್ಲಿ ಹಿಂದೆ ಏನಾದ್ರೂ ಪಾಪಕರ್ಮಗಳು ಮಾಡಿದ್ರೆ ಅದು ಪರಿಣಾಮ ಬೀರೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕೋಸ್ಕರನಾದ್ರೂ ನಾವು ಭಗವದ್ಗೀತಾ ಓದ್ಬೇಕು. ಇವಾಗ ನಾವ್ ಯಾಕೆ ಕಷ್ಟ ಪಡ್ತಾ ಇದೀವಿ, ನಮ್ಗೆ ಬರ್ತಾ ಇರುವಂತ ಈ ಹಿಂದಿನ ಪಾಪಕರ್ಮಗಳಿಂದಲೇ ಇವಾಗ ನಾವು ಕಷ್ಟ ಅನುಭವಿಸ್ತಾ ಇದೀವಿ. ಸೊ ಇದ್ರಲ್ಲಿ ಹೇಳ್ತಾ ಇದ್ದಾರೆ, ಶಂಕರಾಚಾರ್ಯರು ಹೇಳಿರೋದಿದು, ಯಾರು ಭಗವದ್ಗೀತಾ ಅಧ್ಯಯನ ಮಾಡ್ತಾರೋ ಅವ್ರಿಗೆ ಪಾಪಕರ್ಮಗಳು ಪರಿಣಾಮ ಬೀಳೋದಿಲ್ಲ ಅಂತ. ಮತ್ತೆ ಇನ್ನೂ ಒಂದು ಏನಂತಂದ್ರೆ, ಭಗವಂತ ಇದು ನಮ್ಗೆ 18:15:7 ಅಲ್ಲೂ ಇದೆ. ಸರ್ವಧರ್ಮಾನ್
ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ ಅಂತಂದ್ರೆ ಯಾರು ಬೇರೆ ಬೇರೆ ಧರ್ಮಗಳನ್ನ ತ್ಯಜಿಸಿ ಕೇವಲ ನನಗ್ ಶರಣಾಗ್ತಾರೋ ಅವ್ರಿಗೆ ಎಲ್ಲಾ ಪಾಪಗಳಿಂದ ಮುಕ್ತನನ್ನಾಗಿ ಮಾಡುತ್ತೇನೆ. ಇದು ಎರಡನೇದ್ದು ಕೂಡ ಅದೇ ಹೇಳ್ತಾ ಇದೆ, ಎಲ್ಲಾ ಪಾಪಗಳಿಂದ ಮುಕ್ತನನ್ನಾಗಿ ಮಾಡ್ತೇನೆ, ಹೆದರಬೇಡ. ಹೀಗೆ ಭಗವಂತನು ತನಗೆ ಶರಣಾಗತ ನಾದವನ ವಿಷಯದಲ್ಲಿ ಎಲ್ಲಾ ಹೊಣೆಯನ್ನು ವಹಿಸಿಕೊಳ್ಳುತ್ತಾನೆ. ಅಂತಹ ಮನುಷ್ಯನಿಗೆ ಎಲ್ಲಾ ಪಾಪ ಕರ್ಮಗಳ ಫಲದಿಂದ ರಕ್ಷಣೆಯನ್ನು ಕೊಡುತ್ತಾನೆ. ಗೀತೆ ಓದೋದ್ರಿಂದ ಭಗವಂತ ಹೇಳ್ತಾನೆ, ನೀವು ಹೆದರೋ ಅವಶ್ಯಕತೆ ಇಲ್ಲ, ನಿಮ್ದು ಹಿಂದಿಂದ ಏನಾಗಿದೆ ನೀವು ಜಸ್ಟ್ ನನಗೆ ಸರೆಂಡರ್ ಆದ್ರೆ ನಿಮ್ಮನ್ನ ಎಲ್ಲಾ ಪಾಪಗಳಿಂದ ಮುಕ್ತನನ್ನಾಗಿ ಮಾಡ್ತೇನೆ. 1ನೇ ಪಾಯಿಂಟ್. ಎರಡನೇದ್ದು, ನೀನು ಭಯ ಬೀಳೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ನೀನ್ ಸರೆಂಡರ್ ಆಗ್ಬಿಟ್ಟಿದ್ಯಾ, ನಿನ್ನನ್ನು ನೋಡ್ಕೊಳ್ಳೋ ಜವಾಬ್ದಾರಿ ನಂದು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಏನ್ ಹೇಳ್ತಾರೆ, ಎಲ್ಲಾ ಹೊಣೆಯನ್ನು ನಾನ್ ತಗೊಂಡು ನಿನ್ನನ್ನ ಮುಕ್ತನನ್ನಾಗಿ ಮಾಡ್ತೇನೆ, ನಿನ್ನ ಪಾಪ ಕರ್ಮಗಳ ಫಲದಿಂದ ರಕ್ಷಣೆಯನ್ನ ಕೊಡ್ತೇನೆ, ನಾನ್ ನಿನಗೆ ರಕ್ಷಣೆ ಮಾಡ್ತೇನೆ ಅಂತ ಭಗವಂತ ಇಲ್ಲಿ ಮಾತು ಕೊಡ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ನಾವು ಭಗವದ್ಗೀತಾ ಓದ್ಬೇಕು. ಭಗವದ್ಗೀತಾ ಓದೋದ್ರಿಂದ ನಮ್ಗೆ ತುಂಬಾ ಲಾಭ ಇದೆ. ತುಂಬಾ ಅಂದ್ರೆ ತುಂಬಾ ಲಾಭ ಇದೆ. ಇದು ವರ್ಣಿಸೋದು ನಾನು ತುಂಬಾ ಕಡಿಮೆ ವರ್ಣಿಸಿದ್ದೀನಿ, ಎಷ್ಟು ಹೇಳಿದ್ರು ಕಡಿಮೆನೆ. ಆದ್ರೆ ಇಷ್ಟು ಹೇಳಿ ಮುಗಿಸ್ತೀನಿ. ಏನಾದ್ರೂ ತಪ್ಪುಗಳಿದ್ರೆ ಕ್ಷಮಿಸ್ಬೇಕು. ಇದ್ರಲ್ಲಿ ಮತ್ತೆ ಏನಾದ್ರೂ ಆಡ್ ಮಾಡಿದಿದ್ರೆ ಮಾಡ್ಬೋದು. ಎಲ್ಲಾ ಹಿರಿಯ ವೈಷ್ಣವರಿದ್ದಾರೆ, ಅವ್ರ ಮುಂದೆ ಹೇಳೋದಕ್ಕೆ ಯೋಗ್ಯತೆ ಅಂತೂ ಇಲ್ಲ. ನಾನು ಸುಮ್ನೆ ಸೇವೆ ಅಂತ ನಾನು ಎಷ್ಟು ತಿಳ್ಕೊಂಡಿದ್ದೀನೋ, ಎಷ್ಟು ಕೇಳ್ಕೊಂಡಿದ್ದೀನೋ ಅದನ್ನ ವ್ಯಕ್ತಪಡಿಸಿದ್ದೇನೆ. ಏನಾದ್ರೂ ತಪ್ಪುಗಳಿದ್ರೆ ಕ್ಷಮಿಸ್ಬೇಕು. ಹರೇ ಕೃಷ್ಣ ಮಾತಾಡಿ ದಂಡೋತ್ ಪ್ರಣಾಮ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಸೊ ಯಾವ್ದಾರ ಏನಾರ ಕ್ವಶನ್ಸ್ ಕಮೆಂಟ್ಸ್ ಇದ್ರೆ ಮಾತಾಜಿನ ಕೇಳ್ಬೋದು. ಹರೇ ಕೃಷ್ಣ. हरि बोल. हरे कृष्णा. दंडवत प्रणाम. हरे कृष्णा माताजी, दंडवत प्रणाम. स्वर्ण कांति. सो गुरु महाराज ಕೊಟ್ಟಿರೋ ಹಂಗೆ ಸ್ವರ್ಣ ಕಾಂತಿ ಮಾತಾಜಿ is with the bliss glorifying and ಕಾಂತಿಯುತವಾಗಿ ಎಲ್ಲವನ್ನು ಹೇಳ್ತಾ ಇದ್ದಾರೆ. ಸೊ ಐ ಆಮ್ ವೆರಿ ಪ್ರೌಡ್ ಆಫ್ when what how ಅಂತ ಮೂರ್ ತಗೊಂಡು ಯು ವೆರಿ ವೆಲ್ ಎಕ್ಸ್ಪ್ಲೈನ್ಡ್. ತುಂಬಾ ನಮ್ ಜೊತೆ ಇದ್ದಿದ್ದಂತ ಮಾತಾಜಿ ಇವಾಗ ಎಷ್ಟು ಚೆನ್ನಾಗಿ ಕ್ಲಾಸಸ್ ಕೊಟ್ಟು ಎಷ್ಟು ಚೆನ್ನಾಗಿ ಪ್ರಭುಪಾದ್ ಸೈನ್ಯಕ್ ಸೇರಿ ಎಲ್ಲ ಪ್ರಚಾರ ಮಾಡ್ತಾ ಇದ್ದಾರೆ ಅಂತ ಕೇಳಿಸ್ ಅವ್ರ ಫುಲ್ ಫ್ಯಾಮಿಲಿ ತುಂಬಾ ಪ್ರಭುಜಿ ಇಬ್ರು ಪಾಪ ಮೈಸೂರಲ್ಲಿದ್ರು. ಭಾಷಣಿ ಮಾತಾಜಿ, ನಿಮ್ ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ಅದೇ ನಾನು ಆಚೆ ಇದ್ದೀನಿ ಮಾತಾಜಿ ಕ್ಲಾಸ್ ಅಂತ. ಸೊ ಮಾತಾಜಿ ಪ್ರಭುಜಿ ಆಲ್ಸೋ ವೆರಿ ಡೆಡಿಕೇಟೆಡ್. ಯಾವಾಗ್ಲೂ ಫೋನ್ ಮಾಡಿದಾಗೆಲ್ಲ ನಾನು ಕೇಳ್ತೀನಿ, ಪ್ಲೀಸ್ ಬೇಗ ಮೈಸೂರಿಗೆ ಬಂದ್ಬಿಡಿ, ನಿಮ್ ಸ್ಟ್ರಾಂಗ್ ಹೆಲ್ಪ್ ಇದು ಬೇಕು ನಮ್ಗೆ ಅಂತ ಪ್ರಚಾರ ಮಾಡಕ್ಕೆ. ಸೊ ವಿ ಆರ್ ವೆರಿ ಪ್ರೌಡ್ ಆಫ್ ಯು ಬೋತ್ ಮಾತಾಜಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ದ ವಂಡರ್ಫುಲ್ ಕ್ಲಾಸ್. ಏನಿಲ್ಲ ಮಾತಾಜಿ, ಎಲ್ಲ ನಿಮ್ ಆಶೀರ್ವಾದ, ಎಲ್ಲ ನಿಮ್ ಶಿಕ್ಷಾ ಗುರುಗಳ ಆಶೀರ್ವಾದ, ನಿಮ್ ಅಸೋಸಿಯೇಷನ್ ಇನ್ನ ನಾನ್ ತುಂಬಾ ತಿಳ್ಕೊಬೇಕಿತ್ತು, ತಿಳ್ಕೊಳ್ಳೋದ್ ಜಾಸ್ತಿ ಇದೆ. ಕಮ್ಮಿ ತಿಳ್ಕೊಂಡೆ ಎಷ್ಟ್ ಚೆನ್ನಾಗಿ ಹೇಳ್ತಾ ಇದೀರಾ, ಇನ್ ಫುಲ್ ತಿಳ್ಕೊಂಬಿಟ್ರೆ ನಾ ಏನ್ ಮಾಡೋದು. ಏನಿಲ್ಲ ಮಾತಾಜಿ. ವೆರಿ ನೈಸ್. ಕೃಷ್ಣ ಶಿಲ ಪ್ರಭುಪಾದ್ ಕಿ ಜೈ. ಇನ್ಯಾರ್ದನ ಏನಾರ ಕ್ವಶನ್ಸ್ ಅಥವಾ ಕಮೆಂಟ್ಸ್ ಇದ್ರೆ. ಹರೇ ಕೃಷ್ಣ ಮಾತಾಜಿ, ದಂಡೋತ್ ಪ್ರಣಾಮ್.
ಹರೇ ಕೃಷ್ಣ ಮಾತಾಜಿ. ಹೇಳಿ ಅಮಲ ಯಶೋಧ ಮಾತಾಜಿ. ಹರೇ ಕೃಷ್ಣ ಸೂರ್ಯಕಾಂತಿ ಮಾತಾಜಿ, ತುಂಬಾ ಚೆನ್ನಾಗಿ ಕ್ಲಾಸ್ ಕೊಟ್ಟು ಮಾತಾಜಿ. ನಾನು ಇದೇ ಫಸ್ಟ್ ಕೇಳಿದ್ದವ್ ಕ್ಲಾಸ್. ತುಂಬಾ ಚೆನ್ನಾಗಿ ಉದಾಹರಣೆಗಳು ಕೊಟ್ಟು ತುಂಬಾ ಚೆನ್ನಾಗಿ ಹೇಳಿದ್ರು ಮಾತಾಜಿ. ಭಗವದ್ಗೀತೆನ ಹೆಂಗ್ ಸೇಲ್ ಮಾಡ್ಬೇಕು, ಯಾವ ತರ ಸೇಲ್ ಮಾಡ್ಬೇಕು ಅನ್ನೋದನ್ನು ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಹರೇ ಕೃಷ್ಣ, ದಂಡವತ್ ಪ್ರಣಾಮ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ದಂಡ ಪ್ರಣಾಮ. ಇನ್ಯಾರ? ಹರೇ ಕೃಷ್ಣ ಮಾತಾಜಿ, ದಂಡವತ್ ಪ್ರಣಾಮ್. ಹರೇ ಕೃಷ್ಣ ಹರೇ ಕೃಷ್ಣ. ಮಾತಾಜಿ. ಹೇಳಿ ಮಾತಾಜಿ. ಕ್ಲಾಸ್ ತುಂಬಾ ಚೆನ್ನಾಗಿತ್ತು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಮತ್ತೆ ಹರೇ ಕೃಷ್ಣ. ಏ ಮತ್ತೆ ಹೀಗೆ ಬನ್ನಿ ಮಾತಾಜಿ ಯಾವಾಗ್ಲೂ. ಇರ್ಲಿ. ಹರೇ ಕೃಷ್ಣ. ಹೇಳಿ ಹರೇ ಮಾತಾಜಿ, ಕೃಷ್ಣ. ಕೇಳಿಸ್ತಾ ಇದೆ. ಹರೇ ಕೃಷ್ಣ. ಯಾರು ಮಾತಾಡ್ತಿದ್ದಾರಾ? ಹರೇ ಕೃಷ್ಣ ಮಾತಾಜಿ. ಲೀಲಾಮಯಿ ಮಾತಾಜಿ, ಹರೇ ಕೃಷ್ಣ, ದಂಡೋತ್ ಪ್ರಣಾಮ ಮಾತಾಜಿ. ದಂಡವತ್ ಪ್ರಣಾಮ್. ಶ್ವೇತಾ, ಏನಪ್ಪ ನಿಮ್ಮ ಹೆಸರು? ಸ್ವಂತ ಕಾಂತಿ ಅಂತ. ಕಾಂತಿ. ಆ? ಸುವರ್ಣಕಾಂತಿ. ಸುವರ್ಣಕಾಂತಿ. ಎಷ್ಟ್ ಚೆನ್ನಾಗಿ ನಮ್ಮ ಹೆಸರು ಕೊಟ್ಟಿದ್ದಾರೆ ಮಹಾರಾಜರು. ನಮ್ಗೆ ಅದೇ ಭಯಪಟ್ಟ. ನಮ್ಗೆ ಶ್ವೇತದ ಅಭ್ಯಾಸ. ತುಂಬಾ ಚೆನ್ನಾಗಿತ್ತು ಕ್ಲಾಸ್. ಯಾರಪ್ಪ ಹೇಳ್ತಾ ಇದ್ರು ಕ್ಲಾಸ್ ಮಾಡಕ್ ಬರಲ್ಲ ಅಂತ. ಸೂಪರ್ ಆಗಿತ್ತು ಕ್ಲಾಸ್. ಎಷ್ಟೊಂದು ಇನ್ಫಾರ್ಮೇಶನ್ಸ್ ಇತ್ತು. ತುಂಬಾ ಚೆನ್ನಾಗಿ ಬಂತು ಕ್ಲಾಸ್. ಇನ್ಮೇಲೆ ಹೀಗೆ ಗೋಪಿಸೇನೆ ಬಂದು ಕ್ಲಾಸ್ ಕೊಡ್ತಾ ಇರಿ ಶ್ವೇತಾ. ಮಾತಾಜಿ, ಹಾ. ನೀವೆಲ್ಲ ಆ ಏನು ಅಂತಾರಲ್ಲ, ನೀವೆಲ್ರ ಮುಂದೆ ನನಗೆ ಆಕ್ಚುಲಿ ಯೋಗ್ಯತೆ ವಿಚಾರ ಕಿಚುನೈ ಅವರ ಏನ್ ಯೋಗ್ಯತೆ ಇಲ್ಲ ಮಾತಾಜಿ. ಎಂತದೂ ಇಲ್ಲ. ಎಲ್ಲರೂ ಸೇಮ್ ದೋಣಿಯಲ್ಲೇ ಪ್ರಯಾಣ ಮಾಡ್ತೀವಿ. ಎಲ್ರೂ ಕಲಿತಿದೀವಿ ನಾವು ಅಷ್ಟೇ. ಇನ್ನೇನು ಇಲ್ಲ. ನಾವು ಸ್ವಲ್ಪ ಮುಂದಿದೆ, ನಮ್ಮ ಹಿಂದೆ ಇದೀವಿ. ನೀವಂದ್ರೆ ನೀವಿನ್ನು ಯಂಗ್ಸ್ಟರ್ಸ್. ನಿಮ್ಗೆ ಇವಾಗ ಜವಾಬ್ದಾರಿ ತುಂಬಾ ಇದೆ. ಕೃಷ್ಣ ಪ್ರಜ್ಞೆ ಸ್ಪ್ರೆಡ್ ಮಾಡೋದು ಅಲ್ವಾ? ಮಾಡ್ತೀವಿ ಮಾತಾಜಿ. ಆದ್ರೆ ನಿಮ್ದೆಲ್ಲ ಬ್ಲೆಸ್ಸಿಂಗ್ಸ್ ಬೇಕು ಮಾತಾಜಿ ಅಷ್ಟೇ. ಖಂಡಿತ ಖಂಡಿತ. ಗುರು ಮಹಾರಾಜ ಬ್ಲೆಸ್ಸಿಂಗ್ ಎಲ್ಲರ ಮೇಲೂ ಇದೆ. ಓಕೆ. ಹರೇ ಕೃಷ್ಣ. ಥ್ಯಾಂಕ್ ಯು. ಥ್ಯಾಂಕ್ ಯು ಮಾತಾಜಿ. ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಮಾತಾಜಿ. ಸುಭಾಷಿಣಿ ಮಾತಾಜಿ ನನಗೆ ಮುಂಚೆನೆ ಹೇಳಿದ್ರು, ಆದ್ರೆ ಅವಾಗ ಸ್ವಲ್ಪ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಬಿಸಿ ಇದ್ದೆ. ಅದಕ್ಕೆ ಇವಾಗ ಮಾತಾಜಿಗೆ ಅದಕ್ಕೆ ಸಾರಿ ಕೇಳ್ಬೇಕು ನಾನು. ಸೊ ಹೋದ್ ವಾರ ಎಲ್ಲ Sorry. ಸ್ವಲ್ಪ ಇಲ್ಲ, distribution ಮಾಡಿದ್ರಲ್ಲ, ಸೇವೆ ತಕೊಂಡು ಅಕ್ಸೆಪ್ಟ್ ಮಾಡ್ಕೊಂಡು ಅದಕ್ಕೆ ಎಷ್ಟೊಂದು ಹಾರ್ಡ್ ಎಫರ್ಟ್ ಇರುತ್ತೆ ರೆಡಿ ಆಗ್ಬೇಕು ಅಂದ್ರೆ ಕ್ಲಾಸ್ಗೆ. ಸೊ ಚೆನ್ನಾಗಿ ಮಾಡಿದ್ರಿ ಮಾತಾಜಿ. ಓಕೆ, ಥ್ಯಾಂಕ್ ಯು ಮಾತಾಜಿ. ಥ್ಯಾಂಕ್ ಯು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ ಪ್ರಣಾಮ. ಕೃಷ್ಣ ಮಾತಾಜಿ. ಹರೇ ತುಂಬಾ ಕೃಷ್ಣ ಮಾತಾಜಿ. ಚೆನ್ನಾಗಿತ್ತು. ತುಂಬಾ ಚೆನ್ನಾಗಿತ್ತು ಮಾತಾಜಿ ಕ್ಲಾಸ್. ಇಲ್ಲ ಮಾತಾಜಿ, ಆತರ ಏನಿಲ್ಲ. ಪ್ರಭುಪಾದ ಗುರು ಮಹಾರಾಜ್ ಅವ್ರದ್ದು ಇದು ವಾಣಿ, ಇದು ಸುಮ್ನೆ ನಾನ್ ಮುಖಾಂತರ ಅಷ್ಟೇ ಅವ್ರು ಹೇಳ್ತಾ ಇದ್ದಾರೆ. ತಪ್ಪುಗಳು ಇರುತ್ತೆ ಮಾತಾಜಿ, ನನ್ನ ಇದ್ರೆ ಹೇಳಿ, ನೀವು ನನಗೆ ಕರೆಕ್ಟ್ ಮಾಡ್ಬೇಕು. ಅದು ಇಲ್ಲ, ಬಿಟ್ರೆ ತುಂಬಾ ಚೆನ್ನಾಗಿ ಹೇಳಿದ್ರ. ನಮಗೆಲ್ಲರೂ ಕೂಡ ಫಸ್ಟ್ ಟೈಮ್ ನೀವು ಮಾಡಿದೀನಿ ಅಂತಿದ್ದೀರಾ, ಆದ್ರೂ ಕೂಡ ಎಷ್ಟು ಚೆನ್ನಾಗಿ ಹೇಳಿದೀರಾ. ಒಂದ ಕತೆಗಳ ಮೂಲಕ ಕೂಡನು ತುಂಬಾ ಚೆನ್ನಾಗಿ ಅನಿಸ್ತು. ಆಮೇಲೆ ಬುಕ್ ಡಿಸ್ಟ್ರಿಬ್ಯೂಷನ್ ಕೂಡ ನಾವು ಹೇಗೆ ಮಾಡ್ಬೇಕನ್ನೋದನ್ನು ಗೊತ್ತಾಗುತ್ತೆ ಮಾತಾಜಿ. ಮಾತಾಜಿ ಇನ್ನೊಂದು ನಾನು ಶೇರ್ ಮಾಡ್ತೀನಿ. ಯಾವಾಗಾದ್ರೂ ನಾವು ಬುಕ್ ಡಿಸ್ಟ್ರಿಬ್ಯೂಷನ್ ಹೋದ್ರೆ ನಮ್ಗೆಲ್ಲಾ ಜನ ಕೇಳ್ತಾ ಇರ್ತಾರಲ್ಲ, ಅವಾಗ ಬ್ಯಾಕ್ ಸೈಡ್ ಒಂದ್ ಸೆಕೆಂಡ್, ಈ ತರ ಬ್ಯಾಕ್ ಸೈಡ್ ನ, ಅಂದ್ರೆ ಈ ನನ್ನ ಹತ್ರ ಹಳೆ ಬುಕ್ ಇದೆ. ಈಗ ಹೊಸ ಬುಕ್ ಏನಂದ್ರೆ ಇದು ಕೆಳಗಡೆ ಇದೆ, ಮೇಲ್ಗಡೆ ಪ್ರಿಂಟ್ ಆಗಿದೆ. ಅದು ಅದನ್ನ ತೋರ್ಸಿ ನಾವು ಹೇಳ್ಬೋದು ಮಾತಾಜಿ. ಅಂದ್ರೆ ಗಾಂಧೀಜಿ ಈ ತರ ಬುಕ್ಸ್ ಭಗವದ್ಗೀತೆನ ಬಗ್ಗೆ ಇಷ್ಟು ಹೇಳ್ತಾ ಇದ್ದಾರೆ ಅಂತ ಆ ಲೈನ್ಸ್ ನ ತೋರ್ಸಿ ಅವ್ರಿಗೆ ಓದೋಕ್ ಹೇಳಿ ಕೊಡ್ಬೋದು. ಆಮೇಲೆ ಭಗವದ್ಗೀತೆ ಯಾರಾದ್ರೂ ತಗೊಳ್ಳಿಲ್ಲ ಅಂತಂದ್ರೆ ಸ್ಮಾಲ್ ಬುಕ್ಸ್ ಬರ್ತಾವಲ್ಲ ಮಾತಾಜಿ, ಅದ್ರ ಬ್ಯಾಕ್ ಸೈಡ್ ಕೂಡ ಕೆಲವೊಂದು ಕೋಟ್ಸ್ ಇದೆ. ಪ್ರತಿ ಬುಕ್ ನಲ್ಲೂ ಇದೆ. ಆ ಕೋಟ್ಸ್ ನ ತೋರಿಸಿ ನಾವು ಯಂಗ್ಸ್ಟರ್ಸ್ಗೆ ಹೇಳ್ಬೋದು, ಈ ತರ ಈ ಬುಕ್ ಅಲ್ಲಿ ಏನಿದೆ, ಇದರಿಂದ ನಮ್ಗೆ ಏನ್ ಲಾಭ, ಇದನ್ನ ಅವ್ರಿಗೆ ತೋರ್ಸಿದ್ರೆ ಬೇಗ ಕನ್ವಿನ್ಸ್ ಆಗ್ತಾರೆ ಮಾತಾಜಿ. ಅಂದ್ರೆ ಒಂದು ಸಣ್ಣ ಬುಕ್ ಪ್ರಭುಪಾದರದ್ದು ಹೋಗಿನೂ ತುಂಬಾ ಜನ ಚೇಂಜ್ ಆಗ್ತಾ ಇದ್ದಾರೆ. ಸಣ್ಣ ಬುಕ್ಕೆ ನನ್ಗೆ ಫಸ್ಟ್ ಸಿಕ್ಕಿರೋದು ನನ್ ಜೀವನದಲ್ಲಿ, ಜನನ ಮರಣಗಳಾಚೆ.
ಸೊ ಅದಕ್ಕೆ ನಾನೇನ್ ಮಾಡ್ತೀನಿ ಅಂದ್ರೆ ಯಾರಾದ್ರೂ ಯಂಗ್ಸ್ಟರ್ಸ್ ಯಾರಾದ್ರೂ ಕಾಣಿಸಿದ್ರಂದ್ರೆ ಫಸ್ಟ್ ನಾನೇನ್ ಮಾಡ್ತೀನಿ ಭಗವದ್ಗೀತಾ, ಆಮೇಲೆ ಅದು ಆಗ್ಲಿಲ್ಲ ಅಂತಂದ್ರೆ ಸ್ಮಾಲ್ ಬುಕ್ಸ್ ಕೊಡ್ತೀನಿ ಮಾತಾಜಿ. ಸೊ ಇದನ್ನ ಎಲ್ಲಾರು ಈ ತರ ಬೇರೆಯವ್ರಿಗೆ ಹೇಳೋದಕ್ಕೆ ಸಿಂಪಲ್ ಆಗತ್ತೆ, ಈಸಿಯಾಗಿ ಡಿಸ್ಟ್ರಿಬ್ಯೂಟ್ ಮಾಡ್ಬೋದು ಅಂತ ನಾನು ಇದೊಂದು ವಿಚಾರ ಮರ್ತಿದ್ದೆ. ಸೊ ಓಕೆ ಓಕೆ ಮಾತಾಜಿ. ಹರೇ ಥ್ಯಾಂಕ್ ಯು ಕೃಷ್ಣ. ಮಾತಾಜಿ, ತುಂಬಾ ಚೆನ್ನಾಗಿ ಹೇಳಿದ್ರಿ. ನಾವೀಗ ಎಲ್ಲಿ ಬುಕ್ಸ್ ತಗೊಂಡು ಹೋದ್ರು ಕೂಡ ಪ್ರತಿಯೊಬ್ಬರು ಹೇಳೋದು ನಮ್ಮ ಮನೆಯಲ್ಲಿದೆ, ನಮಗ್ ಬೇಡ, ನಮಗ್ ಟೈಮ್ ಇಲ್ಲ, ನಮಗೆ ಓದೋಕ್ ಟೈಮ್ ಇಲ್ಲ, ನೋಡೋಕು ಕೂಡ ಟೈಮ್ ಇಲ್ಲ ಅಂತಾನೆ ಹೇಳ್ತಾರೆ ಮಾತಾಜಿ. ಹೌದು ಮಾತಾಜಿ, ಅವ್ರಿಗೆ ನಾವು ಟಾಪಿಕ್ಸ್ ತೋರಿಸ್ಬೋದು ಮಾತಾಜಿ. ಸ್ಟಾರ್ಟಿಂಗ್ ಅಲ್ಲಿ ನಮ್ಗೆ ಏನ್ ಇಂಡೆಕ್ಸ್ ಇದೆ ಅಲ್ಲ, ಅದನ್ನ ಅವ್ರಿಗೆ ಓದಕ್ ಕೊಡಿ. ಇದನ್ನ ನೋಡಿ ಆಮೇಲೆ ನೀವು ರಿಜೆಕ್ಟ್ ಮಾಡ್ಬೋದು. ಜಸ್ಟ್ ಓದಿ ಅಂತ ನಾವು ಆ ಫ್ರಂಟ್ ಪೇಜ್ ತೆಗೆದು ಅವ್ರ ಕೈಯಲ್ಲಿ ಕೊಟ್ಟಾಗ ತುಂಬಾ ಜನ ಅದನ್ನ ನೋಡಿ ಓದಿ ತಗೊಂಡ್ ಹೋದವ್ರು ಇದ್ದಾರೆ. ಸ್ಮಾಲ್ ಬುಕ್ ಅಂದ್ರೆ ಇದು ಸ್ವಲ್ಪ ಭಗವದ್ಗೀತಾ ಅಂದ ತಕ್ಷಣ ಇದು ಅನ್ಕೋತಾರಲ್ಲ, ಅವಾಗ ಸ್ಮಾಲ್ ಬುಕ್ಸ್ ನ ನಾವು ಈಸಿಯಾಗಿ ಕೊಡ್ಬೋದು ಮತ್ತೆ. ಸೊ ಅದಕ್ಕೆ ನಾವು ಬುಕ್ಸ್ ನ ಚೆನ್ನಾಗಿ ಇಟ್ಕೋಬೇಕು ಮೊದ್ಲು, ಆಮೇಲೆ ಇದು ಮಾಡ್ಬೇಕು. ಓಕೆ, ಟೈಮ್ ಜಾಸ್ತಿ ಆಯ್ತೇನೋ ಮಾತಾಜಿ. ಹರೇ ಕೃಷ್ಣ, ತುಂಬಾ ಒಳ್ಳೆ ಹಿಂಟ್ಸ್ ಕೊಟ್ಟಿದ್ದೀರಾ ಡಿಸ್ಟ್ರಿಬ್ಯೂಷನ್ ಗೆ. ಹರೇ ಕೃಷ್ಣ, ದಂಡವತ್ ಪ್ರಣಾಮ. ದಂಡೋತ್ ಪ್ರಣಾಮ ಮಾತಾಜಿ. ಲತಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ವಾಯ್ಸ್ ಹರೇ ಕೇಳಿಸ್ತಾ ಕೃಷ್ಣ. ಇದೆನಾ ಮಾತಾಜಿ? ತುಂಬಾ ಚೆನ್ನಾಗಿತ್ತು ಮಾತಾಜಿ ಕ್ಲಾಸ್. ವೆರಿ ನೈಸ್ ಮಾತಾಜಿ ಕ್ಲಾಸ್. ಮಾತಾಜಿ ಒಂದು ಶ್ಲೋಕ ಕೋಟ್ ಮಾಡಿ ಹೇಳಿದ್ರಲ್ಲ, ಅವಾಗ ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಆಯ್ತು, ಬಟ್ ಆಚಾರ್ಯರು ಯಾರು ಹೇಳಿದ್ದು ಅಂತ ಗೊತ್ತಾಗ್ಲಿಲ್ಲ ಮಾತಾಜಿ ನಂಗೆ. ಅದು ಶ್ಲೋಕ ಹೌದು ಬಂದ್ಬಿಟ್ಟು ಸರ್ವೇಪನಿಷದ್ದು ಘಾವೋದ್ಯೋಗ್ಧ ಅಂತ ಗೋಪಾಲನಂದನ ಅದ್ ಹೇಳಿದ್ರಲ್ಲ ಮಾತಾಜಿ. ಮಾತಾಜಿ, ಅವು ಎಲ್ಲಾ ನಾನು ಏನ್ ಶ್ಲೋಕ ಕೋಟ್ ಮಾಡಿದೀನಿ ಎಲ್ಲಾ ಸ್ಟಾರ್ಟಿಂಗ್ ಗೀತಾ ಮಹಾತ್ಮೆ ನಮ್ ಭಗವದ್ಗೀತಾ ಯಥಾರೂಪದಲ್ಲೇ ಇದೆ ಮಾತಾಜಿ. ಇಲ್ಲ, ಇದು ಸರ್ವೋಪನಿಷದ್ದು ಘಾವೋದ್ಯೋಗ್ಧ ಇದೆಲ್ಲ ಮಾತಾಜಿ. ಅದೇ ಮಾತಾಜಿ ನಾನು ಹೇಳ್ತೀನಿ. ಅದು ಗೀತಾ ಮಹಾತ್ಮೆ 7 ಇದಾವೆ ಮಾತಾಜಿ ಅವು ಶ್ಲೋಕಗಳು. ಆ 7 ಶ್ಲೋಕದಲ್ಲಿ 6ನೇದು ಮಾತಾಜಿ ಅದು ಸರ್ವೋಪನಿಷದೋ ಗಾವೋ ದೊಗ್ಧ ಗೋಪಾಲನಂದನ ಪಾರ್ಥೋ ವತ್ಸ ಸುಧೀರ್ ಭೋಕ್ತ ದುಗ್ಧಂ ಗೀತಾಮೃತಂ ಮಹತ್. ಶಂಕರಾಚಾರ್ಯ ಹೇಳಿದ್ದು ಮಾತಾಜಿ. ಶಂಕರಾಚಾರ್ಯರು ಹೇಳಿದ್ರಲ್ವಾ, ಅದು ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಆಗಿ ಕೇಳಿಸ್ಲಿಲ್ಲ ಮಾತಾಜಿ, ಹಾಗಾಗಿ ಕೇಳಿದೆ. ಓಕೆ, ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರಿ ಬೋಲ್ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ದಂಡ ಪ್ರಣಾಮ ಮಾತಾಜಿ. ತುಂಬಾ ಚೆನ್ನಾಗಿ ಎಕ್ಸಾಂಪಲ್ ಕೊಟ್ರಿ ಮಾತಾಜಿ. ಟ್ರೈನ್ ಅಲ್ಲಿ ಆ ಮಗುವಿನ ಬಗ್ಗೆ ಎಕ್ಸಾಂಪಲ್ ಎಲ್ಲಾ ಕೊಟ್ಟು ಹೇಳಿದ್ರಲ್ಲ, ತುಂಬಾ ಚೆನ್ನಾಗಿ ಹೇಳಿದಿರ ಮಾತಾಜಿ. ಕ್ಲಾಸ್ ತುಂಬಾ ಚೆನ್ನಾಗಿ. ಹರಿ ಬೋಲ್ ಮಾತಾಜಿ. ಅನಂತ ಕೋಟಿ ದಂಡೋತ್ ಪ್ರಣಾಮ. ಇಲ್ಲ ಮಾತಾಜಿ, ನಿಮ್ಗಿಂತ ನೀವು ಹೇಳಿದ್ರಿ ಅಂದ್ರೆ ಬಹಳ ಸಂತೋಷ ಆಯ್ತು. ಇಲ್ಲ ಮಾತಾಜಿ, ನೀವು ಬುಕ್ ಡಿಸ್ಟ್ರಿಬ್ಯೂಷನ್ ಚೆನ್ನಾಗಿ ಮಾಡ್ತೀರಾ ಮಾತಾಜಿ. ನನ್ಗದ್ ನೆನ್ಪಾಯ್ತು ಇವಾಗ. ಗುರುಗಳ ಆಶೀರ್ವಾದ ಮಾತಾಜಿ. ನನಗ್ ಸಡನ್ಲಿ ಅದೇ ನೆನ್ಪಾಯ್ತು. ಆಯ್ತು ಮಾತಾಜಿ. ಹರೇ ಕೃಷ್ಣ, ದಂಡ. ಎಲ್ಲ ನಿಮ್ಮ ಆಶೀರ್ವಾದ ಮಾತಾಜಿ. ಎಲ್ಲ ವೈಷ್ಣವರ ಆಶೀರ್ವಾದ ಮಾತಾಜಿ. ಆತರ ಏನಿಲ್ಲ ಮಾತಾಜಿ. ಒಂದು ಮೈಕ್ ಅಂತ ಅನ್ಕೋಬಹುದು. ಮೈಕ್ ಜಸ್ಟ್ ಆ ವಾಯ್ಸ್ ನ ಅಷ್ಟೇ ರೇಸ್ ಮಾಡತ್ತೆ ಅಷ್ಟೇ. ಎಲ್ಲ ಬರ್ತಾ ಇರೋದು ಗುರುಗಳ ಕಡೆಯಿಂದಾನೆ, ಗುರುಗಳ ಕಡೆಯಿಂದ. ಸೊ ಯಾರು ನಾನೇನು ತುಂಬಾ ಲೇಸ ಮಾತ್ರ, ತುಂಬಾ ಚಿಕ್ಕೋಳ್ ನಾನು. ನಿಮ್ ಮುಂದೆ ಮಾತಾಡುವಷ್ಟು ನನಗೆ ಏನು ಇಲ್ಲ ಮಾತಾಜಿ, ನಿಜ ಹೇಳ್ಬೇಕು. ಹಂಗ ಹೇಳ್ತಾರಲ್ಲ ಮಾತಾಜಿ, ಅವ್ರು ತುಂಬಾ ದೊಡ್ಡವ್ರು ಇರ್ತಾರೆ. ಇಲ್ಲ ಮಾತಾಜಿ, ಇಲ್ಲ ಮಾತಾಜಿ. ತುಂಬಾ ಖುಷಿ ಆಯ್ತು ಮಾತಾಜಿ. ನಿಮ್ ವಾಯ್ಸ್ ಕೇಳಿದ ತಕ್ಷಣ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಮಾತಾಜಿ. ಹರಿ ಕೃಷ್ಣ. ಕೃಷ್ಣ ಮಾತಾಜಿ, ಎಲ್ಲರಿಗೂ ನಿಮ್ ತರ ಬರ್ಲಿ ಭಗವಂತಂದು ಪ್ರೀಚ್ ಮಾಡಕ್ಕೆ. ಹರೇ ಕೃಷ್ಣ. ಎಲ್ಲ ವೇಣುಕೃಷ್ಣ ಪ್ರಭು ಮತ್ತೆ ನಿಮ್ಮ ಆಶೀರ್ವಾದ ಮಾತಾಜಿ, ದೊಡ್ಡ ಆಸ್ತಿ ನಮ್ಗೆ ಅದು. ಮಾತಾಜಿ ನೆಕ್ಸ್ಟ್ ನೋಡಿ ಮಾತಾಜಿ, ಟೈಮ್ ಜಾಸ್ತಿ ಆಯ್ತೇನೋ. ಸೊ ಇನ್ಯಾರ್ದು ಏನು ಪ್ರಶ್ನೆಗಳಿಲ್ಲ ಅಂದ್ರೆ ನಾವು ಕನ್ಕ್ಲೂಡ್ ಮಾಡ್ಬೋದಲ್ಲ ಇಲ್ಲಿಗೆ. ಓಕೆ,
ಸೊ ತುಂಬಾ ತುಂಬಾ ಧನ್ಯವಾದಗಳು ಮಾತಾಜಿ. ಇದೇ ತರ ಬರ್ತಾ ಇರಿ, ನಮ್ಗೆಲ್ಲ ಕ್ಲಾಸ್ ಕೊಡ್ತಾ ಇರಿ, ನಿಮ್ ಅಸೋಸಿಯೇಷನ್ ಕೊಡ್ತಾ ಇರಿ, ಸೊ ದಟ್ ನಾವು ಏನೋ ಒಬ್ರು ಭಕ್ತರನ್ನ ಅಸೋಸಿಯೇಷನ್ ಪಡೆದು ನಾವು ಭಗವದ್ಗೀತೆ ಜಾಸ್ತಿ ಓದಕ್ಕೆ ಟೈಮ್ ಮಾಡ್ಕೊಳ್ಳೋ ಅಷ್ಟೊಂದು ಇನ್ಸ್ಪಿರೇಷನ್ ಸಿಗುತ್ತೆ. ಜೊತೆಗೆ ಬುಕ್ ಡಿಸ್ಟ್ರಿಬ್ಯೂಷನ್ ಮಾಡಕ್ಕೂ ಕೂಡ ನಮಗೂ ಒಂದು ಇನ್ಸ್ಪಿರೇಷನ್ ಸಿಗುತ್ತೆ. ಸೊ ದಯವಿಟ್ಟು ಹಿಂಗೆ ಬರ್ತಾ ಇರಿ ಮಾತಾಜಿ, ಕ್ಲಾಸ್ ಕೊಡ್ತಾ ಇರಿ ಅಂತ ಕೇಳ್ಕೊತಾ ಒಂದ್ಸಲ ಹರೇ ಕೃಷ್ಣ ಮಹಾಮಂತ್ರ ಹೇಳೋ ಮೂಲಕ ಮಾತಾಜಿಗೆ ಒಂದು ಧನ್ಯವಾದ ಅಂತ ತಿಳಿಸೋಣ. ಹರೇ ಕೃಷ್ಣ 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 ಹರೇ ಹರೇ ರಾಮ 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 ಹರೇ ಹರೇ. ಥ್ಯಾಂಕ್ ಯು ವೆರಿ ಮಚ್ ಮಾತಾಜಿ. ಸೊ ನಮ್ಮ ಇವತ್ತಿನ ಕಾರ್ಯಕ್ರಮದ ಕೊನೆಯ ಭಾಗ ನರಸಿಂಹಾರ್ತಿ. ಸೊ ನರಸಿಂಹಾರ್ತಿನ ಹಾಡಕ್ಕೆ ಬರ್ತಾ ಇದ್ದಾರೆ ಭಕ್ತಿನಿ ದೇವಿ ಮಾತಾಜಿ ಅವರು. ಸೊ ಇವರು ಚಿತ್ರದುರ್ಗದವರು. ಇವರ ತಮ್ಮ ಭಕ್ತಿಯನ್ನ ಕಳೆದ 3-4 ವರ್ಷಗಳಿಂದ ಚಿತ್ರದುರ್ಗದಲ್ಲಿ ಶುರು ಮಾಡಿ ಅಲ್ಲಿ ಅವರ ಭಕ್ತಿ ಸೇವೆನ ಕೂಡ ಮುಂದುವರಿಸ್ಕೊಂಡು ಹೋಗಿದ್ದಾರೆ. ಸೊ ಮಾತಾಜಿಯವರು ತುಂಬಾ ವಿನಮ್ರ ಭಕ್ತರು ಅಂತಾನೆ ಹೇಳ್ಬೇಕು. ಯಾಕಂದ್ರೆ ಹರ್ಕುಲೇಸ್ ಲೀಲಾಮಯಿ ಜಾನ್ವಿ ಮಾತಾಜಿ ಅವ್ರು ಯಾವಾಗ್ಲೂ ಹೇಳ್ತಾರೆ, ಮಾತಾಜಿ ನನ್ಗೆ ಅವರೇ ಕಾಲ್ ಮಾಡಿ ಮಾತಾಜಿ ನಾನು ನರಸಿಂಹಾರ್ತಿ ಆಡ್ತೀನಿ ಇವತ್ತು ಅಂತ ಹೇಳಿ ಪ್ರತಿ ಸಲ ಕೇಳ್ತಾರೆ ಅಂತ. ಸೊ ಹಿಂಗೆ ಮಾತಾಜಿ ಚಿತ್ರದುರ್ಗದಲ್ಲೂ ಕೂಡ ಅವರ ಒಂದು ಸೇವೆಗಳನ್ನ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಸೊ ಇವತ್ತು ಒಂದು ನರಸಿಂಹಾರ್ತಿ ಆಡೋ ಮೂಲಕ ನಮ್ಮ ಒಂದು ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಸೊ ಮಾತಾಜಿಗೊಂದ್ಸಲ ಹರೇ ಕೃಷ್ಣ ಮಹಾಮಂತ್ರ ಹೇಳೋ ಮೂಲಕ ಅವ್ರನ್ನ ಕರೆಯೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಓವರ್ ಟು ಯು ದೇವಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ದಂಡಾರ್ಪಣಂಗಳು. ಎಲ್ಲ ವೈಷ್ಣವರಿಗೂ ನಮ್ಮ ದಂಡಾರ್ಪಣಂಗಳು. ಹರೇ ಕೃಷ್ಣ. ಸ್ಟಾರ್ಟ್ ಮಾಡ್ತಾನೆ ಮಾತಾಜಿ. ಜೈ ಶ್ರೀ ನರಸಿಂಹ, ಜೈ ನರಸಿಂಹ, ಜೈ ಜೈ ನರಸಿಂಹ. ಪ್ರಹ್ಲಾದೇಶ ಜಯ ಪದ್ಮ ಮುಖ ಪದ್ಮ ಭೃಂಗ. ಉಗ್ರ ವೀರಂ ಮಹಾವಿಷ್ಣು ಜ್ವಲಂತರಂ ಸರ್ವತೋಮುಖಂ. ನರಸಿಂಹಂ ಭೀಷಣಂ ಭದ್ರಂ ಮೃತ್ಯು ನಮೋ ನಮಃ. ನಮಸ್ತೆ ನರಸಿಂಹಾಯ, ನಮಸ್ತೆ ನರಸಿಂಹಾಯ. ಪ್ರಹ್ಲಾದಲಾದದಾಯಿನಿ, ಪ್ರಹ್ಲಾದಲಾದದಾಯಿನಿ. ಹಿರಣ್ಯಕಾಶಿ ಪೂರಕ್ಷಃ, ಹಿರಣ್ಯಕಾಶಿ ಪೂರಕ್ಷಃ. ಶಿಲಟಂಕಾನಕಾಲಯೇ, ಶಿಲಟಂಕಾನಕಾಲಯೇ. ಇತೋ ನರಸಿಂಹ ಪರತೋ ನರಸಿಂಹ, ಇತೋ ನರಸಿಂಹ ಪರತೋ ನರಸಿಂಹ. ಯತೋ ಯತೋ ಯಾಮಿ ತತೋ ನರಸಿಂಹ, ಯತೋ ಯತೋ ಯಾಮಿ ತತೋ ನರಸಿಂಹ. ಬಹಿ ನರಸಿಂಹ ಹೃದಯಿ ನರಸಿಂಹ, ಬಹಿ ನರಸಿಂಹ ಹೃದಯಿ ನರಸಿಂಹ. ನರಸಿಂಹಾದಿ ಶರಣಂ ಪ್ರಾಪದೇ, ನರಸಿಂಹಾದಿ ಶರಣಂ ಪ್ರಾಪದೇ. ತವ ಕರ ಕಮಲವರೆ ನಾಕ ಅದ್ಭುತ ಶೃಂಗ ದಾಲಿತ. ಹಿರಣ್ಯಕಶಿಪು ತನು ಭೃಂಗ. ಕೇಶವ ರೂಪ ನರಹರಿ ರೂಪ. ಜೈ ಜಗದೀಶ ಹರೇ, ಜೈ ಜಗದೀಶ ಹರೇ. ತವ ಕರ ಕಮಲವರೆ ನಾಕ ಅದ್ಭುತ ಶೃಂಗ ದಾಲಿತ. ಹಿರಣ್ಯಕಶಿಪು ತನು ಭೃಂಗ. ಕೇಶವ ರೂಪ ನರಹರಿ ರೂಪ. ಜೈ ಜಗದೀಶ ಹರೇ, ಸ್ವಾಮಿ ಜೈ ಜಗದೀಶ ಹರೇ. ಪ್ರಹ್ಲಾದ್ ಮಹಾರಾಜ್ ಜೈ ಪ್ರಹ್ಲಾದ್ ಮಹಾರಾಜ್, ಜೈ ಪ್ರಭುಪಾದ ಜಯ ಪ್ರಭುಪಾದ, ಪ್ರಭುಪಾದ ಜೈ ಪ್ರಭುಪಾದ. ಹರೇ ಕೃಷ್ಣ. ದಂಡಾರ್ಪಣಗಳು.
ನನಗೆ ಅವಕಾಶ ಮಾಡಿಕೊಟ್ಟಂತ ಮಾತಾಜಿ ನಿಮಗೆ ದಂಡಾರ್ಪಣಗಳು ಮತ್ತೆ ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ತುಂಬಾ ಸೊಗಸಾಗಿ ಹಾಡಿದ್ರಿ ನರಸಿಂಹ ಭಜನೆನ. ಸೊ ದಯವಿಟ್ಟು ನಿಮ್ಮ ಈ ಒಂದು ಸೇವೆ ನಿರತರವಾಗಿ ಯಾವಾಗ್ಲೂ ನಮ್ ಗೋಪಿ ಸೇನೆಗೆ ಇರ್ಲಿ ಅಂತ ಹೇಳಿ ನಾನು ಕೇಳ್ಕೊತೀನಿ ಮಾತಾಜಿ. ಸೊ ಮಾತಾಜಿಗೆ ಒಂದ್ಸಲ ಹರೇ ಕೃಷ್ಣ ಮಹಾಮಂತ್ರ ಹೇಳೋ ಮೂಲಕ ಧನ್ಯವಾದನ ತಿಳಿಸೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಥ್ಯಾಂಕ್ ಯು ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ಲೀಲಂ. ದಂಡಾರ್ಪಣ. Yes, thank you, Mataji. Leela Mataji, in our announcements. ಅನೌನ್ಸ್ಮೆಂಟ್ ನೆಕ್ಸ್ಟ್ ವೀಕ್ ಗೆಲ್ಲ ಯಾರು ಏನ್ ಸೇವೆಗೆ ಅಂತ ಸೇವೆ. ಹೆಸರು ಕೊಡಿ, ಮತ್ತೆ ಗ್ರೂಪ್ ಅಲ್ಲಾದ್ರೂ ಹಾಕಿ ಇಲ್ಲ ಕಾಂಟ್ಯಾಕ್ಟ್ ಮಾಡಿ. ದಯವಿಟ್ಟು ಎಲ್ಲರಲ್ಲೂ ವಿನಂತಿ, ಸ್ವಲ್ಪ ಬೇಗನೆ ಹೇಳಿ, ಸೋ ದಟ್ ನಾವು ಮೆಸೇಜ್ ನ ಬೇಗನೆ ಕಳಿಸ್ಬೋದು. ಅಟ್ಲೀಸ್ಟ್ ಮಂಡೇ ಮಾರ್ನಿಂಗ್ ಒಳಗಾದ್ರೂ ನಾವು ಮೆಸೇಜ್ ನ ಹಾಕಕ್ಕೆ ಟ್ರೈ ಮಾಡ್ಬೇಕಂತ ಇದೀವಿ ಇನ್ಮೇಲೆ. ಸೊ ಹಾಗಾಗಿ ಎಲ್ಲರಲ್ಲೂ ವಿನಂತಿ, ಸೊ ಆದಷ್ಟು ಬೇಗನೆ ಬುಕಿಂಗ್ ಮಾಡ್ಕೊಳ್ಳಿ ಅಂತ. ಓಕೆ, ಮತ್ತೆ ಇನ್ನೇನ್ ಬುಕ್ ಡಿಸ್ಟ್ರಿಬ್ಯೂಷನ್ ಮಂತ್ ತುಂಬಾ ಎಷ್ಟಾಗತ್ತೋ ಅಷ್ಟು ಈ ಸರಿ ಬುಕ್ ಡಿಸ್ಟ್ರಿಬ್ಯೂಷನ್ ಮಾಡಿ. ಈ ಸರಿ ಬಿಬಿಟಿ ಅವರು ತುಂಬಾ ಕಡಿಮೆಗೆ ಭಗವದ್ಗೀತಾನ ಕೊಡ್ತಾ ಇದ್ದಾರೆ. ಮತ್ತೆ 4 ಮಿಲಿಯನ್ ಇನ್ನೂ ಏನೋ ಇದೆ ಮುಂದೆ ನಂಬರ್, ಅಷ್ಟು ಭಗವದ್ಗೀತೆನ ಡಿಸ್ಟ್ರಿಬ್ಯೂಟ್ ಮಾಡ್ಬೇಕನ್ನೋ ಒಂದು ಟಾರ್ಗೆಟ್ ಹಾಕೊಂಡಿದ್ದಾರೆ. ಅದಕ್ಕೆ ಎಲ್ಲರೂ ಸಹಾಯ ಮಾಡ್ಬೇಕು, ಆದಷ್ಟು ಬುಕ್ ಡಿಸ್ಟ್ರಿಬ್ಯೂಷನ್ ಅನ್ನ ಮಾಡ್ಬೇಕು. ಇಸ್ಕಾನ್ ನಲ್ಲಿ ಇರೋ ಪ್ರತಿ ಒಬ್ರು ಭಕ್ತರು ಒಂದೊಂದು ಬುಕ್ ಡಿಸ್ಟ್ರಿಬ್ಯೂಷನ್ ಮಾಡಿದ್ರು ನಾವು ಆ ಟಾರ್ಗೆಟ್ ನ ರೀಚ್ ಮಾಡ್ಬೋದು. ಸೊ ದಯವಿಟ್ಟು ಹಾಗಾಗಿ ಪ್ರತಿ ಒಬ್ರುವೆ ಅಟ್ಲೀಸ್ಟ್ ಮಿನಿಮಮ್ ಒಂದು ಭಗವದ್ಗೀತೆ, ಒಂದೇ ಒಂದು ಭಗವದ್ಗೀತೆನಾದ್ರೂ ಡಿಸ್ಟ್ರಿಬ್ಯೂಟ್ ಮಾಡಿ. ನಿಮ್ಮ ಅಕ್ಕಪಕ್ಕ ಮನೆಯವ್ರಿಗೆ, ನಿಮ್ ರಿಲೇಟಿವ್ಸ್ಗೆ, ಅವ್ರಗಳಿಗಾದ್ರೂ ಪರವಾಗಿಲ್ಲ, ಒಂದು ಭಗವದ್ಗೀತೆನ ದಯವಿಟ್ಟು ಎಲ್ಲಾರು ಡಿಸ್ಟ್ರಿಬ್ಯೂಟ್ ಮಾಡಿ ಅಂತ ಕೇಳ್ಕೊತೀನಿ. ಅದ್ರಲ್ಲೂ ನಾವು ಗಿಫ್ಟ್ಸ್ ಗಳು ಕೊಡ್ತಾ ಇರ್ತೀವಿ. ಆ ಗಿಫ್ಟ್ಸ್ ಗಳಿಗೆ ನಾವು ಭಗವದ್ಗೀತೆನೆ ಕೊಡ್ಬೋದು, ಯಾವ್ದು ಪ್ರಭುಪಾದ್ರ ಬುಕ್ಸ್ ಗಳನ್ನ ಕೊಡ್ಬೋದು, ಇನ್ನು ಎಷ್ಟು ಒಳ್ಳೊಳ್ಳೆ ಸೈನ್ಸ್ ಆಫ್ ಸೆಲ್ಫ್ ರಿಯಲೈಸೇಷನ್ ಅಂತ ಬುಕ್ಸ್ ಗಳನ್ನ ಕೊಡ್ಬೋದು, ಕೃಷ್ಣ ಬುಕ್ಸ್ ಕೊಡ್ಬೋದು. ಸೊ ಬುಕ್ ಗಳನ್ನ ಎಷ್ಟಾಗುತ್ತೋ ಅಷ್ಟು ಗಿಫ್ಟ್ ಕೊಡಿ, ಹಾಗಾದ್ರೂ ಎಲ್ಲರ ಮನೆಗೆ ಹೋಗ್ಲಿ. ಸುಮ್ನೆ ಯಾವ್ದೋ ಅನ್ವಾಂಟೆಡ್ ಆ ಸೆಟ್ ಈ ಸೆಟ್ ಕೊಡೋಗಿನ್ನ ಬುಕ್ಸ್ ಕೊಟ್ರೆ ಅವ್ರಿಗೂ ಅವ್ರ ಲೈಫ್ ಚೇಂಜ್ ಆಗತ್ತೆ. ಅದ್ರಿಗಿನ್ನ ಒಳ್ಳೆ ಸೇವೆ ಇಲ್ಲ ಅನ್ಕೋಬಹುದು. ಸೊ ಅದನ್ನು ಒಂದು ಸೀರಿಯಸ್ ಆಗಿ ತಗೊಳ್ಳೋಣ ಎಲ್ರು. ಹರೇ ಕೃಷ್ಣ. ಎಸ್, ಓಕೆ, ನಾನು ಕ್ಲೋಸಿಂಗ್ ಪ್ರೈಸ್ ಶುರು ಮಾಡ್ತೀನಿ ಮಾತಾಜಿ. ಓಕೆ, ಆಯ್ತು ಶಮ. ಓಕೆ. ಏಕೋ ಶಾಸ್ತ್ರಂ ದೇವಕೀ ಪುತ್ರ ಗೀತಂ, ಏಕೋ ದೇವೋ ದೇವಕೀ ಪುತ್ರ ಏವ, ಏಕೋ ಮಂತ್ರಸ್ಯ ತಸ್ಯ ನಾಮಾನಿ ಯಾನಿ, ಕರ್ಮಪಿ ಏಕ ತಸ್ಯ ದೇವಸ್ಯ ಸೇವಾ. ತ್ವಮೇವ ಮಾತಾ ಚ ಪಿತಾ ತ್ವಮೇವ, ತ್ವಮೇವ ಬಂಧುಶ್ಚ ಸಖಾ ತ್ವಮೇವ, ತ್ವಮೇವ ವಿದ್ಯಾ ದ್ರವಿಡಂ ತ್ವಮೇವ, ತ್ವಮೇವ ಸರ್ವ ಮಮ ದೇವ ದೇವ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಕೃಷ್ಣಾಯ ವಾಸುದೇವಾಯ ದೇವಕೀನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ವಸುದೇವಸುತಂ ದೇವಂ ಕಂಸಚಾರೂಣಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಕಾತ್ಯಾಯನಿ ಮಹಾಮಾಯೆ ಮಹಾಯೋಗಿನಿ ಅದೀಶ್ವರಿ ನಂದಗೋಪಸುತಂ ದೇವಂ ಪತಿಂ ಮೇ ಕುರುತೆ ನಮಃ. ಶ್ರೀಕೃಷ್ಣ ಶರಣಂ ಮಮ ದಾಸೋಹಂ ಕೃಷ್ಣ ತವಾಸ್ವಾಮಿ. ಶ್ರೀಕೃಷ್ಣ ಶರಣಂ ಮಮ ದಾಸೋಹಂ ಕೃಷ್ಣ ತವಾಸ್ವಾಮಿ. ಶ್ರೀಕೃಷ್ಣ ಶರಣಂ ಮಮ ದಾಸೋಹಂ ಕೃಷ್ಣ ತವಾಸ್ವಾಮಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. नामाचार्य शील हरिदास ठाकुर की जय, शील प्रभुपाद की जय, गुरुदेव महाराज की जय, निताई गौर प्रेमानंदे, हरि हरि बोल.